ಇಷ್ಟ ಅವರಿಗೆ ವಿಸಿಟಿಂಗ್ ಫ್ಯಾಕಲ್ಟಿ. ಯೂನಿವರ್ಸಿಟಿನಲ್ಲೂ ಈ ಥರ ಅಭ್ಯಾಸ ವಿಸಿಟಿಂಗ್ ಫ್ಯಾಕಲ್ಟಿ ಕಳಿಸೋದು. ಹಾಗೆ ಒಂದು ಯೂನಿವರ್ಸಿಟಿ ಒಳಗೆ ವಿಸಿಟಿಂಗ್ ಫ್ಯಾಕಲ್ಟಿ ಕರೆಸಿದ್ರು. ಅವ್ರು ಬಂದಿರೋದ್ರಿಂದ ಅವರು ಪ್ರಾಂಶುಪಾಲರು ಯೋಚನೆ ಮಾಡಿದ್ರು, ಇವರನ್ನು ಒಂದೇ ಒಂದು ತರಗತಿ ಕಳಿಸೋ ಬದಲು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಇದರ ಅನುಕೂಲ ಸಿಗಲಿ ಅಂತ ಹೇಳಿಬಿಟ್ಟು ಆಡಿಟೋರಿಯಂನಲ್ಲಿ ವ್ಯವಸ್ಥೆ ಮಾಡಿದ್ರು. ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ರು, ವಿದ್ಯಾರ್ಥಿಗಳೆಲ್ಲ ಸೇರಿದ್ರು. ಗೆಸ್ಟ್ ಫ್ಯಾಕಲ್ಟಿ ಬಂದು ಪ್ರಾರಂಭ ಮಾಡಿದ್ರು. ಅವರೊಂದು 5 ನಿಮಿಷ ಮಾಡಿದ್ರು. ಯಾರಿಗೂ ಏನೂ ಅರ್ಥ ಆಗಲಿಲ್ಲ. ಆದರೆ ಎಲ್ಲರೂ ಸುಮ್ಮನೆ ಕೂತಿದ್ರು. ಯಾಕೆಂತಂದರೆ ಬೇರೆಯವ್ರಿಗೆ ಅರ್ಥ ಆಗ್ತಾ ಇರ್ಬೋದು ಅನ್ನೋ ಭ್ರಮೆ ಇತ್ತು ಅವರಿಗೆ. 10 ನಿಮಿಷ ಆದಮೇಲೆ ಅವ್ರಿಗೂ ಅರ್ಥ ಆಯಿತು, ಬೇರೆಯವ್ರಿಗೂ ಅರ್ಥ ಆಗ್ತಾ ಇಲ್ಲ, ನಮಗೂ ಅರ್ಥ ಆಗ್ತಾ ಇಲ್ಲ. 1/4 ಗಂಟೆ ಆದಮೇಲೆ ಸ್ವಲ್ಪ ಕೂತ್ಕೊಳ್ಳೋಕೆ ಕಷ್ಟ ಆಯಿತು ಎಲ್ರಿಗೂ. ಸ್ವಲ್ಪ ಹಾಗೆ ಹೊಸ್ಕಾಡ್ತಾ ಇತ್ತು. ನಮ್ಮ ಪವನ್ ತರಹ ಹಿಂದ್ಗಡೆ ಒಬ್ಬ ಹುಡುಗ ಕೂತಿದ್ದ. ಅವನು ತಡ್ಕೊಳಕ್ಕಾಗಲಿಲ್ಲ. ಆ ಕಡೆ ಈ ಕಡೆ ನೋಡ್ದ. ಅಲ್ಲೆಲ್ಲ ಕರ್ಟನ್ನೆಲ್ಲ ಹಾಕಿದ್ರು. ಒಂದು ಕರ್ಟನ್ ಕಿತ್ತ. ಅದಕ್ಕೆ ಕಬ್ಬಣದ್ದೊಂದು ಸರಳಿತ್ತು. ಆ ಬಟ್ಟೆ ಬಿಸಾಕಿ ಸರಳ ಕೈಲಿ ಹಿಡ್ಕೊಂಡು ಆ ಗ್ಯಾಲರಿಯಿಂದ ಹಿಡ್ಕೊಂಡು ಬಂದ. ಇನ್ನು ಮಾತಾಡ್ತಾ ಇದ್ದವ್ರ ವಿಷಯ ಏನು ಅಂತ ನಾನು ಹೇಳಬೇಕಾಗಿಲ್ಲ. 6 ಅಡಿ ಹುಡುಗ, 95 kg, ಕೈನಲ್ಲಿ ಕಬ್ಬಣದ ಸರಳು. ಸ್ಟಾಪ್, ಐ ವಿಲ್ ಕನ್ಕ್ಲೂಡ್. ಆ ಹುಡುಗ ಭಾಳ ಒಳ್ಳೆ ಸಂಭಾವಿತ. ಅವನು ಹೇಳ್ದ, ನೋ ಸರ್, ಪ್ಲೀಸ್ ಕಂಟಿನ್ಯೂ. ವಿ ಮೇಂಟೈನ್ ಹೈಯೆಸ್ಟ್ ಟ್ರೆಡಿಷನ್ಸ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ವಿ ಡೋಂಟ್ ಇನ್ಸಲ್ಟ್ ಗೆಸ್. ಪ್ಲೀಸ್ ಕಂಟಿನ್ಯೂ. I am going in search of the man who has invited you here. I will take care of him. ನಾನು ಬಂದಿದ್ದೇನೆ. ನಾನು ಕರೆದವ್ರು ಯಾರು ಅಂತ ನಿಮಗೆ ಗೊತ್ತೂ ಇಲ್ಲ. ಇನ್ನು ಮುಂದೆ ಏನಾದರೂ ನಿಮಗೆ ವ್ಯತ್ಯಾಸ ಆದರೆ ಯಾರನ್ನು ನೋಡ್ಕೋಬೇಕು ಅಂತ ನಿಮ್ಗೆ ಅರ್ಥ ಆಗಿಲ್ಲ. ಆ ಧೈರ್ಯದ ಮೇಲೆ ನಾನು ಪ್ರಾರಂಭ ಮಾಡಿದೆ. ನಮ್ಮ ಚಿರಂಜೀವಿ ಸುಶ್ರಾವ್ಯವಾಗಿ ಕರುಣಾಳು ಬಾ ಬೆಳಕೆ ಹಾಡಿದ್ವಿ ಇವಾಗ. ಈ ಕರುಣಾಳು ಬಾ ಬೆಳಕೆ ನಮಗೆ ಕೊಟ್ಟವರು ಪ್ರಾತಸ್ಮರಣೀಯರಾದ BM ಶ್ರೀಕಂಠಯ್ಯನವರು. ಶ್ರೀಕಂಠಯ್ಯನವ್ರ ವಿಷಯ ಈ ತಿಂಗಳ ಅಂಗಳದ್ದು ವಾಟ್ಸಪ್ನಲ್ಲಿ ನೋಡಿ ನಮ್ಮ ಸ್ನೇಹಿತರೊಬ್ಬರು ಕೇಳಿದ್ರು, ಎಷ್ಟೊತ್ತು ಮಾತಾಡ್ತೀವಿ ನೀವು ಅಂತ. ಹೇಳಿದೆ, ಅವರು 2 ಗಂಟೆ ಮಾತಾಡಿ ಅಂತ ಹೇಳಿದ್ದಾರೆ. 2 ಗಂಟೆ ಏನು ಮಾತಾಡ್ತೀರಿ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಿದ ಮೇಲೆ ಅದೇನು 10 ಗಂಟೆ ಆಗುತ್ತೋ, 2 ಗಂಟೆ ಆಗುತ್ತೋ, 4 ಗಂಟೆ ಆಗುತ್ತೋ ನೋಡಬೇಕು. ಶ್ರೀಕಂಠಯ್ಯನವರು ಮಾಡಿರೋ ಕೆಲಸ 2 ಗಂಟೆ ಅಲ್ಲ, 2 ದಿನ ಬೆಳಗ್ಗೆ ಸಂಜೆವರೆಗೆ ಹೇಳಿದ್ರು ಮುಗಿದಷ್ಟು ಕೆಲಸ ಮಾಡಿದ್ದಾರೆ. ಅವರು ನಮ್ಮಲ್ಲಿ ಕೆಲವರು ಬಹಳ ಚೆನ್ನಾಗಿ ಅಡುಗೆ ಮಾಡೋರು ಇರ್ತಾರೆ. ರುಚಿಯಾಗಿ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಾರೆ. ಶ್ರೀಕಂಠಯ್ಯನವರು ಅದೇ ರೀತಿ ಸಾಹಿತ್ಯದಲ್ಲಿ ರುಚಿಕರವಾದ ಗ್ರಂಥಗಳನ್ನು ಬರೆದು ಎಲ್ರಿಗೂ ಬಡಿಸಿದ್ದು ಅಷ್ಟೇ ಅಲ್ಲ, ಅವರಂತೆಯೇ ಗ್ರಂಥಗಳನ್ನು ಬರೆದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತ ಮಾಡುವಂಥ ಅನೇಕರನ್ನು ತಯಾರು ಮಾಡಿದರು. ಕೆಲವು ಸಾರಿ ಹೇಳ್ತಾರೆ ಇವರು ಮಾರ್ಗದರ್ಶಕರು ಅಂತ. ಶ್ರೀಕಂಠಯ್ಯನವರು ಬರೀ ಮಾರ್ಗದರ್ಶಕರಲ್ಲ, ಅವರು ಮಾರ್ಗಕಾರರು. ಮಾರ್ಗದರ್ಶಕರು ಅಂದ್ರೇನು? ರಸ್ತೆ ಇದೆ, ಇದರಲ್ಲಿ ಹೋಗಿ ಅಂತ ಹೇಳೋರು. ಮಾರ್ಗಕಾರರು ರಸ್ತೆ ಮಾಡೋರು. ಶ್ರೀಕಂಠಯ್ಯನವರು ಅನೇಕ ವಿಧದಲ್ಲಿ ಹೊಸದಾಗಿ ದಾರಿಯನ್ನು ಮಾಡಿ ಕನ್ನಡ ಸಾಹಿತ್ಯ ಕಷ್ಟದ ಸ್ಥಿತಿಯಲ್ಲಿದ್ದಾಗ ಅದನ್ನು ಶ್ರೀಮಂತ ಮಾಡೋ ಮಹನೀಯರು. ಈ ಶ್ರೀಕಂಠಯ್ಯನವರ ಇದು ಉಪನ್ಯಾಸವೂ ಅಲ್ಲ, ಭಾಷಣವೂ ಅಲ್ಲ, ಇದು ಒಂದು ಹತ್ತಿರದವರು ಸಾಹಿತ್ಯದ ವಿಷಯವನ್ನು ಚರ್ಚೆ ಮಾಡೋದು ಒಂದು ಸಭೆ.
ಅವರ ವಿಷಯವನ್ನು ನಾನು 4 ಭಾಗ ಮಾಡಿಕೊಂಡಿದ್ದೇನೆ. ಮೊದಲನೇದು ಅವರ ವೈಯಕ್ತಿಕ ಬದುಕು. ಯಾಕೆ ಅಂತಂದರೆ ಅವರು ಮಾಡಿದ ಕೆಲಸವನ್ನು ನಾವು ಅವರ ವೈಯಕ್ತಿಕ ಬದುಕಿನ ಹಿನ್ನೆಲೆ ಒಳಗೆ ನೋಡಬೇಕು. ಪರಿಕರಗಳು ಸಾಧನೆಗಳು ಇದ್ದಾಗ ಕೆಲಸ ಮಾಡೋದು ದೊಡ್ಡದಲ್ಲ. ಪರಿಕರಗಳು ಸಾಧನೆಗಳು ಇಲ್ಲದೇ ಇದ್ದಾಗ, ಸಾಂಸಾರಿಕ ಜೀವನದಲ್ಲಿ ಅನೇಕ ತರಹ ತೊಂದರೆಗಳಿದ್ದಾಗ, ದೈಹಿಕವಾಗಿಯೂ ಆರೋಗ್ಯ ಅಷ್ಟು ಪ್ರಬಲವಾಗಿಲ್ಲದೆ ಇದ್ದಾಗ, ಅಂಥ ಸಂದರ್ಭದಲ್ಲಿ ಶ್ರೀಕಂಠಯ್ಯನವರು ಮಾಡಿರೋ ಅದ್ಭುತವಾದ ಕೆಲಸ ಬಹಳ ದೊಡ್ಡದು. ಎರಡನೇದಾಗಿ ಅವರ ಕನ್ನಡದ ಕೆಲಸ ಏನು ಮಾಡಿದರು ಅನ್ನೋದನ್ನು ಸ್ವಲ್ಪ ವಿಮರ್ಶೆ ಮಾಡೋಣ. ಮತ್ತು ಮುಂದೆ ಶ್ರೀಕಂಠಯ್ಯನವರ ಸಾಹಿತ್ಯ ರಚನೆ ಏನು ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ, ಶ್ರೀಕಂಠಯ್ಯನವರ ಕಾಲ ಆದಮೇಲೆ ಅವರ ಮುಂದಿನ ಜನಾಂಗ ಅವರು ಮಾಡಿದ ಕೆಲಸವನ್ನು ಯಾವ ರೀತಿ ಕಾಣ್ತಾ ಇದೆ ಅನ್ನೋದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ ಈ 4 ಭಾಗದಲ್ಲಿ ಸ್ವಲ್ಪ ಶ್ರೀಕಂಠಯ್ಯನವ್ರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲಿ ಅನೇಕರಿಗೆ ಶ್ರೀಕಂಠಯ್ಯನವ್ರ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೋದು. ಕೆಲವರು ಮೊದಲನೇ ಸಾರಿ ಅವ್ರ ಬಗ್ಗೆ ವಿಶೇಷವಾಗಿ ಕೇಳ್ತಾ ಇರ್ಬೋದು. ಆವಾಗಲೇ ನಮ್ಮ ಚಿರಂಜೀವಿ ಹೇಳ್ದ, ಅವ್ರ ಪೂರ್ತಿ ಹೆಸರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತ. ಅವ್ರ ತಂದೆ ಬೆಳ್ಳೂರು ಮೈಲಾರಯ್ಯರು. ಮೈಲಾರಿ ಲಿಂಗ ಅಂತ ನೀವು ಕೇಳಿದ್ದೀರಿ. ಆ ಮೈಲಾರಿ ಲಿಂಗ ಅನ್ನೋದು ಹೂವಿನ ಹಡಗಲಿ ತಾಲೂಕಿನಲ್ಲಿದೆ. ತುಂಗಭದ್ರಾ ನದಿಗೆ ಸುಮಾರು 2 ಮೈಲಿ ದೇವಸ್ಥಾನ. ಆ ಒಕ್ಕಲ್ನೂರಿಗಳು. ಅವರು ಬೊಬ್ಬರ್ಕಮ್ಮೆ ಪಂಗಡಕ್ಕೆ ಸೇರಿದ್ರು. ಅವರ ತಂದೆ ಬೆಳ್ಳೂರು ಮೈಲಾರಯ್ಯನವರು ವೃತ್ತಿಯಲ್ಲಿ ವಕೀಲರು. ಈ ಹಾಸ್ಟೆಲ್ಗೆ ಹೋಗೋವಾಗ ಬೆಳ್ಳೂರು ಕ್ರಾಸ್ ಅಂತ ಎಲ್ಲರೂ ಕೇಳಿರ್ತೀರಿ. ಅವರು ಬೆಳ್ಳೂರಿನವರಾದರೂ ಕೂಡ ಅವರು ಶ್ರೀರಂಗಪಟ್ಟಣದಲ್ಲಿ ವಕೀಲ ವೃತ್ತಿ ಮಾಡ್ತಾಯಿದ್ದರು. ಅವ್ರ ತಾಯಿ ಭಾಗೀರಥಮ್ಮ ಅಂಥೇಳಿ. ಭಾಗೀರಥಮ್ಮನವರು ತುಮಕೂರು ಜಿಲ್ಲೆ ತುರುವೇಕೆರೆ ಸೊಪ್ಪಿಗೆ ಗ್ರಾಮದವರು. ಅವಾಗೆಲ್ಲ ಹೆಣ್ಣು ಮಕ್ಕಳು ಹೆರಿಗೆಗೆ ತವರು ಮನೆ ಹೋಗೋ ಅಭ್ಯಾಸ. ಶ್ರೀಕಂಠಯ್ಯನವರೇ ಮೊದಲನೇ ಮಗ. ಆದ್ದರಿಂದ ಮೊದಲನೇ ಹೆರಿಗೆಗೆ ಅವರು ಭಾಗೀರಥಮ್ಮನವರು ಸಂಪಿಗೆಗೆ ಹೋದರು. ಆದ್ದರಿಂದ ಶ್ರೀಕಂಠಯ್ಯನವರು ಹುಟ್ಟಿದ ಊರು ಸಂಪಿಗೆ. ಮನೆತನದ ಮೂಲ ಊರು ಬೆಳ್ಳೂರು. ಆದರೆ ಅವರು ಹೆಚ್ಚಾಗಿ ಇದ್ದಿದ್ದು ಬಾಲ್ಯದಲ್ಲಿ ಶ್ರೀರಂಗಪಟ್ಟಣದಲ್ಲಿ. ಅವರ ಸ್ನೇಹಿತರ ಜೊತೆ ಅವರು ಭಾಳ ವಿಶ್ವಾಸದಿಂದ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಂತೆ, ಕಾವೇರಿ ನೀರು ಕುಡಿದು ಬೆಳೆದವನು ನಾನು ಅಂತ. ಶ್ರೀಕಂಠಯ್ಯನವರು ಹುಟ್ಟಿದ್ದು ಜನವರಿ 3, 1884ರಲ್ಲಿ. ಅವರು 5ನೇ ಜನವರಿ 1946, ಅಂದರೆ 62 ವರ್ಷ ಆಗಿ ಹುಟ್ಟದಬ್ಬ ಮಾಡಿ 2 ದಿನ. ಅವರ ಇಡೀ ಜೀವಿತ ಕಾಲ ಕೇವಲ 62 ವರ್ಷ. ಅವರೇನು 75, 80 ವರ್ಷ, 85 ವರ್ಷ ಇದ್ದವರಲ್ಲ. ಕೇವಲ 62 ವರ್ಷದಲ್ಲಿ ಇಷ್ಟು ಸಾಧನೆಯನ್ನು ಅವರು ಮಾಡಿದರು ಅಂತಂದರೆ ಅದು ಬಹಳ ವಿಶೇಷ. ಆ 62 ವರ್ಷದಲ್ಲಿ ಅವರ ಕೊನೆ ಉಸಿರಿರೋವರೆಗೂ ಕೆಲಸವನ್ನು ಮಾಡ್ತಾಯಿದ್ರು. 58ನೇ ವಯಸ್ಸಿನವರೆಗೂ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದರು. ಆಮೇಲಿಂದ ಅವರ ನಿವೃತ್ತಿ ಆದಮೇಲೆ ಅವ್ರ ಕೆಲವು ಸ್ನೇಹಿತರು, ನಾವು ಧಾರವಾಡದಲ್ಲಿ ಒಂದು ಕಾಲೇಜ್ ಮಾಡ್ತಾಯಿದ್ದೀವಿ, ತಾವು ಮುಂದಲ್ಲಿ ಇಡಬೇಕು ಅಂತ ಹೇಳಿ KE ಸೊಸೈಟಿ ಅಂತ ಹೇಳಿ ಧಾರವಾಡದಲ್ಲಿ ಅಲ್ಲಿ ಪ್ರಿನ್ಸಿಪಾಲರಾಗಿದ್ದರು. ಶ್ರೀಕಂಠಯ್ಯನವರು ನಾನು ಹೇಳಿದೆ ಅವ್ರ ಮೊದಲನೇ ಮಗ ಅಂಥೇಳಿ. ಅವರ ಕೊನೆ ತಮ್ಮ ಕೃಷ್ಣಸ್ವಾಮಿ ಅಂತ. ಕೃಷ್ಣಸ್ವಾಮಿ ಮಕ್ಕಳು ಇಬ್ಬರು ಕನ್ನಡ ಸಾಹಿತ್ಯಕ್ಕೆ ವಿಶೇಷವಾಗಿ ಸೇವೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ತ್ರಿವೇಣಿ ಅಂತ ನಾವೇನು ಕೇಳ್ತೀವಿ ಕಾದಂಬರಿ, ಮತ್ತು ಅವರ ತಂಗಿ ಆರ್ಯಾಂಬ ಪಟ್ಟಾಭಿ, ಅವರಿಬ್ಬರು ಶ್ರೀಕಂಠಯ್ಯನವರು ತಮ್ಮ ಕೃಷ್ಣಸ್ವಾಮಿ ಮಕ್ಕಳು. ಶ್ರೀಕಂಠಯ್ಯನವರು ವೈದ್ಯರಾಗಬೇಕು ಅಂತ ಅವರ ತಂದೆಗೆ ಭಾಳ ಆಸೆ ಇತ್ತಂತೆ.
ಶ್ರೀಕಂಠಯ್ಯನವರು ವಕೀಲಿ ಓದಬೇಕು ಅಂತ. ತಂದೆಗೆ ನೀನು ನನ್ನಾಗಿ ವಕೀಲ ಆಗೋದು ಬೇಡಪ್ಪ. ಆದರೂ ಅವರು ವಕೀಲಿ ಕೂಡ ಓದಿದ್ರು. ಪ್ರಾರಂಭದಲ್ಲಿ ಮೈಸೂರಿನಲ್ಲಿ ಸ್ವಲ್ಪ ಓದಿ, ಬೆಂಗಳೂರಿನಲ್ಲಿ BA ಓದಿದ್ರು. MA ಓದಲಿಕ್ಕೆ ಮದ್ರಾಸ್ಗೆ ಹೋದರು. ಮದ್ರಾಸ್ನಲ್ಲಿ MA ಓದಿ, LLB ಓದಿ, BA ಆಗಿನ ಕಾಲದಲ್ಲಿ ಇಂಗ್ಲೀಷ್ MA. ಅದರಲ್ಲಿ ವಿಶೇಷ ಏನಂತಂದರೆ ಶ್ರೀಕಂಠಯ್ಯನವರ ಸಂದರ್ಭದಲ್ಲಿ ಅವರು ಪಾಠ ಹೇಳ್ತಿದ್ದಿದ್ದು ಇಂಗ್ಲೀಷು, ಆದರೆ ಅವ್ರು ಮಾಡ್ತಾ ಇದ್ದಿದ್ದ ಕೆಲಸ ಕನ್ನಡ. ಮಹಾರಾಜ ಕಾಲೇಜಿನಲ್ಲಿ ಉಪನ್ಯಾಸಕ್ಕಾಗಿ ಸೇರಿಕೊಂಡು ಸುಮಾರು 25 ವರ್ಷ ಕಾಲ ಮೈಸೂರಿನಲ್ಲಿ ಉಪನ್ಯಾಸಕರ ಕೆಲಸ ಮಾಡಿದರು. ಆವಾಗ ಬೆಂಗಳೂರು ವಿಶ್ವವಿದ್ಯಾನಿಲಯ ಇರಲಿಲ್ಲ. ಇಡೀ ಕರ್ನಾಟಕಕ್ಕೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಇತ್ತು, ಮೈಸೂರು ವಿಶ್ವವಿದ್ಯಾನಿಲಯ ಇತ್ತು. ನಮ್ಮ ಸೆಂಟ್ರಲ್ ಕಾಲೇಜ್ ಕೂಡ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸೇರಿತ್ತು. ಆಮೇಲೆ ಅವರಿಗೆ ಸೆಂಟ್ರಲ್ ಕಾಲೇಜ್ಗೆ ವರ್ಗ ಮಾಡಿದ್ರು ವಿಶ್ವವಿದ್ಯಾನಿಲಯದಿಂದ. ಇಲ್ಲಿ ಕೂಡ ಸ್ವಲ್ಪ ದಿವಸ ಕೆಲಸ ಮಾಡಿದ್ರು. ಆಮೇಲೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿದ್ದರು. ಅಂದರೆ ಈಗ ರಿಜಿಸ್ಟ್ರಾರ್ ಅಂತ ಹೇಳ್ತೀವಿ, ಆ ಕೆಲಸ ಕೂಡ ಮಾಡಿದರು. ಶ್ರೀಕಂಠಯ್ಯನವರು ಒಂದು ಸ್ವಲ್ಪ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಯಿತು. ಬೆಳ್ಳೂರು ರಾಮಸ್ವಾಮಿನವರು ಅಂತ ಹೇಳಿ ಅವ್ರ ಮಾವ, ದೇವಮ್ಮ ಅಂತ ಹೇಳಿ ಅವರ ಹೆಂಡತಿ. ದೇವಮ್ಮನವರು ಕೂಡ ಮದುವೆ ಆಯಿತು. ಮದುವೆ ಆದಮೇಲೆ ಅವರಿಗೆ 3 ಜನ ಮಕ್ಕಳದು. ಆ 3 ಜನ ಮಕ್ಕಳಲ್ಲಿ ಶಾರದಮ್ಮ, ತಂಗಮ್ಮ, ತಮ್ಮಯ್ಯ ಅಂತ 3 ಜನ ಮಕ್ಕಳು. ಆ ಶಾರದಮ್ಮನವರ ಗಂಡ ಗುಂಡಪ್ಪ ಅವರು ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರು. ಹೆಂಡತಿ ದೇವಮ್ಮ ಕೂಡ ಚಿಕ್ಕ ವಯಸ್ಸಿನಲ್ಲಿ ಹೋಗ್ಬಿಟ್ರು. ಹೆಂಡತಿ ದೇವಮ್ಮ ಹೋದಾಗ ಅವರ ಮಾವ ರಾಮಸ್ವಾಮಿನವರು, ದೇವಮ್ಮನ ತಂಗಿ ಇದೆ ಇದ್ದಾಳೆ, ಕೊಡ್ತೀನಿ, ಮದುವೆ ಮಾಡಿಕೊಡಿ. ನನಗೆ ಬೇಡ, ಬೇರೆ ವರ ನೋಡಿ ಆ ಹುಡುಗಿಗೆ ಅಂತ ಹೇಳಿ ಆಮೇಲೆ ಮದುವೆನೂ ಮಾಡಿಕೊಳ್ಳಿಲ್ಲ ಅವರು. ಅಂದರೆ ಪತ್ನಿ ಇಲ್ಲದ ಜೀವನ, ಚಿಕ್ಕ ವಯಸ್ಸಿನ ವಿಧವೆ ಮಗಳು. ಅವರ ಒಬ್ಬನೇ ಮಗ ತಮ್ಮಯ್ಯ, ಅವನಿಗೆ ಏನೋ ಒಂದು ಸ್ವಲ್ಪ ಕಣ್ಣು ನಂಜಾಯಿತು. ಕಣ್ಣು ನಂಜಾದಾಗ ಆಸ್ಪತ್ರೆಗೆ ಹೋದ. ಅವ್ರು ಡಾಕ್ಟ್ರ್ ಏನು ಹೇಳಿದರು, ಕಾಂಪೌಂಡ್ರ್ ಏನು ಅರ್ಥ ಮಾಡ್ಕೊಂಡು ಕಣ್ಣು ನೋವಿನ ಔಷಧಿ ಹಾಕೋ ಬದಲು ಟಿಂಚರ್ ಅಯೋಡಿನ್ ಹಾಕ್ಬಿಟ್ಟು ಕಣ್ಣು ಹೋಗೇ ಬಿಡ್ತು. ಕುರುಡು ಮಗ. ಈ ಹಿನ್ನೆಲೆ ಒಳಗೆ ಅದ್ರ ಜೊತೆಗೆ ಅವರಿಗೆ ಮಧುಮೇಹ, ಡಯಾಬಿಟಿಸ್, ಅಂಥ ಪ್ರಬಲವಾದ ಆರೋಗ್ಯನೂ ಇರಲಿಲ್ಲ. ಮತ್ತು ಬೇರೆಯವ್ರ ಕಿರುಕುಳ ಬೇರೆ ಇತ್ತಂತೆ. ಇಂಥ ಹಿನ್ನೆಲೆ ಒಳಗೆ ಅವರು ಅಖಂಡವಾದ ಕೆಲಸ ಮಾಡಿದ್ರು ಕನ್ನಡಕ್ಕೆ. ಮದ್ರಾಸ್ನಲ್ಲಿ ಇದ್ದರಲ್ಲ, ಆವಾಗ ಚೆನ್ನಾಗಿ ತಮಿಳು ಕಲಿತರು. ತಮಿಳು ಕಲಿತು ಬರೀ ತಮಿಳು ಕಲಿಯೋದಲ್ಲ, ಅಲ್ಲಿ ಮದ್ರಾಸ್ಗೆ ಹೋದ್ಮೇಲೆ ಎಲ್ರಿಗೂ ತಮಿಳು ಕಲಿಸ್ತಾರೆ, ನಾವೇನು ಕಲಿಬೇಕಾಗಿಲ್ಲ. ಇವರು ಎಷ್ಟು ಮಟ್ಟಿಗೆ ಕಲಿತರು ಅಂತಂದರೆ, ತಮಿಳಿನ 2 ಪ್ರಸಿದ್ಧವಾದ ಗ್ರಂಥಗಳು, ಒಂದು ತಿರುಕುರುಳು, ಇನ್ನೊಂದು ಶಿಲಪದಿಕಾರಂ ಅಂತ. ಅದು ಎರಡನ್ನು ಕನ್ನಡಕ್ಕೆ ಭಾಷಾಂತರ ಮಾಡುವಷ್ಟು ಪಾಂಡಿತ್ಯ ಪಡ್ಕೊಂಡಿದ್ದಾರೆ. ಶಿಲಪದಿಕಾರಂ ಕಥೆ ನೀವು ಕೇಳಿರ್ಬೋದು. ಕೋವಳಂ ಕನ್ನಗಿ ಅಂತ ಹೇಳಿ ಮದ್ರಾಸ್ನಲ್ಲಿ ಮೆರಿನಾ ಬೀಚಲ್ಲಿ ಹಾಕುವ ಕನ್ನಗಿ ಬಳೆಗಳನ್ನು ಹಿಡ್ಕೊಂಡು ಜಯಲಲಿತಾ ಮುಖ್ಯಮಂತ್ರಿ ಆದಾಗ ಪ್ರತಿದಿನ ಕಾರ್ ಅಲ್ಲೇ ಹೋಗಬೇಕಾಗಿತ್ತು. ಯಾರೋ ಜ್ಯೋತಿಷಿ ಹೇಳಿದ್ರಂತೆ, ಅದು ನಿಂತಿರೋವರೆಗೂ ನಿಮ್ಗೆ ಒಳ್ಳೇದಲ್ಲ ಅಂತ ಹೇಳಿ ಆಮೇಲೆ ರಾತ್ರಿ ಅದನ್ನು ತೆಗೆಸ್ಬಿಟ್ರು. ಆ ಕೋವಳಂ ಕನ್ನಗಿ ದಂಪತಿಗಳ ಕಥೆ ಆ ಶಿಲಪದಿಕಾರ. ಆ ಮದ್ರಾಸ್ಗೆ ಹೋದವರು ನೋಡಿರ್ತೀರಿ, ಅಲ್ಲಿ ತಿರುವಳ್ಳುವರ ಆ ತಿರುಕುರುಳು ಎಲ್ಲ ನಮ್ಮ ಸರೋಜಿನಿ ಕವಿ ಥರ. ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಪ್ರಭುತ್ವ ಪಡ್ತು.
ಶ್ರೀಕಂಠಯ್ಯನವರಿಗೆ ಪ್ರಚಂಡವಾದ ಪ್ರತಿಭೆ. ಪ್ರತಿಭೆ ಅಂದರೆ ಏನು? ಈ ನಮ್ಮಲ್ಲಿ ಪ್ರತಿಭೆ ಅಂತಂದರೆ ಬಹಳ ಸೀಮಿತವಾದ ಅರ್ಥದಲ್ಲಿ ಉಪಯೋಗಿಸ್ತೀವಿ. ಏನು ಪ್ರತಿಭೆ? ಯಾರಾದರೂ ಚೆನ್ನಾಗಿ ಹಾಡ್ತಾ ಇದ್ದರೆ ಅವ್ರ ತರಹ ಹಾಡಿದರೆ ಏನು ಬಹಳ ಟ್ಯಾಲೆಂಟೆಡ್. ನಮ್ಮ ಪ್ರಸಿದ್ಧವಾದ ಕವಿ ಭಟ್ಟತೌತ ಅಂತ ಹೇಳಿ 9-10ನೇ ಶತಮಾನದ ಕವಿ. ಅವನು ಹೇಳ್ತಾನೆ ಪ್ರತಿಭೆ ಎಂದರೇನು? ಪ್ರಜ್ಞಾ ನವೋಲ್ಲಾಸ ಶಾಕಿನಿ ಪ್ರತಿಭಾ ಮತ ತದ್ಯಾವುದುಪಜೀವಸ್ಯ ವರ್ಣನಾನಿ ಪುನಃ ಕವಿ ಅಂತ ಅವನು ಇಂಗ್ಲೀಷ್ನಲ್ಲಿ ನಾವು ಟ್ಯಾಲೆಂಟ್ ಅಂತ ಏನಂತೀವಿ, ಅದಕ್ಕೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಪ್ರತಿಭೆ ಅಂತೀವಿ. ಅದಕ್ಕೆ ಅವನು ಡೆಫಿನೇಷನ್ ಕೊಟ್ಟಿದ್ದ. ಏನು ಪ್ರತಿಭೆ ಅಂದರೆ ಹೊಸದಾಗಿ ಏನಾದರೂ ಮಾಡ್ತಾ ಇರಬೇಕು. ಹೊಸದಾಗಿ ಮಾಡೋದು ಹೇಗೆ? ಅದಕ್ಕೆ ಯೋಜನೆಗಳು ಹಾಕ್ಕೊಂಡು ಮಾಡೋದಲ್ಲ. ಸ್ಪಾಂಟೇನಿಯಸ್ಲಿ ಒನ್ ಶುಡ್ ಬಿ ಏಬಲ್ ಟು ಡೂ ಸಮಥಿಂಗ್ ನ್ಯೂ ಕಂಟಿನ್ಯೂಯಸ್ಲಿ. ಅದು ಪ್ರತಿಭೆ ಅಂತ. ನಮ್ಮ ಶ್ರೀಕಂಠಯ್ಯನವರಿಗೆ ಅಂಥ ಅದನ್ಯವಾದ ಪ್ರತಿಭೆ ಇತ್ತು. ಅವರು ಗ್ರೀಕ್ ಭಾಷೆ ಕಲಿತರು. ಈಗ ನಾವೆಲ್ಲರೂ ಗ್ರೀಕ್ ನಾಟಕಗಳನ್ನು ಓದ್ತೀವಿ. ಹೇಗೆ ಓದ್ತೀವಿ? ಅದನ್ನು ಇಂಗ್ಲೀಷ್ ಭಾಷಾಂತರ ಓದ್ತೀವಿ. ಶ್ರೀಕಂಠಯ್ಯನವರು ಮಾತ್ರ ಅದಕ್ಕೆ ಅಷ್ಟೊಂದು ತೃಪ್ತಿ ಆಗಲಿಲ್ಲ. ಮೂಲದಲ್ಲಿ ಏನಿದೆ ಅನ್ನೋದು ನಾನು ತಿಳ್ಕೋಬೇಕು ಅಂತ ಹೇಳಿ ಗ್ರೀಕ್ ವಿಶೇಷವಾಗಿ ಓದಿ ಅದರಲ್ಲಿ ಅಪಾರವಾದ ಪ್ರಭುತ್ವ ಪಡೆದರು. ಸಂಸ್ಕೃತ ಗೊತ್ತಿತ್ತು ಅವರಿಗೆ, ಕನ್ನಡ ಮಾತೃಭಾಷೆ, ಅಲ್ಲಿ ತಮಿಳು ಕಲಿತರು, ಇಂಗ್ಲೀಷು ಪಾಠ ಹೇಳೋ ಭಾಷೆ. ಹೀಗಾಗಿ ಅವರಿಗೆ ಈ ಎಲ್ಲ ಭಾಷೆಗಳಲ್ಲೂ ವಿಶೇಷವಾದ ಪರಿಶ್ರಮ ಇತ್ತು. ಅವರು ಮೇಧಾಶಕ್ತಿ, ನೆನಪಿನ ಶಕ್ತಿ ಎಷ್ಟಿತ್ತು ಅಂತಂದರೆ ಅವ್ರಿಗೆ ಯಾವುದಕ್ಕೂ ಪುಸ್ತಕ ಬೇಕಾಗಿರಲಿಲ್ಲ. ಯಾವ ಯಾವ ಮುಖ್ಯವಾದ ಗ್ರಂಥಗಳಿದೆ ಅದೆಲ್ಲ ಅವ್ರ ಮನಸ್ಸಿನಲ್ಲಿ ತಯಾರಾಗಿರುತ್ತೆ. ಹಾಗೆ ಸಂದರ್ಭಕ್ಕೆ ತಕ್ಕಂತೆ ಎಲ್ಲೆಲ್ಲಿದ್ದಲೋ ಅದನ್ನು ತಗೊಂಡು ಹೇಳುವಂತಹ ವಿಶೇಷವಾದ ಶಕ್ತಿ ಅವರಲ್ಲಿತ್ತು. ಇಂಥ ವೈಯಕ್ತಿಕ ದುಗುಡದಲ್ಲೂ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅವರು ಸಹಾಯ ಮಾಡಿದರು. ಪ್ರೊಫೆಸರ್ ಆಗಿ ಸುಮಾರಾಗಿ ಸಂಬಳ ಬರ್ತಾ ಇತ್ತು ಅವರಿಗೆ. ಆರ್ಥಿಕವಾಗಿ ಅಂಥ ತೊಂದರೆ ಏನೂ ಇರಲಿಲ್ಲ. ಆದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದೆಲ್ಲ ವಿದ್ಯಾರ್ಥಿಗಳಿಗೆ ವಿನಿಯೋಗ ಮಾಡಿ. ಅವರ ಕನ್ನಡದ ಕೆಲಸ ಏನು ಮಾಡಿದ್ರು ಅಂತ ಸ್ವಲ್ಪ ನೋಡಿ. ಕನ್ನಡದ ಕೆಲಸದಲ್ಲಿ ಯಾವಾಗ ಕಾಲೇಜಿಗೆ ರಜಾ ಇರೋದು ಅವ್ರು ಸುಮ್ಮನೆ ಕುಳಿತುಕೊಳ್ತಾ ಇರಲಿಲ್ಲ. ರಾಜ್ಯ ಎಲ್ಲ ಪ್ರವಾಸ ಮಾಡೋರು. ಅವ್ರಿಗೆ ರಜಾ ಬರೋದಕ್ಕೆ ಮುಂಚೆನೇ ಅನೇಕ ಕಡೆಗಳಿಂದ ಅವ್ರಿಗೆ ನಮ್ಮೂರಿಗೆ ಬನ್ನಿ ಅಂತ ಆಹ್ವಾನಗಳು. ಅಲ್ಲೆಲ್ಲ ಅವರನ್ನು ಕೇಳಿಕೊಂಡು ಯಾವ ವಿಷಯದ ಮೇಲೆ ಮಾತಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಎಲ್ಲ ಈ ಥರ ಪ್ರಯಾಣಕ್ಕೆ ಅನುಕೂಲಗಳು ಇರಲಿಲ್ಲ. ಇಳ್ಕೊಳ್ಳೋದಕ್ಕೆ ಹೋಟೆಲ್ ಇತ್ಯಾದಿ ಸೌಕರ್ಯ ಇರಲಿಲ್ಲ. ಯಾರೋ ಕರೆದವ್ರ ಮನೇಲಿ ಹೋಗಿರೋದು. ಅವ್ರ ಭಾಷಣ ಎಲ್ಲ ರಾತ್ರಿ 9 ಗಂಟೆಗೆ ಶುರುವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳ್ಕೊಳ್ಳೋದಂತೆ, ಸ್ವಾಮಿ ನಮ್ಮಲ್ಲೆಲ್ಲ ರೈತಾಪಿ ಜನ ಇತ್ಯಾದಿ ಇದ್ದಾರೆ, ಅವರಿಗೆಲ್ಲ ಬೇಗ ಬರೋಕ್ಕಾಗಿಲ್ಲ, ಬೇರೆ ಬೇರೆ ಊರುಗಳಿಂದ ಬರ್ತಾರೆ. ಆದ್ದರಿಂದ ತಾವು 9 ಗಂಟೆ ಪ್ರಾರಂಭ ಗಾಡಿ ಕಟ್ಕೊಂಡು ಬರೋರಂತೆ ಭಾಷಣ ಕೇಳೋದಕ್ಕೆ ಸುತ್ತಮುತ್ತ ಊರಿನ ಜನ. 9 ಗಂಟೆಗೆ ಶುರುವಾದರೆ ರಾತ್ರಿ 12 ಗಂಟೆ 1 ಗಂಟೆವರೆಗೂ ಭಾಷಣ ಶ್ರೀಕಂಠಯ್ಯ. ಅಷ್ಟು ಕನ್ನಡದ ಕೆಲಸದ ಮೇಲೆ ಅವ್ರಿಗೆ ಗಮನ. ಶ್ರೀಕಂಠಯ್ಯನವರ ಕಂಠಶ್ರೀ ಅಂತ ಹೇಳೋದು. ಅವರದ್ದು ಕಂಚಿನ ಕಂಠ.
ಇವಾಗಿನಾಗೆ ಧ್ವನಿವರ್ಧಕಗಳೆಲ್ಲ ಇರಲಿಲ್ಲ. ಆದರೂ ಕೂಡ ಸೇರಿರೋ ಜನದವರೆಗೂ ತಲುಪುವಷ್ಟು ಮಾತಾಡುವಂಥ ದಿವ್ಯವಾದ ಕಂಠ ಇರ್ತದೆ ಅವರು. ಅಪಾರವಾದ ಪಾಂಡಿತ್ಯ, ಪ್ರತಿಭೆ, ಅದ್ಭುತ ಕಲ್ಪನಾ ಶಕ್ತಿ, ದೇಶ ಪ್ರೇಮ, ರಾಜಭಕ್ತಿ. ಕನ್ನಡದ ಬಗ್ಗೆ ಅವರು ಏನು ಹೇಳಿದ್ದಾರೆ ಅಂತ ಕೆಲವನ್ನ ನಾನು ಮುಂದೆ ಹೇಳ್ತೀನಿ. ಅವರು ಅಧ್ಯಾಪಕರಾಗಿ ಶಿಷ್ಯರಿಗೆ ಪಾಠ ಹೇಳಿದರು, ಸಾಹಿತಿಯಾಗಿ ಸಾಹಿತಿಗಳಿಗೆ ಪಾಠ ಹೇಳಿದರು. ನಾನು ಮೊದಲೇ ಹೇಳಿದಾಗೆ ಅವ್ರ ಶಿಷ್ಯರ ಪಟ್ಟಿ ಇದೆ. ಪುಟ್ಟಪ್ಪನವರು, ಕುವೆಂಪು ಅಂತ ನಾವೇನು ಕರಿತೀವಿ, ಅವರು ಕಾಲೇಜಿನಲ್ಲಿ ಬೇರೆ ಯಾವುದೋ ವಿಷಯ ತೊಗೊಳ್ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಕೊಟ್ಟು ಬಂದರಂತೆ. ಅವಾಗ ನೋಡಿ ಅವರನ್ನು ಕರೆದು, ಏನು ಪುಟ್ಟಪ್ಪನವರೇ ನೀವು ಹೀಗೆ ಮಾಡ್ತೀರಿ, ನಿಮ್ಮಂಥ ಪ್ರತಿಭಾವಂತರೇ ಕನ್ನಡ ತಗೊಳ್ಳದೆ ಇದ್ರೆ ಬೇರೆ ಯಾರು ತಗೊಳ್ತಾರೆ, ನೀವು ಕನ್ನಡ ತಗೊಂಡು ಕನ್ನಡಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿ ಬದಲಾವಣೆ ಮಾಡಿಸಿ ಅವರಿಗೆ ಕನ್ನಡ ಕೊಡಿಸಿ ಅವರಿಗೆ ಪಾಠ ಹೇಳಿ ಮುಂದಕ್ಕೆ ಅವರು ಜ್ಞಾನಪೀಠ ಪ್ರಶಸ್ತಿ ಬರೋವರೆಗೂ ಬೆಳೆದರು. ಹಾಗೆ ತಮ್ಮ ವಿದ್ಯಾರ್ಥಿಗಳಲ್ಲಿರೋ ಪ್ರತಿಭೆಯನ್ನು ಮೊದಲೇ ಕಂಡು ಹಿಡಿದು ಆ ಗಿಡಕ್ಕೆ ಗೊಬ್ಬರ ನೀರು ಕೊಟ್ಟು ಮುಂದೆ ಒಳ್ಳೆ ಹಣ್ಣು ಕೊಡುವಂತಹ ಫಲಭರಿತ ವೃಕ್ಷ ಮಾಡೋ ಕಲೆ ಶ್ರೀಕಂಠಯ್ಯನವ್ರಿಗೆ ಭಾಳ ಚೆನ್ನಾಗಿ ಬಂದಿತ್ತು. ನಾನು ಶ್ರೀಕಂಠಯ್ಯನವ್ರ ಬಗ್ಗೆ ಹೆಚ್ಚಿಗೆ ನಿಮ್ಮೇನು ಹೇಳಬೇಕಾಗಿಲ್ಲ. ಅವ್ರ ಶಿಷ್ಯರದ್ದು ಹೆಸರುಗಳು ಹೇಳ್ತೀನಿ, ಅದರಿಂದ ನಿಮ್ಗೆ ಗೊತ್ತಾಗುತ್ತೆ. AR ಕೃಷ್ಣಶಾಸ್ತ್ರಿಗಳು ಮೊದಲು ಅವ್ರಿಗೆ ಶಿಷ್ಯ, ಆಮೇಲೆ ಅವ್ರ ಜೊತೆ ಕೆಲಸ ಮಾಡಿದ್ರು. ನೀವೆಲ್ಲ ಲಾಲ್ಬಾಗ್ ಸುತ್ತಮುತ್ತ ಓಡಾಡಿರ್ತೀರಿ. ಲಾಲ್ಬಾಗ್ ಮುಂದೆ ವೆಸ್ಟ್ ಗೇಟ್ನಲ್ಲಿ ಕುವೆಂಪು ಅವರದ್ದೊಂದು ಬಸ್ಟ್ ಇದೆ. ನೀವು ಎಷ್ಟು ಜನ ಗಮನಿಸಿದ್ದೀರಿ ಇಲ್ಲ ಗೊತ್ತಿಲ್ಲ, ಮುಂದಿನ ಸರಿ ಹೋಗೋದು ಖಂಡಿತ. ಹಾಗೆ ಅಲ್ಲೇ ಮುಂದೆ ಬಂದರೆ ನ್ಯಾಷನಲ್ ಕಾಲೇಜ್ಗೆ ಡೈನಲ್ಲಿ ಆಗ್ಬೋದು, ಪೆಟ್ರೋಲ್ ಬಂಕ್ ಎದುರುಗಡೆ BM ಶ್ರೀಕಂಠಯ್ಯನವ್ರ ಬಸ್ ಇದೆ. ಅದು ಈಗ ಸುಮಾರು 2002ನೇ ಇಸ್ವಿನಲ್ಲಿ ಏನೋ ಅನಾವರಣ ಮಾಡಿದ್ರು. ಈಗ ದುರದೃಷ್ಟವಶಾತ್ ಅಲ್ಲಿ ಮೆಟ್ರೋ ಬಂದಿರೋದ್ರಿಂದ ಅದು ಕಾಣಿಸೋದು ಇಲ್ಲ. ಆ ಮೆಟ್ರೋ ಬ್ರಿಡ್ಜ್ ಕೆಳಗಡೆ ಇದೆ. ಅಲ್ಲೇ AR ಕೃಷ್ಣಶಾಸ್ತ್ರಿಗಳ ಮನೆ ಇತ್ತು. ಕೃಷ್ಣಶಾಸ್ತ್ರಿಗಳನ್ನು ಮೊದಲು ಪಾಠ ಹೇಳಿ ಆಮೇಲೆ ಅವ್ರ ಜೊತೆಯಲ್ಲಿ ಬಂದ ಮೇಲೆ ಪ್ರಬುದ್ಧ ಕರ್ನಾಟಕ ಅಂತ ಹೇಳಿ ಪತ್ರಿಕೆ ಪ್ರಾರಂಭ ಮಾಡೋದಕ್ಕೆ ಶ್ರೀಕಂಠಯ್ಯನವರೇ ಪ್ರೇರಣೆ. ಪ್ರಬುದ್ಧ ಕರ್ನಾಟಕ ಪ್ರಾರಂಭ ಮಾಡಿಸಿ AR ಕೃಷ್ಣಶಾಸ್ತ್ರಿಗಳನ್ನು ಸಂಪಾದಕರಾಗಿ ಮಾಡಿ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಸಂಪಾದಕ ಮಂಡಳಿಯಲ್ಲಿದ್ದು ಅವ್ರು ಇರೋ ಅಷ್ಟು ಕಾಲ ಆ ಪ್ರಬುದ್ಧ ಆವಾಗ ಯಾರನ್ನಾದರೂ ಕಂಡರೆ ಕನ್ನಡದವ್ರನ್ನ ಏನು ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಎಲ್ಲ ಹೇಗೆ ನಿಮ್ಮ ಕಾರ್ಯಕ್ರಮ ಎಲ್ಲ ಹೇಗೆ ನಡೀತಾ ಇದೆ, ಪ್ರಬುದ್ಧ ಕರ್ನಾಟಕ ಧರಿಸ್ತಾ ಇದ್ದೀರಾ, ಹಾಗೆ ಕನ್ನಡ ಪ್ರಸಾರ ಮಾಡ್ತಾರೆ. TS ವೆಂಕಣ್ಣಯ್ಯ ಅವರ ಶಿಷ್ಯ. ವೆಂಕಣ್ಣಯ್ಯನವರು ಪ್ರತಿಭಾವಂತ ಸಾಹಿತಿಗಳು, ಪ್ರಾಧ್ಯಾಪಕರು. ಕುವೆಂಪು ಮೊದಲೇ ಹೇಳಿದೆ. DL ನರಸಿಂಹಾಚಾರ್ಯ, L ಗುಂಡಪ್ಪ, GP ರಾಜರತ್ನ, ಕಾವ್ಯಂ ರಾಘವಾಚಾರ್ಯ, N ಅನಂತರಂಗಾಚಾರ್ಯ, K ವೆಂಕಟರಾಮಪ್ಪ, G ವೆಂಕಟಸುಬ್ಬಯ್ಯ, ನೀವೆಲ್ಲ ಕೇಳಿದ್ದೀರಿ ಶತಾಯುಷಿಗಳವರಮ್ಮ ನಿಘಂಟು ವೆಂಕಟಸುಬ್ಬಯ್ಯ, HM ಶಂಕರನಾರಾಯಣರಾವ್, SV ಪರಮೇಶ್ವರ ಭಟ್ಟ, LS ಶೇಷಗಿರಿರಾವ್, MV ಸೀತಾರಾಮಯ್ಯ, HS ದೊರೆಸ್ವಾಮಿ. ಹೆಚ್ಚು ಕಡಿಮೆ ಕನ್ನಡಕ್ಕೆ ಯಾರು ಬಹಳ ಚೆನ್ನಾದ ಕೆಲಸ ಮಾಡಿದ್ದಾರೆ ಕಳೆದ 40-50 ವರ್ಷ, ಅವರೆಲ್ಲರೂ ಶ್ರೀಕಂಠಯ್ಯನವರು ಶಿಷ್ಯರು. ಅವರು ಪ್ರತಿಯೊಬ್ಬರನ್ನು ಅವರ ಚಿಕ್ಕ ವಯಸ್ಸಿನಿಂದ ಗುರುತಿಸಿ ಅವರವರಿಗೆ ಯಾವ ಯಾವ ಆಯಾಮದಲ್ಲಿ ಹೆಚ್ಚು ಪರಿಶ್ರಮ ಪ್ರತಿಭೆ ಇದೆ ಅಂತ ಗುರುತಿಸಿ ಅವ್ರನ್ನ ಆ ಕೆಲಸಕ್ಕೆ ನೇಮಿಸಿ ಕನ್ನಡದ ಕೆಲಸ ಮಾಡೋದು ಶ್ರೀಕಂಠಯ್ಯ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಚೆನ್ನಾಗಿ ಅಡುಗೆ ಮಾಡಿಬಿಡಿಸೋದು ಒಂದು, ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಅಡುಗೆ ಮಾಡೋ ಒಂದು ತಂಡವನ್ನೇ ತಯಾರು ಮಾಡಿ ಕನ್ನಡದ ಕೆಲಸ ಅವಿಚ್ಛಿನ್ನವಾಗಿ ಮಾಡುವಂಥ ನಮಗೆ ಆ ಸವಿಯುವ ಅವಕಾಶ ಮಾಡಿಕೊಟ್ಟ
ಪ್ರಾತಸ್ಮರಣೀಯರು ಬಿ ಎಂ ಶ್ರೀಕಂಠಯ್ಯನವರು. ಅಲ್ಲಿಂದ ಮುಂದೆ ಇನ್ನೂ ಏನು ಕೆಲಸ ಮಾಡಿದ್ದಾರೆ ಅಂತಂದರೆ, ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆಯನ್ನು ಪ್ರಾರಂಭ ಮಾಡಿದರು. ಆವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಖ್ಯವಾದ ಹುದ್ದೆಗಳಲ್ಲಿ ಇರ್ತಾ ಇದ್ದವರೆಲ್ಲ ಯುರೋಪಿಯನ್ನರು. ಕನ್ನಡದ ಕೆಲಸ ಏನೂ ಆಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕನ್ನಡ ಗ್ರಂಥಮಾಲೆ ಪ್ರಾರಂಭ ಮಾಡಿ ಅದರ ಪ್ರಧಾನ ಸಂಪಾದಕರಾಗಿದ್ದರು. ಪರಿಷತ್ತಿನ ಕನ್ನಡ ನುಡಿ ಅಂತ ಪತ್ರಿಕೆ ಬರುತ್ತೆ, ಈಗಲೂ ಬರ್ತಾ ಇದೆ. ಆ ಕನ್ನಡ ನುಡಿ ಪತ್ರಿಕೆ ಪ್ರಾರಂಭ ಮಾಡಿದವರು ಬಿ ಎಂ ಶ್ರೀಕಂಠಯ್ಯ. ಸ್ವಂತ ಹಣದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಗಂಟು ಕೊಟ್ಟು ಬಿ ಎಂ ಶ್ರೀ ಅಚ್ಚುಕೂಟ ಅಂತ ಪ್ರಾರಂಭ ಮಾಡಿದರು. ಹಾಗೆಲ್ಲ DTP ಎಲ್ಲ ಇರಲಿಲ್ಲ. ಮೊಳೆ ಜೋಡಿಸಿ ಈ ಕೃಷ್ಣರಾಜ ಪರಿಷತ್ ಮಂದಿರ ಏನಿದೆ ಅದರ ಪಕ್ಕದಲ್ಲಿ ಒಂದು ಜಾಗ ಇತ್ತು, ಅಲ್ಲೇ ಬಿ ಎಂ ಶ್ರೀ ಅಚ್ಚುಕೂಟ ನಡೀತಾ ಇತ್ತು. ಈಗಿನ ಜನಾಂಗದವ್ರಿಗೆ ಅಷ್ಟು ಗೊತ್ತಿಲ್ಲ. ಕೃಷ್ಣಮೂರ್ತಿಗಳು ನಾವೆಲ್ಲ ನೋಡಿದ್ದೀವಿ, ಅನ್ನೋದು ಹೇಳ್ತಾರೆ. ವಯಸ್ಕರ ಶಿಕ್ಷಣ ಸಮಿತಿ ಅಂತ ಇತ್ತು. ಆ ವಯಸ್ಕರ ಶಿಕ್ಷಣ ಸಮಿತಿ ಅಧ್ಯಕ್ಷರಾಗಿದ್ದರು ಬಿ ಎಂ ಶ್ರೀಕಂಠಯ್ಯ. ಹಳ್ಳಿಗಳಲ್ಲಿ ರಾತ್ರಿ ಹೊತ್ತು 7 ಗಂಟೆ ಮೇಲೆ ಲಾಂಟೀನ್ ಹಚ್ಚಿ ಆ ಹಳ್ಳಿ ಅನಕ್ಷರನೆಲ್ಲ ಕರೆಸಿ ವಿದ್ಯಾಭ್ಯಾಸ ಮಾಡ್ತಾರೆ. ಈ ಸಿಂಗಸಂದ್ರ ಅಂತ ಏನು ಊರಿದೆ ಮುದುವಾಡಿ ಹತ್ರ, ಅಲ್ಲಿ ನಮ್ಮ ತಂದೆ ಈ ಕೆಲಸ ಪಾಠ ಮಾಡೋದು. ನಮ್ಮ ಚಿಕ್ಕಪ್ಪ ಸೂರ್ಯನಾರಾಯಣರಾಯರು ಮಾಡಿರ್ಬೋದು ತಾಮಸದಲ್ಲಿ. ಅದಕ್ಕೆ ಬೇಕಾದ ಪುಸ್ತಕಗಳು ಇತ್ಯಾದಿಗಳನ್ನ ಶ್ರೀಕಂಠಯ್ಯನವ್ರು ಬರೆದುಕೊಡು. ಅದು ಸ್ವಲ್ಪ ಕಷ್ಟದ ಕೆಲಸ. ವಯಸ್ಸಾದವರು ಈಗ ತಾನೇ ಕಲಿತಾ ಇದ್ದಾರೆ. ಅವರು ಓದಕ್ಕೆ ಸುಲಭವಾಗಿರಬೇಕು, ಅನುಕೂಲವಾಗಿರಬೇಕು ಅಂತ ಕೆಲಸ ಮಾಡಿದ್ರು ಶ್ರೀಕಂಠಯ್ಯ. ಆಮೇಲೆ ಬಹಳ ಕಾಲ ಉಳಿಯುವಂಥ ಅನೇಕ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ. ಅವ್ರು ಹೇಳ್ತಾ ಇದ್ರಂತೆ, ನಾನು ಕನ್ನಡದ ಕಾವಲು ನಾಯಿ, ಕನ್ನಡಕ್ಕಾಗಿ ಭಿಕ್ಷೆ ಬೇಡೋ ದಾಸಯ್ಯ ನಾನು ಅಂತ. ನನಗೆ ಸಂಕೋಚ ಇಲ್ಲ, ಕನ್ನಡದ ಕೆಲಸಕ್ಕೆ ದುಡ್ಡು ಬೇಕು, ನಾನು ಭಿಕ್ಷೆ ಬೇಡಾದರೂ ಕನ್ನಡದ ಕೆಲಸ ಮಾಡ್ತೀನಿ ಅಂತ ಛಲ ಇತ್ತು ಅವರಿಗೆ. ಅವರ ಪಾಠ ಕ್ರಮದ ಬಗ್ಗೆ ಕೆಲವು ವಿಷಯಗಳನ್ನು ಗಮನಿಸೋಣ. ಸಾಹಿತ್ಯದಿಂದ ಪ್ರಯೋಜನಗಳು ಏನು ಮನುಷ್ಯನಿಗೆ ಅನ್ನೋ ಒಂದು ವಿಷಯ ಬಂದಾಗ, ಯಾರಾದರೂ ಯಾತಕ್ಕೆ ಬರೀತಾರೆ, ಅದನ್ನು ಇನ್ನೊಬ್ಬರು ಯಾತಕ್ಕೆ ಓದ್ತಾರೆ ಅನ್ನೋ ಸಂದರ್ಭದಲ್ಲಿ ನಮ್ಮಲ್ಲಿ ಆನಂದವರ್ಧನ ಅಂತ ಹೇಳಿ ನೀವು ಕೇಳಿರ್ಬೋದು. ಆನಂದವರ್ಧನ ಅಂತ ಹೇಳಿ ಅವನು 9ನೇ ಶತಮಾನದ ಕಾಶ್ಮೀರದ ಕವಿ. ಕಾಶ್ಮೀರ ನಮ್ಮದು ಅಂತ ಎಲ್ಲ ಗುದ್ದಾಡ್ತಾರೆ, ಅದು ಪೂರ್ತಿ ನಮ್ಮ ಭಾರತ ದೇಶದ್ದೇ. ನೀವು ಸಾಹಿತ್ಯ ಚರಿತ್ರೆ ತಗೊಂಡ್ರೆ, ನಮ್ಮ ಭಾರತದ ಸಾಹಿತ್ಯ ಚರಿತ್ರೆ, ಅದರಲ್ಲಿ ತುಂಬ ದೊಡ್ಡ ಚೆನ್ನಾಗಿರೋ ಅಧ್ಯಾಯ ಅಂದರೆ ಕಾಶ್ಮೀರ. ಆನಂದವರ್ಧನ ಅನ್ನೋ ಕವಿ ಧ್ವನ್ಯಾಲೋಕ ಅಂತ ಒಂದು ಸಾರವಾದ ಗ್ರಂಥ ಬರೆದಿದ್ದಾನೆ. ಅವನು ಮುಂದೆ 10ನೇ ಶತಮಾನದಲ್ಲಿ ಬಂದ ಆಚಾರ್ಯ ಅಭಿನವ ಗುಪ್ತ ಅಂತ ಅವನವನು ಅದಕ್ಕೆ ಟೀಕೆ ಬರೆದಿದ್ದ, ನಾಟ್ಯಶಾಸ್ತ್ರಕ್ಕೂ ಟೀಕೆ ಬರೆದಿದ್ದ. ಆ ಅಭಿನವ ಗುಪ್ತನಿಗೆ 16 ಜನ ಗುರುಗಳಿದ್ದರಂತೆ. ಪ್ರತಿ ವಿಷಯದಲ್ಲೂ ಯಾರು ಪ್ರಕಾಂಡ ಪಂಡಿತರಿದ್ದಾರೆ ಆ ಕಾಲದಲ್ಲಿ ಅವರ ಹತ್ರ ಹೋಗಿ ಅದನ್ನು ಅಭ್ಯಾಸ, ತರ್ಕ ಯಾರ ಹತ್ರ ಕಲಿಯಬೇಕು, ಮೀಮಾಂಸ ಯಾರ ಹತ್ರ, ಛಂದಸ್ಸು ಯಾರ ಹತ್ರ ಕಲಿಯಬೇಕು, ಹೋಗಿ ಕಲ್ತವ್ರು. ಅವನ ಗುರು ಒಬ್ಬ ಮಮ್ಮಟ ಅಂತ ಹೇಳಿ. ಆ ಮಮ್ಮಟ ಅನ್ನೋವನು ಸಾಹಿತ್ಯದಿಂದ ಆಗುವ ಪ್ರಯೋಜನಗಳೇನು ಅಂತ ಹೇಳ್ತಾರೆ. ಕಾವ್ಯಂ ಯಶಸ್ಸೆ, ಅರ್ಥಕೃತೆ, ವ್ಯವಹಾರವದೆ, ಶಿವೈತರ ಕ್ಷತೆಯೇ, ಸದ್ಯ ಪರನಿವೃತ್ತೆಯೇ, ಕಾಂತಾತಮ್ಮಿತೆಯ ಉಪದೇಶವಿದೆ. ಈ 6 ಪ್ರಯೋಜನಗಳಿವೆ ಸಾಹಿತ್ಯದಿಂದ. ಏನು 6 ಪ್ರಯೋಜನ? ಕಾವ್ಯದಿಂದ ಒಳ್ಳೆಯ ಹೆಸರು ಬರುತ್ತೆ. ಯಾರಿಗೂ ಒಳ್ಳೆಯ ಹೆಸರು ಬರುತ್ತೆ?
ಕಾವ್ಯ ರಚನೆ ಮಾಡಿದವನು ಒಳ್ಳೆಯ ಹೆಸರು ಬರುತ್ತೋ? ಬರುತ್ತೆ. ಒಳ್ಳೆ ಕಾವ್ಯ ರಚನೆ ಮಾಡಿದವ್ರನ್ನ ನಾವು ಇವತ್ತರೆಗೂ ಕಾಳಿದಾಸ, ಭಾಸ ಅಂದರೆ ಇವತ್ತು ಶ್ರೀಕಂಠಯ್ಯನವರು ಇವತ್ತು ನೆನೆಸ್ಕೊತೀವಿ. ಬರೆದವ್ರು ಮಾತ್ರ ಅಲ್ಲ, ಅದನ್ನು ಓದಿದವ್ರಿಗೂ ಯಶಸ್ಸು ಬರುತ್ತೆ. ಈಗ ಎಷ್ಟೋ ಜನ ಸ್ವಂತ ಹೆಚ್ಚು ಬರೆದಿಲ್ಲ, ಆದರೆ ಬರೆದವರನ್ನು ಓದಿ ಅದರಿಂದ ಜೀವನ ಮಾಡೋದು ಉಂಟು. ಅರ್ಥಕೃತೆ ದುಡ್ಡು ಹುಟ್ಟುತ್ತೆ. ಯಾರು ದುಡ್ಡು ಹುಟ್ಟುತ್ತೆ? ಬಡವರು, ಭಾಳ ಬಡವರಿದ್ದರು, ಕಷ್ಟಪಟ್ಟರು ಅಂತ ಎಲ್ಲ ಕೇಳ್ತೀವಿ. ಆದರೆ ಲೇಖಕರಾಗಿ ಭಾಳ ಚೆನ್ನಾಗಿ ಹಣ ಸಂಪಾದನೆ ಮಾಡಿದವರು ಇದ್ದಾರೆ. ಅದನ್ನು ಮುಂದಕ್ಕೆ ಓದ್ಕೊಂಡು ಬಂದು ಸಂಪಾದನೆ ಮಾಡಿದವರು ಇದ್ದಾರೆ. ಸಾಹಿತ್ಯದ ಮುಖ್ಯವಾದ ಪ್ರಯೋಜನ ಏನು ಅಂತಂದರೆ ರಸಾನುಭವ. ಜೀವನ ಎಲ್ಲರೂ ಮಾಡ್ತಾರೆ. ಏನು ಜೀವನ? ಬೆಳಗ್ಗೆಯಿಂದ ಸಂಜೆವರೆಗೂ ಏನೋ ಮಾಡ್ತೀವಿ, ಸಂಪಾದನೆ ಮಾಡ್ತೀವಿ, ಉಂಡು ಹುಟ್ಟು ಜೀವನ ಮಾಡ್ತೀವಿ, ಅದಷ್ಟೇ ಜೀವನವೇ ಅಂದರೆ ಅಲ್ಲ. ಅದಕ್ಕಿಂತ ಹೆಚ್ಚಿನ ಹೊಂದಿದೆ. ಅದೇನು ಅಂದರೆ ರಸಾನುಭವ. ಹಾಗೆ ಅವ್ರು ಹೇಳ್ಕೊಂಡು ಬರ್ತಾರೆ. ಯಾರಾದರೂ ಒಂದು ಮಾತು ಹೇಳಿದ್ರೆ, ಅಡ್ವೈಸ್ ಅಂತೀವಿ ನಾವು, ಕೊಟ್ಟರೆ ಅದು ಹೇಗಿರುತ್ತೆ ಅಂತ ಹೇಳಿ ಮಮತಾ ಹೇಳ್ತಾರೆ. 3 ಥರ ಇರುತ್ತಂತೆ: ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ ಅಂತ. ಒಂದು ಅಧಿಕಾರದಲ್ಲಿರೋರು ಹೇಳಿದಾಗೆ, ರಾಜ ಅಥವಾ ಹೈಯರ್ ಆಫೀಸರ್, ನೀವು ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಯಾಕೆ ಅಂತ ಕೇಳೋ ಹಾಗಿಲ್ಲ, ನೀವು ಮಾಡಲೇಬೇಕು. ಅದು ಪ್ರಭು ಸಂಹಿತ. ಮಿತ್ರ ಸಂಹಿತ ಅಂದರೆ ಹೇಗೆ? ನಮಗೆ ಬಹಳ ಆಪ್ತನಾದ ಸ್ನೇಹಿತ ಒಬ್ಬ ಹೇಳಿದ್ರೆ ಅವನೇನು ಬಲವಂತವಾಗಿ ಹೇಳೋದಿಲ್ಲ, ಒಳ್ಳೆ ಮಾತಿನಲ್ಲೇ ಹೇಳ್ತಾನೆ. ಅವನ ಮೇಲಿನ ಪ್ರೀತಿ, ವಿಶ್ವಾಸ, ಬೆಲೆ ಕೊಟ್ಟು ನಾವು ಆ ರೀತಿ ಮಾಡ್ತೀವಿ. ಇದು ಮಿತ್ರ ಸಂಹಿತ. ಇದೆರಡಕ್ಕೂ ಹೆಚ್ಚಿಂದು ಕಾಂತಾ ಸಂಹಿತ. ಕಾಂತಾ ಸಂಹಿತ ಅಂದ್ರೇನು? ಹೆಂಡತಿ ಗಂಡನಿಗೆ ಹೇಳೋ ಹಾಗೆ, ಬಹಳ ನವಿರಾಗಿ, ಮನಸ್ಸು ನೋಯ್ದ ಹಾಗೆ ಸಲಹೆ ಸೂಚನೆ ಕೊಡೋದು. ಸಾಹಿತ್ಯ ಈ ಎಲ್ಲ ಕೆಲಸ ಮಾಡುತ್ತೆ ಅಂತ ಹೇಳಿ. ಮತ್ತು ಜೀವನದ ಜಂಜಾಟದಲ್ಲಿ ಬೇಸರವಾಗಿ ಏನಪ್ಪ ಇವತ್ತು ಅಂತನ್ನೋನಿಗೆ ಸಾಹಿತ್ಯ ಅವಾಗ ಶಾಂತಿ, ಒಂದು ರೀತಿ ನೆಮ್ಮದಿ ಕೊಡುತ್ತೆ. ಇದೆಲ್ಲ ಕೆಲಸಗಳು ಸಾಹಿತ್ಯ ಮಾಡುತ್ತೆ ಅಂತ ಹೇಳಿ ಮಮತಾ ಆವಾಗಲೇ 1100 ವರ್ಷದ ಹಿಂದೆ ಹೇಳಿದ್ದ. ಶ್ರೀಕಂಠಯ್ಯನವರ ವಿಷಯದಲ್ಲಿ ಅದನ್ನು ನಾವು ಯಾಕೆ ಜ್ಞಾಪಿಸ್ಕೋತೀವಿ ಅಂತ ಹೇಳಿದ್ರೆ, ಅವರ ಪಠ್ಯಕ್ರಮದಲ್ಲಿ ಇದನ್ನೆಲ್ಲವನ್ನು ತಂದಿದ್ದಾರೆ. ಅವ್ರ ಪಾಠ ಕೇಳೋ ಭಾಗ್ಯ ನಮಗಿರಲಿಲ್ಲ. ಅವರ ಶಿಷ್ಯರು G.P. ರಾಜರತ್ನಂ ಅಂತ ನಿಮಗಾಗಲೇ ಹೇಳಿದೆ. ಪ್ರಾಯಶಃ ನಮ್ಮ ಕಿಟ್ಟನ್ನು ನೋಡಿರ್ಬೋದು ನೀವು. G.P. ರಾಜರತ್ನಂ ಮತ್ತೆ ಅವರು ಸೆಂಟ್ರಲ್ ಕಾಲೇಜಿನಲ್ಲಿ ಪಾಠ ಹೇಳೋರು. ಅವಿನಿ ರೋಡು ಇವಾಗ ಎಷ್ಟೋ ಬದಲಾವಣೆ ಆಗಿದೆ. ಮೊದಲು ಅವಿನಿ ರೋಡ್ ಅಂದರೆ ಬರೀ ಪುಸ್ತಕದ ಅಂಗಡಿಗಳು. ರಾಜರತ್ನಂ ಪಾಠ ಬೆಳಿಗ್ಗೆ ಹೊತ್ತು ಇಡೋರಂತೆ, ಅದನ್ನು ಆಡಿಟೋರಿಯಮಲ್ಲಿ ಇಡೋರಂತೆ. ಯಾಕೆ ಅಂತಂದರೆ ಅವಿನಿ ರೋಡ್ ಪುಸ್ತಕದ ಅಂಗಡಿಯವರೆಲ್ಲ ಬರೋರು ಅವ್ರ ಪಾಠ ಕೇಳೋದು. ಬೆಳಿಗ್ಗೆ ಹೊತ್ತು ಯಾರು ಗಿರಾಕಿಗಳು ಬರ್ತಾ ಇರಲಿಲ್ಲ. ಹಿಂದೆ ನೋಡಿದ್ರೆ ಪುಸ್ತಕ, ಮುಂದೆ ನೋಡಿದ್ರೆ ಪುಸ್ತಕ, ಪಕ್ಕದಲ್ಲಿ ನೋಡಿದ್ರೆ ಪುಸ್ತಕ. ಅವರೆಲ್ಲ ಚೆನ್ನಾಗಿ ಓದ್ಕೊಂಡಿದ್ರಂತೆ. ಅವರು ಅದಕ್ಕೋಸ್ಕರ ಇವರು G.P. ರಾಜರತ್ನಂ ಪಾಠ ಮಾಡೋವಾಗ ವಿದ್ಯಾರ್ಥಿನೇ ಬರಬೇಕು ಅಂತೇನಿಲ್ಲ. ವಿದ್ಯಾರ್ಥಿಗಳು ಮುಂದೆ ಜಾಗ ಬಿಟ್ಬಿಡಿ, ಮಿಕ್ಕಿ ಜಾಗದಲ್ಲಿ ಯಾರು ಬೇಕಾದರೂ ಬರ್ಬೋದು. ಒಂದೇ ಕಂಡೀಷನ್ನು, ನಾನು ಬರೋಕ್ಕೆ ಮುಂಚೆ ಬಂದು ಕೂತಿರಬೇಕು, ನಾನು ಹೋಗೋವರೆಗೂ ಎದ್ದು ಹೋಗ್ಬಾರ್ದು. ಅವ್ರು ಹೇಳೋ G.P. ರಾಜರತ್ನಂ. ಇದು ನಮ್ಮ ಗುರುಗಳು ಶ್ರೀಕಂಠಯ್ಯನವರ ಪಾಠದ ರೀತಿ. ಅವರು ಯಾವಾಗಲೂ ಪರೀಕ್ಷೆಗೋಸ್ಕರ ಪಾಠ ಮಾಡಿದವರೇ ಅಲ್ಲ. ಅವರು ಪಾಠ ಮಾಡ್ತಾ ಇದ್ದಿದ್ದು ಜೀವನದ ಅನುಭವ, ರಸಪ್ರಜ್ಞೆ ಮತ್ತು ಯಾವ ಆಳದ ಬಗ್ಗೆ ಅವರ ಚಿಂತನೆ ಮಾಡಿ ಈ ಗ್ರಂಥಗಳನ್ನು ತಂದಿದ್ದಾರೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಪಾಠ ಮಾಡಿ. ಒಂದು ವಿಷಯದಲ್ಲಿ ಹೇಳ್ತಾರೆ, ಅವರು
ಅಥೆಲೋ ಪಾಠ ಹೇಳೋದು ಆನರ್ಸ್ ತರಗತಿಗೆ 15 ದಿವಸ ಬರೀ ಆಯೋಗ ಪಾತ್ರ ವಿಮರ್ಶನೆ ಮಾಡಿದ್ರು. ವಿದ್ಯಾರ್ಥಿಗಳೆಲ್ಲ ಇದ್ದರು. ವಿದ್ಯಾರ್ಥಿಗಳಲ್ಲೇ 190 ಭಾಗ ಬರೀ ಪರೀಕ್ಷೆಗೆ ಹೋದವರು. ಅವ್ರಿಗೆ ಏನು ಇಷ್ಟೊಂದು ಹೇಳ್ತಾ ಇದ್ದಾರಲ್ಲ, ಅದು ಆಯೋಗ ಅದೇನೋ ಅವನು ನಾಯಕ ಅಲ್ಲ, ಏನಲ್ಲ, ಒಂದು ಸುಮಾರು ಸಣ್ಣ ಪಾತ್ರ. ಇದರ ಬಗ್ಗೆ 15 ದಿನ ಹೇಳ್ತಾ ಇದ್ದಾರಲ್ಲ ಇವರು, ನಮ್ಮ ಪರೀಕ್ಷೆಗೆ ಇದೆಲ್ಲ ಬೇಕೇ ಅನ್ನೋ ಭಯ ಬಂದು ಆವಾಗ ಪ್ರೊಫೆಸರ್ NS ಸುಬ್ಬರಾಯರು ವೈಸ್ ಚಾನ್ಸಲರ್ ಅವ್ರ ಹತ್ರ ಹೋಗಿ ಅವರೆಲ್ಲ ಕಂಪ್ಲೇಂಟ್ ಮಾಡಿದ್ರು. ಶ್ರೀಕಂಠಯ್ಯನವ್ರ ಕ್ಲಾಸ್ ನಾವು ಹೋಗ್ತೀವಿ, ಅವರು ಏನೇನೋ ಮಾತಾಡ್ತಾನೆ, ಆ ಪರೀಕ್ಷೆಗೆ ಎಷ್ಟು ಬೇಕು ಅನ್ನೋದು ನಮಗೆ ಗೊತ್ತಾಗಲ್ಲ. ಆಮೇಲೆ ಅವರು ಆಯಿತು, ನಾನು ಶ್ರೀಕಂಠಯ್ಯನವ್ರಿಗೆ ಹೇಳ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಶ್ರೀಕಂಠಯ್ಯನವ್ರಿಗೆ ಅವರೇನು ಹೇಳಲಿಲ್ಲ. ಯಾವಾಗಲೂ ಒಂದು ಸಾರಿ ಯಾವುದೋ ಸಂದರ್ಭದಲ್ಲಿ ಸಿಕ್ಕಿದಾಗ ಹುಡುಗರು ಈ ಥರ ಕಂಪ್ಲೇಂಟ್ ತಂದಿದ್ರು, ನಾನು ಹೇಳ್ತೀನಿ ಅಂದೆ, ನೀವೇನು ಮಾಡ್ತಾಯಿದ್ದಾರೋ ಅದು ನಡೆಸ್ಕೊಂಡು ಹೋಗಿ, ಪರೀಕ್ಷೆಗೆ ಅಂತ ಬೇಕಾದವರು ಗೈಡು ನೋಟ್ಸು ಓದ್ಕೊಂಡು ಪಾಸ್ ಮಾಡ್ತಾರೆ. ನಿಮ್ಮ ತರಹ ಅವ್ರನ್ನ ಜೀವನಕ್ಕೆ ತಯಾರು ಮಾಡೋರು ಬೇಕು ನಮಗೆ, ನೀವು ಮಾಡಿ. ಅಂಥ ಕೃಷಿಯನ್ನು ಮಾಡಿದವರು ಶ್ರೀಕಂಠಯ್ಯನವರಿಗೆ ಒಂದು ಸಮಯದಲ್ಲಿ ಪ್ರಮೋಷನ್ ಕೊಡಬೇಕಾಗಿತ್ತು. ಆವಾಗ ವಿಶ್ವವಿದ್ಯಾನಿಲಯದವರು ಕೇಳಿದ್ರು ಅವರಿಗೆ, ನಿಮಗೆ ಅವಾಗ ಒಂದು ಷರತ್ತಿತ್ತು, ಏನು ಅಂತಂದರೆ ಇಂಗ್ಲೀಷ್ ಪ್ರಾಧ್ಯಾಪಕರು ಆಗಬೇಕಾದ್ರೆ ಅವರು ಒಂದು ಯುರೋಪ್ನಿಂದ ಬಂದವರಾಗಿರಬೇಕು, ಇಲ್ಲದೇ ಇದ್ದರೆ ಆಕ್ಸ್ಫರ್ಡ್ ಅಥವಾ ಕೇಂಬ್ರಿಡ್ಜ್ನಲ್ಲಿ ಹೋಗಿ ಪದವಿ ಪಡ್ಕೊಂಡು ಬಂದಿರಬೇಕು. ಅಂಥವ್ರಿಗೆ ಮಾತ್ರ ಇಂಗ್ಲೀಷ್ ಪ್ರೊಫೆಸರ್ ಹುದ್ದೆ ಕೊಡಬೇಕು. ಶ್ರೀಕಂಠಯ್ಯನವರು ಯುರೋಪ್ನವರಲ್ಲ, ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಹೋಗಲಿಲ್ಲ. ಆದರೆ ಅವರ ಯೋಗ್ಯತೆ ಏನು ಅಂತ ಅವರ ಮೇಲಧಿಕಾರಿಗಳಿಗೆಲ್ಲ ಗೊತ್ತು. ಅವರಿಗೆ ಪ್ರಮೋಷನ್ ಕೊಡಬೇಕು. ಆವಾಗ ಅವ್ರ ಕರೆದು ಕೇಳಿದ್ರು, ಶ್ರೀಕಂಠಯ್ಯನವರೇ ನೀವು ಪ್ರಮೋಷನ್ ಕೊಡಬೇಕು, ನಿಮಗೆ 2 ಅವಕಾಶ ಇದೆ ಮುಂದೆ, ಹೆಚ್ಚು ಸಂಬಳ ಬರೋ ಕನ್ನಡ ಪ್ರೊಫೆಸರ್, ಇಲ್ಲ ಕಡಿಮೆ ಸಂಬಳ ಬರೋ ಇಂಗ್ಲೀಷ್ ಪ್ರೊಫೆಸರ್, ಯಾವುದು ಬೇಕೋ ನೀವು ಆರಿಸ್ಕೊಂಡು. ಶ್ರೀಕಂಠಯ್ಯನವರು ಹೇಳೋದಂತೆ, ನೀವು ಕಡಿಮೆ ಸಂಬಳ ಬಿದ್ದರೂ ಪರವಾಗಿಲ್ಲ, ಇಂಗ್ಲೀಷ್ ಕೆಲಸನೇ ಕೊಡಿ. ಅವ್ರು ಕೇಳಿದ್ರೆ, ಯಾತಕ್ಕೆ ನೀವು ಕೇಳ್ತೀರಿ, ಹೀಗೆ ಕೇಳ್ತೀರಿ, ಸಂಬಳ ಕಡಿಮೆ ಆದರೂ ಪರವಾಗಿಲ್ಲ ಅಂತ. ಕನ್ನಡದ ಕೆಲಸ ನಾನು ಸಂಬಳ ಕೊಡಲಿ ಬಿಡಲಿ ಮನೆಯಲ್ಲಿರಲಿ ನಾನು ಮಾಡ್ತೀನಿ. ಇಂಗ್ಲೀಷ್ನವ್ರ ಮುಂದೆ ನಾವು ಅವರಿಗಿಂತ ಏನೂ ಕಡಿಮೆ ಇಲ್ಲ ಅಂತ ತೋರಿಸ್ಬೋದು. ಆದ್ದರಿಂದ ನನಗೆ ಕಡಿಮೆ ಸಂಬಳ ಬಂದರೂ ನನಗೆ ಇಂಗ್ಲೀಷ್ ಪ್ರೊಫೆಸರ್ ಕೆಲಸ ಅಂತ ಇಂಗ್ಲೀಷ್ ಪ್ರೊಫೆಸರ್ ಕೆಲಸ ತಗೊಂಡು ಮುಂದೆ ಅದರಲ್ಲೇ ಮುಂದುವರೆಸಿದ್ರು. 1 ವರ್ಷ ಆದಮೇಲೆ ಅವರಿಗೆ ಹೆಚ್ಚು ಸಂಬಳ ಬರೋ ಇಂಗ್ಲೀಷ್ ಪ್ರೊಫೆಸರ್ ಗಿರಿಗೆ ಮತ್ತೆ ತಿರ್ಗಾ ಇನ್ನೊಂದು ಪ್ರಮೋಷನ್ ಕೊಟ್ಟರು. ಅವ್ರ ಪಠ್ಯಕ್ರಮ ಹಾಗೆ. ಪಠ್ಯಕ್ರಮದಲ್ಲಿ ಏನು ಅವರು ಬರೀ ಆ ಪುಸ್ತಕದಲ್ಲಿ ಏನಿದೆ ಅಷ್ಟನ್ನು ಹೇಳ್ತಾ ಇರಲಿ. ಪಾಠ ಪ್ರಾರಂಭ ಮಾಡೋದಕ್ಕೆ ಸುಮಾರು 1 ತಿಂಗಳು ಮುಂಚೆ ಆಗಿನ ಕಾಲದ ಸನ್ನಿವೇಶ ಏನಿತ್ತು, ಈ ಗ್ರಂಥ ರಚನೆ ಆಗಿದ್ದು ಎಲ್ಲಿ, ಅವಾಗಿನ ಪರಿಸ್ಥಿತಿಗಳು ಹೇಗಿತ್ತು, ಆ ದೇಶ ಭಾಷೆ ವಿಚಾರಗಳು ಹೇಗೆ, ಇದೇ ರೀತಿ ಗ್ರಂಥಗಳು ಬೇರೆ ಯಾವ್ಯಾವುದಿದೆ, ಅದಕ್ಕೂ ಇದಕ್ಕೂ ಸಾಮ್ಯ ಏನು ವಿರುದ್ಧ ಏನು, ಇವೆಲ್ಲವನ್ನು ಬಿಡಿಸಿ ಒಂದು ಹಂದರ ತಯಾರು ಮಾಡಿ ಆಮೇಲೆ ಪಾಠ ಶುರು ಮಾಡೋದು. ಆದ್ದರಿಂದ ಈ ಮಹಾ ಪಂಡಿತರನ್ನೆಲ್ಲ ಅವರು ತಯಾರು ಮಾಡೋದಕ್ಕೆ ಸಾಧ್ಯ ಆಯಿತು. ಈಗ ನಾನು ಹೆಸರು ಹೇಳಿದವರು ಪ್ರತಿಯೊಬ್ಬರೂ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಕನ್ನಡಕ್ಕೆ. ಮತ್ತು ಗ್ರೀಕ್ ದುರಂತ ನಾಟಕಗಳನ್ನು ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿದ್ರು. ಮೂಲದಲ್ಲಿ ನಾನು ಆವಾಗಲೇ ಹೇಳಿದೆ, ಅವರ ಕೃತಿಗಳ ಬಗ್ಗೆ ಮಾತಾಡುವಾಗ ಅದು ಬರುತ್ತೆ. ಕಾವ್ಯ ಮೀಮಾಂಸೆ ಅಂತ ನಾವೇನು ಹೇಳ್ತೀವಿ, ಪೊಯಿಟಿಕ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಬೇರೆ ವಿಷಯವಾಗಿ ಪಾಠ ಕಲೀಲೇಬೇಕಾಗಿಲ್ಲ. ಶ್ರೀಕಂಠಯ್ಯನವ್ರ ಹತ್ರ ಹೋಗಿ ನೀವು ಏನು ಕಲ್ತ್ರೂ ಅದು ಬಂದೇ ಬರುತ್ತೆ ಅದರ ಜೊತೆಗೆ ಅಂತ ಹೇಳುವಷ್ಟು ಅವರ ಪಠ್ಯಕ್ರಮ ಬಹಳ ವಿಶೇಷವಾಗುತ್ತೆ.
ಅವರ ಗ್ರಂಥ ರಚನೆ ಬಗ್ಗೆ ಸ್ವಲ್ಪ ನೋಡೋಣ, ಏನು ಮಾಡಿದರು ಅನ್ನೋದರಲ್ಲಿ. ನಮ್ಮ ಚಿರಂಜೀವಿ ಆಗಲೇ ಕರುನಾಡು ಬಾ ಬೆಳಕೆ ಹೇಳಿದರು. ಇದು ಒಂದು ಇಂಗ್ಲೀಷ್ ಗೀತೆ ಅನುವಾದ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದು ಕನ್ನಡದ್ದು ಶ್ರೀಕಂಠಯ್ಯನವರು ಸ್ವತಃ ಮಾಡಿದ್ದಲ್ಲ. ಇದು ಲೀಡ್ ಕೈಂಡ್ಲಿ ಲೈಟ್ ಅನ್ನೋ ಒಂದು ಕವನವನ್ನು ಅವರು ಅನುವಾದ ಮಾಡಿದರು. ಇದು ಎಲ್ಲೂ ಅನುವಾದ ಅಂತ ಹೇಳಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ಪದಗಳು ಅವಳು ಉಪಯೋಗಿಸಿದ್ದಾರೆ, ಅದು ಕವನದಲ್ಲಿ ಉಪಯೋಗಿಸಿದ್ದಾರೆ. ಇರುಳು ಕತ್ತಲೆ ಗವಿ ಮನೆ ದೂರ ಕನಿ ಕಲಿಸಿ ಕೈ ಹಿಡಿದು, ಪೂರ್ತಿ ನಮ್ಮ ಮಣ್ಣಿಂದೇ ಅದು. ಇದೊಂದೇ ಅಲ್ಲ, ಅನೇಕ ಇಂಗ್ಲೀಷ್ ಗೀತೆಗಳನ್ನು ಅವರು ಕನ್ನಡಕ್ಕೆ, ಅದು ಭಾಷಾಂತರ ಅಂತಂದರೆ ಅದು ತಪ್ಪಾಗುತ್ತೆ. ಅದಕ್ಕೆ ಅವರು ವಿಮರ್ಶಕರು ಹೇಳ್ತಾರೆ ಅದು ಭಾವಾಂತರ ಅಂತ. ಅದು ಖಂಡಿತವಾಗಿಯೂ ಭಾಷಾಂತರ ಅಲ್ಲ. ಅದರಲ್ಲಿ ಏನಿದೆ ಮೂಲದಲ್ಲಿ ಅದನ್ನು ಚೆನ್ನಾಗಿ ಅರಗಿಸಿಕೊಂಡು ಅದನ್ನು ಕನ್ನಡಕ್ಕೆ ಸರಿಯಾಗಿ ಬದಲಾವಣೆ ಮಾಡಿ ಕೊಡುವಂತಹ ಅಪ್ರತಿಮ ಕಲೆ ಶ್ರೀಕಂಠಯ್ಯನವರಿಗಿತ್ತು. ಅಷ್ಟು ಚೆನ್ನಾಗಿ ಭಾಷಾಂತರ ಮಾಡಿದವರು ಆಮೇಲೆ ಯಾರು ಬಂದಿದ್ದಾರೋ ಏನೋ ಗೊತ್ತಿಲ್ಲ. ಆ ಇಂಗ್ಲೀಷ್ ಗೀತೆಗಳು ಅನ್ನೋದು ಇವರೆಲ್ಲ ಕಿಕ್ಕಣ್ಣನವರಿರ್ಬೋದು, ಇವರೆಲ್ಲ ಶಾಲೆಯಲ್ಲಿ ಓದುವಾಗ ನೋಡಿ ಅವ್ರು ಹೇಳ್ತಾರೆ, ಅವರಿಗೆ ಹೇಳೋರು ಹೋಗ್ತಾರೆ, ನನಗೊಂದು ಹೆತ್ತ ತಾಯಿ, ಒಬ್ಬಳು ಸಾಕ್ತಾಯಿ ಅಂತ. ಹೆತ್ತ ತಾಯಿ ಕನ್ನಡ, ಸಾಕ್ತಾಯಿ ಇಂಗ್ಲೀಷ್ ನನಗೆ ಅಂತ ಅವ್ರು ಹೇಳ್ತಾರೆ. ಒಂದು ಕಡೆ ಇವಳ ಸೊಬಗನ್ನು ಅವಳು ತೊಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ. ಅವರಿಗೆ ಕನ್ನಡ ಗೊತ್ತಾಗಬೇಕು, ಕನ್ನಡ ಸೊಗಡು ಅವ್ರಿಗೆ ತಲುಪಬೇಕು, ಅಲ್ಲಿರುವ ವಿಶೇಷತೆ ನಮಗೆ ಗೊತ್ತಾಗಬೇಕು. ಇಂಗ್ಲೀಷ್ ಗೀತೆಗಳಲ್ಲಿರುವ ಸೊಬಗು ನಮಗೆ ಅರ್ಥ ಆಗಬೇಕಾದ್ರೆ ಆ ಮಟ್ಟದಲ್ಲಿ ಇಂಗ್ಲೀಷ್ ಓದಿ ನಾವು ಅರ್ಥ ಮಾಡಿಕೊಂಡು ತಿಳ್ಕೊಳ್ಳೋದು ಶಕ್ತಿ ನಮಗೆ ಕಡಿಮೆ. ಅದು ಮಾಡಬೇಕಾದ್ರೆ ಅದೇ ಒಂದು ಕೃಷಿ ಮಾಡಬೇಕು. ಸಾಮಾನ್ಯವಾಗಿ ಜೀವನ ಮಾಡುವಾಗ ಅಷ್ಟು ಮಾಡೋದಕ್ಕೆ ಅವಕಾಶ ಇಲ್ಲ. ಆದರೆ ಅದು ನಮಗೆ ಗೊತ್ತಾಗಲಿ ಅಂತ ಹೇಳಿ ಶ್ರೀಕಂಠಯ್ಯನವರು ಆ ಇಂಗ್ಲೀಷ್ ಗೀತೆಗಳನ್ನು ಕನ್ನಡಕ್ಕೆ ಮಾಡಿಕೊಟ್ಟ ಮಹಾಮಹಿಮರು. ಅದರಲ್ಲಿ ಒಂದು ಕವಿತೆ ಬಗ್ಗೆ ನಾನು ಒಂದು ಸ್ವಲ್ಪ ಮುಂದೆ ವಿಶೇಷವಾಗಿ ಹೇಳ್ತೀನಿ. ಶ್ರೀಕಂಠಯ್ಯನವರು ಸಾಹಿತ್ಯ ಏನು ಮಾಡಿದ್ರು ಅಂದರೆ, ಒಂದು ಸ್ವಂತ ಬೆಳೆ, ಇನ್ನೊಂದು ಭಾಷಾಂತರದ ಬೆಳೆ. ನೋಡಿ, ಹೊಂಗನಸುಗಳು ಅಂತ ಅವ್ರದ್ದೊಂದು ಕವನ ಸಂಕಲನ ಇದೆ. ಈ ಇಂಗ್ಲೀಷ್ ಗೀತೆಗಳು 1921ರಲ್ಲಿ ಬಂದಿತ್ತು. ವಸಂತ ಬಂದ, ಋತುಗಳ ರಾಜ ಬಂದ ಅಂತ ಇವರೆಲ್ಲ ಓದುವಾಗ ನೀವು ಸ್ಕೂಲ್ನಲ್ಲಿ ಇತ್ತು ಅಂತ ಕಾಣುತ್ತೆ. ಈ ಕರುನಾಡು ಬಾವಳಿಕೆ ರೀತಿಯಲ್ಲಿ ಅದು ಇತ್ತು. ಆಮೇಲೆ ಕನ್ನಡ ಇಂಗ್ಲೀಷ್ ವಿಚಾರಗಳ ಬಗ್ಗೆ ಅವರು ಅನೇಕ ಬರೆದರು. ಇನ್ನೊಂದು ವಿಷಯದಲ್ಲಿ ಅವರನ್ನು ಹೆಚ್ಚಾಗಿ ಕನ್ನಡದಲ್ಲಿ ಜ್ಞಾಪಿಸ್ಕೊಳ್ಳೋದು ನಮ್ಮ ಹಳಗನ್ನಡ ಇತ್ತು. ಹಳಗನ್ನಡ, ಪಂಪಾರನ್ನ ಇತ್ಯಾದಿಗಳಿಂದ ಅದಾದ ಮೇಲೆ ನಡುಗನ್ನಡ ಬಂತು. ನಡುಗನ್ನಡ ಬಂದಮೇಲೆ ಹೊಸಗನ್ನಡ ಬಂತು. ಹೊಸಗನ್ನಡ ಬಂದು ಅದೊಂಥರ ನಿಂತುಬಿಟ್ಟಿತ್ತು ಸ್ವಲ್ಪ ದಿವಸ. ಶ್ರೀಕಂಠಯ್ಯನವರು ಅದಕ್ಕೆ ಹೊಸ ರೂಪ ಕೊಟ್ಟು ಕನ್ನಡ ನವೋದಯ ಮಾಡಿದರು ಅಂತ ಹೇಳಿ, ನವೋದಯ ಪ್ರವರ್ತಕರು ಅಂತ ಹೇಳಿ ವಿಶೇಷವಾಗಿ ಕೃತಜ್ಞತೆಯನ್ನು ನೆನೀತಾರೆ. ಆ ನವೋದಯದ ಕಾಲದಲ್ಲಿ ಬಂದ ಸಾಹಿತ್ಯ ಬಹಳ ಚೆನ್ನಾಗಿದೆ. ಆ ಕನ್ನಡ ಓದೋದೇ ಒಂದು ಸೊಗಸು. ಇವಾಗ ನಮ್ಮ ಕನ್ನಡ ಏನಾಗೋಗಿದೆ ಅಂತಂದರೆ ಬರೀ ಚಿತ್ರಾನ್ನ ಆಗೋಗಿದೆ. ಇದು ಕನ್ನಡವೇ ಅಂತ ನಾವು ಯೋಚನೆ ಮಾಡಬೇಕು ಅಂಥ ಭಾಷೆ ಆಗೋಗಿದೆ. ಶ್ರೀಕಂಠಯ್ಯನವರ ಭಾಷೆ, ಅವರ ಶಿಷ್ಯರುಗಳ ಭಾಷೆ ಮುಂದೆ
ಹೆಚ್ಚು ನೀವೇನು ಕಷ್ಟಪಡಬೇಕಾಗಿಲ್ಲ. ಒಳ್ಳೆ ಕನ್ನಡ ಹೇಗೆ ಇತ್ತು ಅಂತ ಓದೋದಕ್ಕೆ ನಮ್ಮ ಕುಮಾರವ್ಯಾಸ ಭಾರತ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ 2 ರೂಪಾಯಿ ಪ್ರತಿ ಅಂತ ಒಂದು ಹಾಕಿದ್ರು. ಈಗಲೂ ಕೆಲವು ಮನೆಗಳಲ್ಲಿದೆ. ಅದಕ್ಕೆ ಕುವೆಂಪು ಅವರು ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿ ಓದಿದ್ರೆ ಒಂಥರ ಮೈ ನೆವರೇಳಬೇಕು, ಅಂಥ ಕನ್ನಡ ಅದು. ಆ ಕುಮಾರವ್ಯಾಸನ ಗ್ರಂಥದ ಇಡೀ ಸಾರವನ್ನು ಅವರೊಂದು 7-8 ಪೇಜ್ನಲ್ಲಿ ಕೊಡ್ತಾರೆ. ಆ ಪದಗಳು ಉಪಯೋಗ ಎಲ್ಲ ಹೇಗೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಶ್ರೀಕಂಠಯ್ಯನವರ ಅವರು ಪಾಠ ಹೇಳಿದ ಕ್ರಮವೇ ಮುಖ್ಯವಾದ ಕಾರಣ. ಮತ್ತು ಶ್ರೀಕಂಠಯ್ಯನವರು ಆ ಹಳೆಗನ್ನಡ ಈಗಿನವ್ರಿಗೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದರು. ರನ್ನನ ಗದಾಯುದ್ಧ ಓದಿದ್ರೆ ಭಾಳ ಕಷ್ಟ, ಹಳೆಗನ್ನಡ ಅರ್ಥ ಆಗೋದು ಕಷ್ಟ. ಈಗ ನಾವು ಯಾವುದೋ ಒಂದು ಅಂಗಡಿಯಿಂದ ಒಂದು ಪುಸ್ತಕ ತರ್ತೀವಿ, ತಂದು ನಮ್ಮ ಲೈಬ್ರರಿ ಕೇಸ್ನಲ್ಲಿ ಹಾಕಿಡ್ತೀವಿ. ಅದನ್ನು ತೆಗೆದು ಯಾರು ಓದ್ತಾರೆ? ಓದೋದು ಕಡಿಮೆ. ಅದಕ್ಕೆ ನಮ್ಮ ಸಾಹಿತ್ಯದಲ್ಲಿ ದೃಶ್ಯಕಾವ್ಯಗಳಿಗೆ ಬಹಳ ಮುಖ್ಯವಾದ ಸ್ಥಾನ ಕೊಟ್ಟಿದ್ದಾರೆ. ದೃಶ್ಯಕಾವ್ಯಗಳು ಅಂದರೆ ಏನು? ನಾಟಕ, ಅದು 10 ತರಹ ಇದೆ ಅಂತ ಹೇಳಿದ್ದಾರೆ. ನಾಟಕ, ಪರಸನ, ಬಾಣ, ಡಿಮ, ವೀಥಿ, ಮೃಗ, ವ್ಯಾಯೋಗ ಇತ್ಯಾದಿ. ದೃಶ್ಯಕಾವ್ಯದಲ್ಲಿ ಅನುಕೂಲ ಏನು? ಅದು ಓದುಗ ಇಲ್ಲ, ಓದುಗನ ಬದಲು ಪ್ರೇಕ್ಷಕ ಇರ್ತಾನೆ. ಆ ಪ್ರೇಕ್ಷಕನಿಗೆ ಕಣ್ಣು ಮುಂದೆ ಕಾಣುತ್ತೆ. ಅವನ ಭಾಷೆ ಹೆಚ್ಚು ಗೊತ್ತಿಲ್ಲದೆ ಇದ್ರೂ ಅದರ ರಸಾನುಭವ ಅವನಿಗೆ ಆ ದೃಶ್ಯಗಳಿಂದ ಗೊತ್ತಾಗುತ್ತೆ. ಹಾಗೆ ರನ್ನನ ಗದಾಯುದ್ಧ ನಮ್ಮ ಜನಕ್ಕೆ ಗೊತ್ತಾಗಬೇಕು. ಹೇಗೆ? ಅದಕ್ಕೇನು ಮಾಡಬೇಕು ಅಂತ ಹೇಳಿ ಆ ಸಾಹಸ ಭೀಮ ವಿಜಯ ಅಂತ ಹೆಸರು ಅದಕ್ಕೆ. ಅದನ್ನು ಗದಾಯುದ್ಧ ನಾಟಕಂ ಅಂತ ಹೇಳಿ ಅವರು ಮಾಡಿದರು. ನಾಟಕ ಮಾಡಿ ಪ್ರದರ್ಶನಗಳು ಮಾಡಿ ರನ್ನ ಬಹಳ ಹತ್ತಿರ ಆದ ನಮಗೆ. ಇದರ ಇನ್ನೊಂದು ವೈಯಕ್ತಿಕವಾದ ವಿಶೇಷ ಇದೆ. ಇವರು ಕೂತಿದ್ದಾರೆ ಅಕ್ಕ ತಂಗಿಯರು. ಇವರ ತಂದೆ ಸಿ.ಕೆ. ನಾಗರಾಜರಾವ್ ಅಂತ ಹೇಳಿ ಅವರು ಪ್ರಸಿದ್ಧ ಕಾದಂಬರಿಕಾರರು. ಈ ಗದಾಯುದ್ಧ ನಾಟಕವನ್ನು ಸುಮಾರು 100ಕ್ಕೂ ಹೆಚ್ಚು ನಾಟಕಗಳನ್ನು ಆಡಿಸಿದವರು ಸಿ.ಕೆ. ನಾಗರಾಜರಾವ್. ಅವರು ಯುನೈಟೆಡ್ ಆರ್ಟಿಸ್ಟ್ಸ್ ಅಂತ ಹೇಳಿ ಒಂದು ಹವ್ಯಾಸಿ ಸಂಸ್ಥೆ ಕಟ್ಟಿದ್ದರು. ಅದರಲ್ಲಿ ಗದಾಯುದ್ಧ ನಾಟಕ ಆಡಿಸೋದು ಗದಾಯುದ್ಧ ನಾಟಕ. ಅದು ನೀವು ಕೇಳಿದಿರಿ ವೀಣೆ ರಾಜಾರಾಯರು ಅಂತ ಹೇಳಿ. ವೀಣೆ ರಾಜಾರಾಯರು ಭೀಮನ ಪಾತ್ರ ಮಾಡಲ್ಲ, ನಾನು ನೋಡಿಲ್ಲ, ಹೇಳಿದ್ದೀನಿ ಅಷ್ಟೆ. ನಾಗರಾಜರಾಯರು ದುರ್ಯೋಧನನ ಪಾತ್ರ. ನಾಗರಾಜರಾಯರ ತಂದೆ ತಾಯಿ ಆ ನಾಟಕಗಳು ಬೆಂಗಳೂರಲ್ಲಾದಾಗೆಲ್ಲ ಹೋಗೋರಂತೆ. ನಾಟಕ ಪ್ರಾರಂಭಕ್ಕೆ ಮುಂಚೆ ನಾಗರಾಜರಾಯರು ಅವ್ರ ತಾಯಿ ತಂದೆ ನಮಸ್ಕಾರ ಮಾಡಿ ಬರಂಗದ ಮೇಲೆ ಹೋಗೋ ಮೇಕಪ್ ಮಾಡ್ಕೊಳ್ಳೋ ಪದ್ಧತಿ. ಅವ್ರ ಹಿಂದೆ ರಾಜರಾಯರು ಬಂದು ನಮಸ್ಕಾರ ಮಾಡಿ ಹೋಗೋರಂತೆ. ರಾಜರಾಯರು ನಾಗರಾಜರಾಯರ ಪತ್ನಿ ರಾಜಾಮಣಿಯವರಿಗೆ ವೀಣೆ ಹೇಳ್ಕೊಂಡು ಹುಡುಗರು. ರಾಜರಾಯರು ನಮಸ್ಕಾರ ಮಾಡಿದಾಗ ಆ ಪುಟ್ಟಮ್ಮನವ್ರು ಹೇಳೋರಂತೆ, ನನ್ನ ಮಗನಿಗೆ ಜಾಸ್ತಿ ಹೊಡಿಬೇಡಪ್ಪ ಇವತ್ತು. ಯಾಕೆ ಅಂತಂದರೆ ರಂಗದ ಮೇಲೆ ಇಬ್ಬರು ಗದೆ ಹಿಡ್ಕೊಂಡು 5 ನಿಮಿಷ 7 ನಿಮಿಷ ಒಬ್ರಿಗೊಬ್ಬರು ಹೊಡೆದಾಡಿ ಯುದ್ಧ ಮಾಡೋರಂತೆ. 1984ನೇ ಇಸ್ವಿನಲ್ಲಿ ಈ ಶ್ರೀಕಂಠಯ್ಯನವರ ಜನ್ಮಶತಮಾನೋತ್ಸವ ಮಾಡಿದರು. ಈ ಜನ್ಮಶತಮಾನೋತ್ಸವ ಮಾಡಿದಾಗ ಮಂಡ್ಯದಲ್ಲಿ ಕೊನೆಯ ದಿವಸ ದೊಡ್ಡ ಕಾರ್ಯಕ್ರಮ ಆಯಿತು. 3 ದಿನ ಮಾಡಿದ್ರು. 3 ದಿನ ಮಾಡಿದಾಗ ಶ್ರೀಕಂಠಯ್ಯನವರು 3 ನಾಟಕ, ಮೊದಲನೇದು ಗದಾಯುದ್ಧ, 2ನೇದು ಅಶ್ವತ್ಥಾಮನ್, 3ನೇದು ಪಾರ್ಸಿಕರು ಅಂತ ಹೇಳಿ ಈ 3 ನಾಟಕ ವಾಚನ ಮಾಡಿಸಿದ್ರು. ವೇಷ ಇತ್ಯಾದಿ ಇಲ್ಲ, ಅಷ್ಟೆಲ್ಲ ಮಾಡೋದಕ್ಕೆ ಅವರಿಗೆ ಸರ್ಕಾರ ಕೊಡಲಿಲ್ಲ ಅವರಿಗೆ ಧನ ಸಹಾಯ. ಆದ್ದರಿಂದ ಯಾರಾದರೂ ವಾಚನ ಮಾಡಲಿ ಅಂತ ಪಾತ್ರಗಳು. ಆವಾಗ ಗದಾಯುದ್ಧ ನಾಟಕ ನಮ್ಮ ಮಾವ ನಾಗರಾಜರಾಯರು ಅಲ್ಲಿ ವಾಚನ ಮಾಡಿಸಿದರು.
ಅದರಲ್ಲಿ ನಮಗೆಲ್ಲ ಪಾತ್ರ ಕೊಟ್ಟಿದ್ದರು. ಎರಡನೇ ದಿವಸ ಪರ್ವತವಾಣಿಯವರು ಅಶ್ವತ್ಥಾಮ ನಾಟಕ ವಾಚನ ಮಾಡಿಸಿದ್ರು. ಆ ನಾಟಕ ಮಾಡಿಸೋವಾಗ ಯಾರಾದರೂ ಬರದೇ ಇದ್ದೀರಿ ಏನು ಮಾಡೋದು ಅಂತ ಹೇಳಿ ನನಗೆ ಪೂರ್ತಿ ನೀವು ಎಲ್ಲ ಪಾತ್ರನೂ ನೀವು ಕಲ್ತ್ಕೊಳ್ಳಿ ಅಂತ ಹೇಳಿ ಮೊದಲಿಂದ ಕಡೆಯವರೆಗೂ ನನಗೆ ಎಲ್ಲ ಪ್ರತಿ ಪಾತ್ರವೂ ನಿಮ್ಗೆ ಗೊತ್ತಿರಬೇಕು. ಅದು ನೆನಪು ಈಗಲೂ ನೆನಪಲ್ಲಿದೆ. ಈಗ ಸುಮಾರು ಎಷ್ಟು 35 ವರ್ಷ 36 ವರ್ಷ ಆಯಿತು. ಅದರಲ್ಲಿ ದ್ರೌಪದಿ ಹೇಳ್ತಾಳೆ, ಇರುವ ಬಿಡಂಗ ದೇವ ಪರಮೇಶ್ವರ ಸಾಹಸ ಭೀಮ ನಿನ್ನೊಳಾರಿರ್ದು ಬದ್ದುಂಕುವ ಯಜೋಗ್ರಗದ ಪರಿಹ ಪ್ರಹಾರದ ಯುದ್ಧದೊಳು ಕುರಿದರಿಯಾಗಿ ಪೊಣ್ಣು ಬೆಳನಾಯಿ ಮರುಳು ಗುಣಿಸಾಗಿ ಬೀಳ್ದರಿಬಲನ್ಗಳಿಂದ ಬೀರಮಂ. ಇದು ಪುಸ್ತಕದಲ್ಲಿ ಅಕ್ಷರ ಇದ್ದರೆ ನಾವು ಓದಿದ್ರೆ ನಮ್ಗೆ ಅರ್ಥವೇ ಆಗೋಲ್ಲ. ದ್ರೌಪದಿಯಲ್ಲಿ ನಿಂತ್ಕೊಂಡು ಅಲ್ಲಿ ಭೀಮ ನಿಂತಿದ್ದಾಗ ಹೇಳಿದ್ರೆ ಸ್ವಲ್ಪ ಮಟ್ಟಿಗಾದರೂ ಗೊತ್ತಾಗುತ್ತೆ. ಅವಳೇನು ಹೇಳ್ತಾಳೆ, ಯಾರಯ್ಯ ನಿಮ್ಮ ಮುಂದೆ ನಿಂತ್ಕೋತಾರೆ ಭೀಮಸೇನ, ಯುದ್ಧದಲ್ಲಿ ರಾಶಿ ರಾಶಿ ಹಣ ಬೀಳುತ್ತೆ ನೋಡು, ಯುದ್ಧದೊಳು ಕುರಿ ದರಿಯಾಗಿ, ದರಿ ಅಂದರೆ ಶತ್ರು, ಈಗ ಶತ್ರುಗಳೆಲ್ಲ ಕತ್ತರಿಸಿ ಬಿದ್ದಿರ್ತಾರೆ ರಾಶಿ, ಪೊಣ್ಣು ವೆಣನಾಗಿ ಮರುಳು ಗುಣಿಸಾಗಿ ನಾಯಿನರಿಗಳು ತಿನ್ನು ಹಾಕಿ ಬಿದ್ದಿರ್ತಾರಲ್ಲ, ಅದೇ ಹೇಳುತ್ತೆ ನಿನ್ನ ಶೌರ್ಯ, ನಾನೇನು ಹೇಳಬೇಕು. ಹಾಗೆ ರನ್ನನ ಗದಾಯುದ್ಧ ನಾಟಕ ಮಾಡಿ ಶಿಷ್ಯಗಳ ಕೈಲಿ ಆಡಿಸಿ ಈ ರೀತಿ ನೂರಾರು ಪ್ರಯೋಗಗಳನ್ನು ಮಾಡಿಸಿ ರನ್ನನ್ನು ನಮಗೆ ಹತ್ತಿರ ತಂದರು. ನಮ್ಮ ಡಿ ವಿ ಕೃಷ್ಣಮೂರ್ತಿ ಹೇಳ್ತಾರೆ, ಅವರು MES ಕಾಲೇಜಿನಲ್ಲಿ ನಮ್ಮ ಚಿಕ್ಕತಾತ ಒಬ್ಬರಿದ್ದರು ನಂಜಪ್ಪ ಅಂತ. ಅದರೊಳಗೆ ಒಂದು ವಾಕ್ಯ ಬರುತ್ತೆ, ನೀರೊಳಗಿದ್ದ ಮೆಂಬರ್ದ ಉರಗ ಪತಾಕಂ ಅಂತ. ಆ ದುರ್ಯೋಧನ ನನಗೆ ಸ್ವಲ್ಪ ವಿಶ್ರಾಂತಿ ಬೇಕು, 17 ದಿನ ಯುದ್ಧ ಆಗಿ ಆಯಾಸ ಆಗಿದೆ ಅಂತ ಹೇಳಿ ವೈಶಂಪಾಯನ ಸರೋವರದೊಳಗೆ ಒಪ್ಕೊಂಡಿರ್ತಾನೆ. ಅವನು ಏನು ಮಾಡಿದ್ರೂ ಹೊರಗಡೆ ಬರೋಲ್ಲ. ಆವಾಗ ಯಾರೋ ಬೆಸ್ತರ ಮೂಲಕ ಗೊತ್ತಾಗುತ್ತೆ ಧರ್ಮರಾಯನಿಗೆ. ಅವರೆಲ್ಲ ಪಾಂಡವರು ಬರ್ತಾರೆ, ಪಾಂಡವರು ಕೃಷ್ಣ 6 ಜನನೂ ಬರ್ತಾರೆ. ಬಂದು ಒಬ್ಬೊಬ್ಬನಾಗಿ ನಕುಲ, ಸಹದೇವ, ಅರ್ಜುನ, ಧರ್ಮರಾಯ ಎಲ್ಲರೂ ಅವನ್ನ ಹೊರಗಡೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾರೇನು ಹೇಳಿದ್ರು ಅವನು ಹೊರಗಡೆ ಬರೋಲ್ಲ. ಆವಾಗ ಭೀಮಸೇನ ಅವನಿಗೆ ಹೇಳ್ತಾನೆ, ಏನೋ ನೀನು ಹೋಗಿ ನೀರಿನಲ್ಲಿ ಸೇರಿಕೊಟ್ಟಿದ್ದಿ, ಮತ್ತೆ ಈ ನೀರೊಳಗೆ ಎಸಡು ಇರ್ಕುಂ, ಕಪ್ಪೆ ಇರ್ಕುಂ, ಮೀನು ಇರ್ಕುಂ, ಇರ್ಪರೇ ಗಂಡು ಸಂಗೀನೋಗಲ್ಲಿದೆಯ ಯೋಧ. ಅದನ್ನು ಕೇಳಿ ಅವನಿಗೆ ಆ ನೀರಿನೊಳಗೆ ಕೂತಿದ್ದು ಬೆವರ್ತಂತೆ. ನೀರೊಳಗಿದ್ದು ಬೆವರ್ತ ಉರಗ ಪತಾಕಂ ಅಂತ. ಆ ವಿಷಯ ಬಂದಾಗ ನಮ್ಮ ಡಿ ವಿ ಕೃಷ್ಣಮೂರ್ತಿಗಳು ಹೇಳ್ತಾರೆ, ಇದಕ್ಕೆ ಸಮಾನವಾಗಿ ಯಾವುದಾದರೂ ಇದೆಯೇ ಬೇರೆ ಭಾಷೆಗಳಲ್ಲಿ ಚರ್ಚೆ ಬಂದಾಗ? ಈಗ ಎಫೆಕ್ಟ್ ಇದೆಯಲ್ಲ, ಅದೇ ಎಫೆಕ್ಟ್ ಇರ್ತಕ್ಕಂಥದ್ದು ಬೇರೆ ಸಾಹಿತ್ಯದಲ್ಲಿ ಇದೆಯೇ ಅಂತ ಚರ್ಚೆ. ಶ್ರೀನಿವಾಸ ಸರ್ಮಗೆ ವಾದ. ಅವರು ಕನ್ನಡ ಪ್ರೊಫೆಸರು, ಅವರು ಇಂಗ್ಲೀಷ್ ಪ್ರೊಫೆಸರು, ಯೂನಿವರ್ಸಿಟಿ ಪ್ರೊಫೆಸರ್ ಶ್ರೀನಿವಾಸರಾವ್, ಕನ್ನಡ ಪ್ರೊಫೆಸರ್ ಶ್ರೀನಿವಾಸ ಶರ್ಮಾ. ಈಕ್ವಲೆಂಟ್ ಇಲ್ಲ ಅಂತ ಅವ್ರು ಚಾಲೆಂಜ್ ಆಗ್ಬಿಡ್ತಾರೆ. ಶ್ರೀನಿವಾಸ ಶರ್ಮಾ ಚಾಲೆಂಜ್ ಶ್ರೀನಿವಾಸರಾವ್ ಉದಿ ಹತ್ಕೊಬಿಡುತ್ತೆ. ಅವ್ರಿಬ್ಬರಿಗೂ 15 ದಿನ ನಡೀತು ವಾದ, ಸರಿಯಾಗಿಲ್ಲ. ಮನೆಗೆ ಲಾಸ್ಟ್ಗೆ ಮೂರ್ತಿ ಗುಂಡೂರಾವ್ ಬಂದು MS ಗುಂಡೂರಾವ್, ಇವ್ರ ತಾತಕ್ಕೆ ಬಂದರೆ ಇವ್ರು ಯಾವುದೇ ರೆಫರೆನ್ಸ್ ಹೇಳಿದ್ರಲ್ಲ ಅದಲ್ಲ, ಇನ್ನೊಂದು ಇದೆ ಪುಸ್ತಕ ಅಂತ ಹೇಳಿ ತೆಗೆದು ತೋರಿಸಿ ಈಕ್ವಲೆಂಟ್ ಕೊಟ್ಟರು ತಾತ. ಭೀಮ ಒಂದು ದುರ್ಯೋಧನ ನೀರಿನಲ್ಲಿ ಇದ್ದೋನು ಆ ರೀತಿ ಬೆವರಿ ತಡ್ಕೊಳ್ಳಾಗದೆ ಹೊರಗಡೆ ಬರ್ತಾನೆ. ಎಲ್ಲಿ ಭೀಮಂ ಅಂತ ಬರ್ತಾರೆ. ಮಂಗಳ ಹೇಳ್ತಾರೆ, ಇವರು ಪ್ರಾಯಶಃ ಈ ವಯಸ್ಸಿನವರು ಅಂತ ಕಾಣುತ್ತೆ. ಅವರು ನೋಡ್ತಾ ಇದ್ದರೆ ಭಯ ಆಗೋದಂತೆ ಅವರು ಬರೋದು. ಅಂಥ ರಸಾನುಭವವನ್ನು ಶ್ರೀಕಂಠಯ್ಯವರು ಗದಾಯುದ್ಧ ನಾಟಕ ಮಾಡಿ ಕನ್ನಡಕ್ಕೆ ಕೊಟ್ಟರು. ಇವಾಗಲೂ ಯಾರಾದರೂ ಆ ನಾಟಕಗಳನ್ನು ಮಾಡಿದ್ರೆ ನಿಜವಾಗಲೂ ನಮ್ಮ ಸಾಹಿತ್ಯದ ಆಳ ಏನು ಅಂತ ಗೊತ್ತಾಗುತ್ತೆ. ಈಗೇನಾಗುತ್ತೆ, ಸಾಹಿತ್ಯಕ್ಕೆ ಒಂದು 20 ವರ್ಷ 30 ವರ್ಷ ಆದಮೇಲೆ ಮುಂದಿನ ಜನಾಂಗ ಬಂದ ಮೇಲೆ ಮರ್ತು ಬಿಡ್ತೀವಿ ನಾವು. ಇವಾಗ ಅದನ್ನು ಮತ್ತೆ ಜ್ಞಾಪಿಸ್ಕೊಳ್ಳುವಂತಹ ಒಂದು ಅವಕಾಶ. ಹಾಗೆ ಸೋಫೋಕ್ಲಸ್ ಅಂತ ಹೇಳಿ ಗ್ರೀಕ್ ಕವಿ, ಅವನದ್ದೊಂದು ನಾಟಕ, ಅದರಲ್ಲಿ ಏಜಾಕ್ಸ್ ಅಂತ ಹೇಳಿ ಒಂದು ದುರಂತ ಪಾತ್ರ ಬರುತ್ತೆ.
ಆ ಪಾತ್ರ ಪಾಠ ಮಾಡಿ ಅದರಿಂದ ಪ್ರೇರಣೆ ಆಗಿ ಅದನ್ನೇ ಅಶ್ವತ್ಥಾಮನ್ ಅಂತ ನಾಟಕ ಆಗಿ ಬರೆದರು. ಬಿ ಎ ಟೆಕ್ಸ್ಟ್ ಬುಕ್ ಇತ್ತು. ಇತ್ತ ಅಶ್ವತ್ಥಾಮ ಬಿ ಎ ಟೆಕ್ಸ್ಟ್ ಬುಕ್ ಇತ್ತು. ನಮಗೆ ಗೊತ್ತಿರೋ ಪಾತ್ರ. ಅಶ್ವತ್ಥಾಮನು ದುರಂತ ಪಾತ್ರ. ಕಡೆಗೆ ಅವನು ಉಪ್ಪಾಂಡವರನ್ನೆಲ್ಲ ಕೊಂದು ಅವನಿಗೆ ಮರಣದಂಡನೆ ಕೊಡಬೇಕು ಅಂತ ಹಾಗೆ ಅವಾಗ ದ್ರೌಪದಿನೇ ಅಡ್ಡ ಬರ್ತಾಳೆ. ನಾನು ಮಕ್ಕಳನ್ನು ಕಳ್ಕೊಂಡು ನಾನು ದುಃಖಪಟ್ಟಿರೋದು ಸಾಕು, ಕೃಪೆ ನಮ್ಮ ಗುರುಪತ್ನಿಗೆ ಅದು ಬರೋದು ಬೇಡ, ಆದ್ದರಿಂದ ಅವನ ತಲೆನಲ್ಲಿ ಒಂದು ಚೂಡಾಮಣಿ ಅದು ಕಿತ್ಬಿಡಿ ಅಂತ ಹೇಳಿ ಅದನ್ನು ಕತ್ತರಿಸಿ ಅವನ್ನ ಬಿಟ್ಬಿಡ್ತಾನೆ. ಈಗಲೂ ಅಶ್ವತ್ಥಾಮನು ಆ ಗಾಯದಿಂದ ಇನ್ನೂ ಇದ್ದಾನೆ, ಓಡಾಡ್ತಾ ಇದ್ದಾನೆ, ಅವನು ಚಿರಂಜೀವಿ ಅಂತ ಹೇಳಿ ನಂಬಿಕೆ. ಅಂಥ ದುರಂತ ಪಾತ್ರವನ್ನು ಅವರು ಅಶ್ವತ್ಥಾಮನ್ ಮಾಡಿ ನಮಗೆ ಕೊಟ್ಟರು. ಸೋಫಕ್ಲಿಸ್ನ ಏಜಾಕ್ಸ್ ಅರ್ಥ ಓದಿ ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಗೆ ತಲುಪೋದಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅಶ್ವತ್ಥಾಮನ್ ಮಾಡಿ ಕೊಟ್ಟಾಗ ಕನ್ನಡ ಸಾಹಿತ್ಯಕ್ಕೆ ಭಾಳ ಚೆನ್ನಾಗಿ ಪರಿಚಯ ಆಯಿತು. ಹಾಗೆ ಈಸ್ಕಿಲ್ ಅಂತ ಹೇಳಿ ಒಬ್ಬ ಕವಿ, ಅವನ ಪರ್ಸೆ ಅಂತ ಒಂದು ನಾಟಕ, ಅದನ್ನು ನೋಡಿ ಅದನ್ನು ಓದಿ ಪಾರಸಿಕರು ಅಂತ ಹೇಳಿ ಅದನ್ನು ರೂಪಾಂತರ ಮಾಡಿ, ಈ ಮೂರು ಅವರ ರೂಪಾಂತರ ನಾಟಕಗಳಲ್ಲಿ ಭಾಳ ಮುಖ್ಯ. ಮೂರೇ: ಅಶ್ವತ್ಥಾಮನ್, ಗದಾಯುದ್ಧಂ, ಪಾರಸಿಕರು, ಈ ಮೂರು ಮಾಡಿಕೊಟ್ರು. ಆಮೇಲೆ ನಾನು ಆವಾಗಲೇ ನಿಮ್ಗೆ ಹೇಳಿದಾಗೆ ತಿರುಕುರುಳ್ ಮತ್ತು ಶಿಲಪದಿಕಾರಂ ಅದೆರಡದ್ದು ಭಾಷಾಂತರ. ಇದಲ್ಲದೆ ಸಾಹಿತ್ಯ ಚರಿತ್ರೆ ಬಗ್ಗೆ, ಛಂದಸ್ಸಿನ ಚರಿತ್ರೆ ಬಗ್ಗೆ ಅವರು ಭಾಳ ಪ್ರೌಢವಾದ ಪ್ರಬಂಧಗಳೆಲ್ಲ ಬರೆದಿದ್ದಾರೆ. ಕನ್ನಡ ಛಂದಸ್ಸಿನ ಚರಿತ್ರೆ, ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಇವೆಲ್ಲ ಅವರು ಬೇರೆ ಬೇರೆ ಕೃತಿಗಳು. ಇಷ್ಟೇ ಅಲ್ಲ, ನಮಗೊಂದು ಸಾರಿ ಆಶ್ಚರ್ಯ ಆಗುತ್ತೆ, ಅವರು 62 ವರ್ಷ ವಯಸ್ಸಿನಲ್ಲಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ಕೊಂಡು ಇಷ್ಟು ಕೆಲಸ ಮಾಡಿದ್ರು ಅಂದರೆ ನೋಡಿ. ಮೊಹಮ್ಮದ್ ಅಬ್ಬಾಸ್ ಶುಸ್ತಿ ಅಂತ ಹೇಳಿ ಒಬ್ಬ ಅರೇಬಿಯನ್ ರೈಟರ್, ಅವನ ಗ್ರಂಥವನ್ನು ಅನುವಾದ ಮಾಡಿ ಇಸ್ಲಾಂ ಸಂಸ್ಕೃತಿ ಅಂತ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಆಮೇಲೆ ಅನೇಕ ಸಂಪಾದಿತ ಕೃತಿಗಳು ಕೊಟ್ಟಿದ್ದಾರೆ. ಸಮಗ್ರ ಶ್ರೀ ಸಾಹಿತ್ಯ ಅಂತ ಹೇಳಿ ನಮ್ಮ ಸಾಹಿತ್ಯ ಪರಿಷತ್ನವರು ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ಇಷ್ಟೆಲ್ಲ ನೋಡಿದ್ರೆ ಶ್ರೀಕಂಠಯ್ಯನವರದ್ದು ಸುಮಾರು 1000 ಪೇಜು ಪುಟಗಳಷ್ಟು ಪ್ರಿಂಟ್ ಆಗೋ ಸಾಹಿತ್ಯ ಅವರದ್ದೇ ಇದೆ. ಅವರದ್ದು ಇಂಗ್ಲಿಷ್ ಗೀತೆಗಳ ಬಗ್ಗೆ, ಒಂದು ಗೀತೆ ಬಗ್ಗೆ ಸ್ವಲ್ಪ ನಾನು ಹೆಚ್ಚಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಸರ್ಜಾನ್ ಮೋಹನ್ ಹೂಳಿದ್ದು, ಈ ನಮ್ಮ ಕರುಣಾಳು ಬಾಬೆಳಕೆ ಇವೆಲ್ಲನೂ ಇವೆ. ಲಾರ್ಡ್ ಅಲ್ಲಿನ್ಸ್ ಡಾಟರ್ ಅಂತ ಹೇಳಿ ಒಂದು ಕವಿತೆ, ಅದು ಥಾಮಸ್ ಕ್ಯಾಂಪೆಲ್ ಅಂತ ಇಂಗ್ಲಿಷ್ ಕವಿ. ಅದು ನಾನು ಆವಾಗಲೇ ಅವರ ಪಠ್ಯಕ್ರಮದಲ್ಲಿ ಹೇಳಿದಾಗೆ ಆಗಿನ ಕಾಲದ ಪರಿಸ್ಥಿತಿ ಏನಿತ್ತು, ಅವರ ಆಚಾರ ವಿಚಾರಗಳೇನಿತ್ತು, ಅವುಗಳನ್ನೆಲ್ಲ ಅವ್ರ ಪಠ್ಯಕ್ರಮದಲ್ಲಿ ತರ್ತಾ ಇದ್ರು. ಒಂದು ಹಾಗೆ ಈ ಲಾರ್ಡ್ ಅಲ್ಲಿನ್ಸ್ ಡಾಟರ್ ನಡೆದಿದ್ದು ಸ್ಕಾಟ್ಲೆಂಡ್ನಲ್ಲಿ, ಅಂದರೆ ನಮ್ಮ ಇಂಗ್ಲೆಂಡಿನ ಉತ್ತರ ಭಾಗ, ಪಶ್ಚಿಮದಲ್ಲಿ ಸಮುದ್ರ. ಆ ಸಮುದ್ರದಲ್ಲಿ ಅನೇಕ ದ್ವೀಪಗಳಿದೆ. ಆ ದ್ವೀಪದಲ್ಲಿ ಒಂದು ದ್ವೀಪದ ಯಜಮಾನ, ಅದರ ಯೂಲಿಟ್ಸ್ ಅಂತ ಹೇಳಿ ಒಂದು ದ್ವೀಪದ ಯಜಮಾನ ಹುಡುಗ. ಈ ಲಾರ್ಡಲ್ಲಿ ನನ್ನವನು ಒಬ್ಬ ಪಳೆಗಾರ. ಇವಾಗಲೂ ನಡೆಯುತ್ತೆ, ಏನೋ ಹುಡುಗ ಹುಡುಗಿ ನೋಡಿದ್ರು ಮದುವೆ ಮಾಡ್ಕೊಂಡ್ರು, ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲ. ಈಗ ಸ್ವಲ್ಪ 30-40 ವರ್ಷದಿಂದ ಆದರೆ ಮದುವೆಗಳೇ ನಡೀತಾ ಇರಲಿಲ್ಲ. ಆ ಥರದ್ದು ತಂದೆ ತಾಯಿಗಳಿಗೆ ಒಪ್ಪಿಗೆ ಇಲ್ಲ ಅಂತ, ಅಕಸ್ಮಾತ್ ಆದ್ರೂ ಅದು ಏನೋ ಒಂದು ವಿರಸ. ಇಲ್ಲಿ ಏನಾಗುತ್ತೆ, ಆ ಲಾರ್ಡ್ ಅಲ್ಲಿ ನನ್ನ ಮಗಳು
ಆ ಹುಡುಗನ ಮದುವೆ ಮಾಡಿಕೊಡ್ತಾಳೆ. ಇದು ಅಪ್ಪನಿಗೆ ಇಷ್ಟ ಇಲ್ಲ. ಸಮುದ್ರ ಈ ಕಡೆ ಭಾಗದಲ್ಲಿ ಇವರಿರೋದು, ಆ ಸಮುದ್ರ ದಾಟಿ ಅಲ್ಲಿ ದ್ವೀಪದ ಪಾಳೆಗಾರನ ಮಗ ಅವನು. ತಂದೆಗೆ ಇಷ್ಟ ಇಲ್ಲ. ತಂದೆಗೇನು ಮಗಳು ಬೇಕು, ಅಳಿಯ ಬೇಡ. ಅದಕ್ಕೆ ಅವನು ಒಂದು ಕುದುರೆ ಸವಾರರ ಗುಂಪು ಮಾಡಿ ನೀವು ಅವ್ರನ್ನ ಹಿಡಿದು ಅಳಿಯನ್ನು ಕೊಂದು ಮಗಳನ್ನು ಕರ್ಕೊಂಡು ಬನ್ನಿ. ಅವ್ರ ಕಥೆ ಏನಾಯಿತು ಅಂತ ಹೇಳಿ ಮುಂದೆ ಅದನ್ನೇ ನಮ್ಮ ಶ್ರೀಕಂಠಯ್ಯನವರು ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಹೇಗೆ ಕೊಟ್ಟಿದ್ದಾರೆ ಅದನ್ನು ನೀವು ಓದಿದ್ರೆ, ಈಗ ನಮ್ಮ ಕರುನಾಡು ಭಾಗಗಳಿಗೆ ಹೇಗೆ ನಮ್ಗೆ ಗೊತ್ತಾಗೋದಿಲ್ವೋ ಇದು ಕೂಡ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಕೊಟ್ಟಿರೋ ಶೀರ್ಷಿಕೆ ಕಾರಿ ಹೆಗ್ಗಡೆಯ ಮಗಳು ಅಂತ. ಅದು ನಡೆದಿದ್ದು ಇಂಗ್ಲೆಂಡಿನ ಪಶ್ಚಿಮ ಸಮುದ್ರ, ಇದು ಭಾರತ ದೇಶದ ಪಶ್ಚಿಮ ಸಮುದ್ರ. ಸುಮಾರು ನಮ್ಮ ಕಾರವಾರ, ಮುರುಡೇಶ್ವರ ಆ ಸಮುದ್ರದ ಭಾಗದಲ್ಲಿ ನಡೆದ ಹಾಗೆ ಮಾಡಿದ್ದಾರೆ. ನಾನು ಎರಡನ್ನೂ ಇಟ್ಕೊಂಡು ಅನೇಕ ಸಾರಿ ನೋಡಿದ್ದೀನಿ. ಅವನ ಮೂಲದಲ್ಲಿ ಕ್ಯಾಂಪಲ್ಲಿ ಏನು ಹೇಳ್ತಾನೆ ಅದಕ್ಕಿಂತ ಹತ್ತಿರವಾಗಿ ಅಷ್ಟೇ ಅಲ್ಲ, ಅದನ್ನು ಸ್ವಲ್ಪ ಉತ್ತಮನೂ ಮಾಡಿದ್ದಾರೆ ಇವರು ಅಂತ ಹೇಳ್ಬೋದು. ಹೇಗೆ ಅಂತ ಹೇಳೋದಕ್ಕೆ ನಾನು ನಿಮಗೆ ಅದನ್ನು ಓದಿ ಹೇಳ್ತೀನಿ. ಕೊಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ ಕೂಗಿಕೊಂಡನು, ತಡೆಯದೀಗಲೇ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ಇಬ್ಬರು ಓಡ್ಕೊಂಡು ಬರ್ತಾರೆ, ಇವು ದಂಪತಿಗಳು. ಆಮೇಲೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ದೊರೆ ತನಕ ದೂರು ಹೊಳೆ ತನಕ ಓಟ ಅಂತ. ಅಲ್ಲಿಂದ ಮುಂದೆ ಕೊಡೋಕ್ಕಾಗಲ್ಲ, ಈಸ್ಕೊಂಡು ಹೋಗ್ಬೇಕು. ಹಾಗೆ ಇವರು ಸಮುದ್ರದ ದಡದವರೆಗೂ ಬಂದ್ಬಿಟ್ಟಿದ್ದಾರೆ. ಹಿಂದೆ ಅವರು ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ, ದಾಟ್ಕೊಂಡು ಹೋಗಬೇಕು. ಸಿ ಈಸ್ ರಫ್ ಅಂತ ಶಾಂತವಾಗಿಲ್ಲ ಅವನು. ಅವಾಗ ಅವನು ಹೇಳ್ತಾನೆ, ಅಲ್ಲಾರು ದೋಣಿ ನಡೆಸೋಣ, ಬೇಗ ದೋಣಿ ತೆಗಿ. ಕೊಡುವ ದಿಬ್ಬದ ಗೌಡನೊಬ್ಬನು ಬಿಡದೆ ತೊರೆಯನ್ನು ಕೂಗಿಕೊಂಡನು, ತಡೆಯದೀಗಲೇ ಗಡುವ ಹಾಯಿಸು ಕೊಡುವೆ ಕೇಳಿದ ಹೊನ್ನನು. ಐ ವಿಲ್ ಗಿವ್ ದಿ ಎ ಸಿಲ್ವರ್ ಡಾಲರ್ ಅಂತ ಇದೆ ಇಂಗ್ಲೀಷಲ್ಲಿ. ಅದನ್ನು ಅವರು ಕೊಡುವೆ ಕೇಳಿದ ಹೊನ್ನನು, ದುಡ್ಡು ಕೊಡ್ತೀನಯ್ಯ. ಅವಾಗ ಅವನು ಕೇಳ್ತಾನೆ, ಆರು ನೀವಿ ಕರುಕಿ ಮೊರೆಯುವ ನೀರ ಕಾಯಲ ಐವರು, ಪಡುವ ದಿಬ್ಬದ ಗೌಡ ನಾನಿ ಮಡದಿಕಾರಿಯ ಕುವರಿ. ಅವನು ಪಡುವ ದಿಬ್ಬದ ಗೌಡ ನಾನಿ ಮಡದಿಕಾರಿಯ ಕುವರಿ. ಓಡಿ ಬಂದೆವು 3 ದಿವಸ ಜಾಡ ಹಿಡಿದು ಹಿಂದೆ ಬಂದರು. ಈ ಪದಗಳೇ ಮರ್ತೋಗಿದೆ ಈಗ, ಜಾಡ ಹಿಡ್ಕೊಂಡು ಬಂದರು ಅನ್ನೋದು. ಓಡಿ ಬಂದೆವು 3 ದಿವಸ ಜಾಡ ಹಿಡಿದು ಹಿಂದೆ ಬಂದರು, ನಮ್ಮನಿ ಕಣಿವೆಯಲ್ಲಿ ಕಂಡರೆ ಚಿಮ್ಮಿ ಹರಿಯುವುದು ನೆತ್ತರು. ಕಥಾಸಾಕ್ಬಿಡ್ತಾರೆ ನನ್ನ. ಹತ್ತಿ ಕುದುರೆಯ ತರುಬಿ ಬರುವರು, ಮುತ್ತಿಕೊಂಡರೆ ನನ್ನ ಕೊಲುವರು. ಘೋರ ದುಃಖದ ನಾರಿಯನ್ನು ಬಳಿ ಕಾರು ನಗಿಸಲು ಬಲ್ಲರು. ಹತ್ತಿ ಕುದುರೆಯ ತರುಬಿ ಬರುವರು, ಮುತ್ತಿಕೊಂಡರೆ ನನ್ನ ಕೊಲುವರು. ಘೋರ ದುಃಖದ ನಾರಿಯನ್ನು ಬಳಿ ಕಾರು ನಗಿಸಲು ಬಲ್ಲರು. ಇಂಗ್ಲೀಷ್ನಲ್ಲಿ ಹೂ ವಿಲ್ ಚೀಟ್ ಮೈ ಬಾನಿ ಬ್ರೈಡ್ ಅಂತ ಇದೆ. ಅದಕ್ಕೂ ಇದಕ್ಕೂ ನೋಡಿ ವ್ಯತ್ಯಾಸ. ಘೋರ ದುಃಖದ ನಾರಿಯನ್ನು ಬಳಿ ಕಾರು ನಗಿಸಲು ಬಲ್ಲರು. ಆಗ ಅಂಜದೆ ತೊರೆಯನೆಂದನು, ಬೇಗ ಜೀಯ ಓಡತರುವನು. ಅವನು ತಯಾರಿಲ್ಲ, ಯಾಕಂದರೆ ಈ ವಾತಾವರಣದಲ್ಲಿ ನಾವು ಸಮುದ್ರದಲ್ಲಿ ಹೋದರೆ ಬರೋದು ಕಷ್ಟ ಅಂತ ಅವನಿಗೆ. ಆದರೂ ಕೂಡ ಇವನು ಕೇಳ್ಕೊಂಡಿದ್ದಕ್ಕೆ ಆಗ ಅಂಜದೆ ತೊರೆಯನೆಂದನು, ಬೇಗ ಜೀಯ ಓಡತರುವೆನು. ಸುಡಲಿ ಹೊನ್ನನು ಬೆಡಗಿ ನಿಮ್ಮಿ ಮಡದಿಗೋಸುಗ ಬರುವೆನು. ನಾನು ಬರ್ತೀನಿ, ದೋಣಿ ತೊಗೊಂಡ್ಬರ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ದುಡ್ಡಿಗೆ ಅಂತ ಅನ್ಕೋಬೇಡ. ಪಾಪ ಮುಗ್ದೆ ಹುಡುಗಿ ಚಿಕ್ಕವಳು, ಅವಳಿಗೋಸ್ಕರ ಬರ್ತಾ ಇದ್ದೀನಿ. ಇಟ್ಸ್ ನಾಟ್ ಫಾರ್ ಯುವರ್ ಸಿಲ್ವರ್ ಡಾಲರ್ ಬಟ್ ಫಾರ್ ಯುವರ್ ವಿನ್ಸಮ್ ಲೇಡಿ ಅಂತ ಇಂಗ್ಲೀಷ್ನಲ್ಲಿದೆ. ಅವ್ರು ಕನ್ನಡದಲ್ಲಿ ಬಂದಾಗ ಸುಡಲಿ ಹೊನ್ನನು ಬೆಳಗ್ಗೆ ನಿನ್ನೆ ಮಡದಿಗೋಸುಗ ಬರುವೆ.
ತೂರು ಗಾಳಿಗೆ ಕಡಲು ಕುದಿಯಿತು, ನೀರ ದೆವ್ವಗಳು ಎರಚಿಕೊಂಡವು. ಇಂಗ್ಲೀಷ್ನಲ್ಲಿ ವಾಟರ್ ರೈಟ್ ಅಂತಾರಂತೆ, ಸ್ಪಿರಿಟ್ ಆಫ್ ವಾಟರ್. ಅದನ್ನು ಅವರು ಕನ್ನಡದಲ್ಲಿ ನೀರು ದೆವ್ವಗಳು ಮಾಡಿದ್ದಾರೆ. ತೂರು ಗಾಳಿಗೆ ಕಡಲು ಕುದಿಯಿತು, ನೀರ ದೆವ್ವಗಳು ಎರಚಿಕೊಂಡವು, ಹೆಪ್ಪು ಮೋಡದ ಹುಬ್ಬು ಗಂಟಿಗೆ ಕಪ್ಪಗಾದವು ಮುಖಗಳು. ಕಾರ್ಮೋಡ ಕಪ್ಪು, ಸಮುದ್ರದ ನೀರು ಕಪ್ಪು. ನಾವು ಎಷ್ಟೋ ಸಾರಿ ನೋಡಿರ್ತೀವಿ, ಹಗಲಲ್ಲೇ ಕತ್ಲಾಗಿ ಹೋಗುತ್ತೆ. ಅವಾಗಿನ್ನೂ ಸೂರ್ಯಾಸ್ತ ಆಗಿಲ್ಲ. ಇದು ಅದೇ ಪರಿಸ್ಥಿತಿ. ತೂರು ಗಾಳಿಗೆ ಕಡಲು ಕುದಿಯಿತು, ನೀರ ದೆವ್ವಗಳು ಅರಚಿಕೊಂಡವು, ಹೆಪ್ಪು ಮೋಡದ ಹುಪ್ಪು ಗಂಟಿಗೆ ಕಪ್ಪಗಾದವು ಮುಖಗಳು. ಕೆರಳಿ ಕೆರಳಿ ಗಾಳಿ ಹೆಚ್ಚಿತು, ಇರುಳು ಕತ್ತಲೆ ಕವಿದು ಮುಚ್ಚಿತು, ಕಣಿವೆ ಇಳುವರ ಕುದುರೆ ಕತ್ತಿಯ ಕಡಿ ಕಡಿ ಧ್ವನಿ ಕೇಳಿತು. ಇಲ್ಲಿ ಪರಿಸ್ಥಿತಿ ಅಲ್ಲಿ ಹಿಂದ್ಗಡೆ ಅವರು ಕುದುರೆಯಲ್ಲಿ ಬರ್ತಾ ಇರೋದು. ಬಂದ್ಬಿಟ್ಟಿದ್ದಾರೆ. ಅವಳು ಹೇಳ್ತಾಳೆ, ಹುಡುಗಿ, ಏಳು ಬೇಗ ಅಣ್ಣ ಎಂದಳು, ಹೂಳಿ ಕೊಡಲಿ ನನ್ನ ಕಡಲು. ಬಿಟ್ಟರೆ ಸಮಾಧಿ ಆಗೋದ್ರೂ ಪರವಾಗಿಲ್ಲ, ನಮ್ಮ ಅಪ್ಪನ ಕೈಗೆ ನಾನು ಸಿಗಲ್ಲ. ಮುಳಿದ ಮುಗಿಲನ್ನು ತಡೆಯಬಲ್ಲೆ, ಮುಳಿದ ತಂದೆಯ ತಡೆಯೇನು. ನನ್ನ ಪ್ರೀತಿಯಿಂದ ಎಷ್ಟು ಪ್ರೀತಿಯಿಂದ ಸಾಕಿದ ನಮ್ಮಪ್ಪ, ಇವಾಗೇನೋ ಅವನಿಗೆ ನನ್ನ ಗಂಡನ ಮೇಲೆ ದ್ವೇಷ ಬಂದ್ಬಿಟ್ಟಿಲ್ಲ. ಮುಳಿದ ಮುಗಿಲನ್ನು ತಡೆಯಬಲ್ಲೆನು, ಮುಳಿದ ತಂದೆಯ ತಡೆಯೇನು. ಇತ್ತ ಕರಿಮೊರೆ ಹಿಂದ ಕಾಯಿತು, ಅತ್ತ ತೆರೆಮೊರೆ ಸುತ್ತಿಕೊಂಡಿತು, ಆಳ ಕೈಯಲ್ಲಿ ತಾಳಬಹುದೇ ಏಳು ಬೀಳಿನ ಕಡಲದು. ಸಮುದ್ರ ಅವ್ರ ಕೈ ಏನು ಮಾಡ್ತಾರೆ? ಅಲೆಗಳಬ್ಬರದಲ್ಲಿ ಮೀಟಿ ಮುಳುಗುತಿಹರು ಏಳುತಿಹರು. ತಂದೆ ಬಂದಿದ್ದಾನೆ ದಡಕ್ಕೆ, ಕುದುರೆ ಮೇಲೆ ಕೂತಿದ್ದಾನೆ, ಎದುರುಗಡೆ ನೋಡ್ತಾ ಇದ್ದಾನೆ ಮಗಳು ಅಳಿಯ ದೋಣಿ ಹಾಕೋನು. ಮುಳುಗ್ತಾ ಇದ್ದಾರೆ, ಹೇಳ್ತಾ ಇದ್ದಾನೆ, ದೋಣಿ ತಾಳಲಿಲ್ಲ. ಅಲೆಗಳಬ್ಬರದಲ್ಲಿ ಮೀಟಿ ಮುಳುಗುತಿಹರು ಏಳುತಿಹರು, ಕರೆಗೆ ಬಂದ ಕಾರಿ ಹೆಗ್ಗಡೆ ಕರೆಗೆ ಮುಳಿಸುವ ಹೊತ್ತನು. ಆ ಕ್ರೌರ್ಯ ಹೋಗಿ ಆ ಪ್ರೀತಿ ಜಾಗೃತವಾಯಿತು ಮಗಳ ಮೇಲೆ. ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರೆಗೆ ಹೋದ. ಒಂದು ಕೈ ನೀಡಿದಳು ನೆರವಿಗೆ, ಮುಳುಗ್ತಾ ಇದ್ದಾಳೆ, ಒಂದು ಕೈ ಎತ್ತಿ ಯಾರಾದರೂ ಸಹಾಯ ಕೊಡಿ ಅಂತ. ಒಂದು ತಬ್ಬಿತು ನಲ್ಗಣ. ಯಾರಾದರೂ ಒಳ್ಳೆ ಚಿತ್ರಕಾರರು ಪೇಂಟ್ ಮಾಡ್ಬೋದು. ತೊಂಡು ತೆರೆಗಳ ಮುಸುಕಿನಲ್ಲಿ ಕಂಡು ಮಗಳ ಕರೆಗೆ ಹೋದ, ಒಂದು ಕೈ ನೀಡಿದಳು ನೆರವಿಗೆ, ಒಂದು ತಬ್ಬಿತು ನಲ್ಗಣ. ಮರಳು ಮಗಳೇ ಮರಳು ಎಂದ, ಮೊರೆಯುವ ಕಾಯಲ ಗಂಟಲಿಂದ. ನೋಡಿ ಹೊರಡ್ತಾ ಇಲ್ಲ, ಮಗಳೇ ಬಾ, ಮರೆತೆ ಒಪ್ಪಿದೆ ನಿನ್ನನಲ್ಲನ್ನ. ಆಯ್ತು, ಹೊಳೆದ್ ಬಿಡು, ನಿನ್ನ ಗಂಡ ಒಪ್ಪುತ್ತೀನಿ ನಾನು, ಬಾ. ಮರಳು ಮಗಳೇ ಮರಳು ಎಂದ, ಮೊರೆಯುವ ಕಾಯಲ ಗಂಟಲಿಂದ, ಮರೆತೆ ಒಪ್ಪಿದೆ ನಿನ್ನನಲ್ಲನ್ನ ಮರಳು ಕಂದ ಎಂದನು. ಟೂ ಲೇಟ್. ಮರಳಬಹುದೇ ಹೋಗಬಹುದೇ, ಕೆರೆಯ ತೆರೆ ಅಪ್ಪಳಿಸಿ ಹೊಯ್ದು ಹೊರಳಿ ಹೋದವು ಮಗಳ ಮೇಲೆ, ಕೊರಗಿನಲ್ಲಿ ಅವನು ಉಳಿದನು. ಗ್ರೀವಿಂಗ್ ಫಾದರ್ ಇಸ್ ಲೆಫ್ಟ್ ಇನ್ ದಿ ಶೋರ್ಸ್, ದಿ ಡಾಟರ್ ಆ್ಯಂಡ್ ಹರ್ ಹಸ್ಬೆಂಡ್ ಆರ್ ಗಾನ್. ಇದನ್ನು ಓದಿದಾಗ ಎಲ್ಲಾದರೂ ಇದು ಇಂಗ್ಲೀಷ್ದು ಅನ್ನೋ ಭಾವನೆ ಬರೋಕ್ಕೆ ಸಾಧ್ಯ. ಪದಗಳು ಇಂಥ ಹುಡುಕಿ ಆನಂದವರ್ಧನ ಅನ್ನೋ ವಿಷಯ ನಾನು ಹೇಳಿದೆ ಅವಾಗ ನಿಮಗೆ. ಆನಂದವರ್ಧನ ಧ್ವನಿ ಥಿಯರಿ ಅಂತ ಒಂದು ಕೊಟ್ಟಿದ್ದಾನೆ ನನಗೆ. ಅದರ ವಿಶೇಷ ಏನಂದರೆ, ನಮ್ಮ ಹತ್ರ ಒಂದು ರೇಡಿಯೋನೋ ಟ್ರಾನ್ಸಿಸ್ಟರ್ ಇದೆ. ನಮ್ಗೆ ಹೇಗೆ ಅದರಲ್ಲಿ ಕೇಳುತ್ತೆ? ಒಂದೇ ಸಮಯದಲ್ಲಿ 100 ರೇಡಿಯೋ ಸ್ಟೇಷನ್ಗಳು ಬಿತ್ತರ ಮಾಡ್ತಾ ಇದೆ. ಎಲ್ಲನೂ ಅದೇ ಟ್ರಾನ್ಸಿಸ್ಟರಲ್ಲೇ ಕೇಳುತ್ತೆ. ನಾವು ಯಾವುದೋ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಕೇಳಿದಾಗ ನಮ್ಗೆ ಚೆನ್ನಾಗಿ ಕೇಳಬೇಕು. ಏನು ಮಾಡಬೇಕು ನಾವು? ಅದು ಸರಿಯಾಗಿ ಟ್ಯೂನ್ ಮಾಡಬೇಕು. ಸರಿಯಾಗಿ ಟ್ಯೂನ್ ಮಾಡಿದರೆ ನಮಗೆ ಕೇಳಿಸುತ್ತೆ. ಅದರ ಅರ್ಥ ಏನು? ಆ ರೇಡಿಯೋ ಸ್ಟೇಷನ್ ಯಾವುದೋ ಒಂದು ತರಂಗ ಬಿಡ್ತಾ ಇದೆ, ನಾವು ಆ ತರಂಗಕ್ಕೆ ಹೊಂದಿಕೊಂಡ್ರೆ ನಮ್ಗದು ಅರ್ಥ ಆಗುತ್ತೆ. 9ನೇ ಶತಮಾನದಲ್ಲಿ ಆನಂದವರ್ಧನ ಅದೇ ಹೇಳ್ತಾರೆ. ಒಬ್ಬ ಕವಿ ಒಂದು ಕಾವ್ಯವನ್ನು ತಯಾರು ಮಾಡಿ ನಮಗೆ ಕೊಟ್ಟಾಗ ಆ ಕಾವ್ಯದ ಮೂಲಕ ಅವನು ತರಂಗಗಳನ್ನು ಬಿಡ್ತಾನೆ. ಅದು ನಮ್ಗೆ ಸರಿಯಾಗಿ ಅರ್ಥ ಆಗಬೇಕು, ಅನುಭವ ಆಗಬೇಕು, ರಸಾನುಭವ ಆಗಬೇಕು ಅಂದರೆ ನಾವು ಆ ತರಂಗಕ್ಕೆ ಹೊಂದ್ಕೋಬೇಕು. ಇದೇ ಧ್ವನಿ ಥಿಯರಿ. ಆ ಧ್ವನಿ ಥಿಯರಿಯನ್ನು ಸರಿಯಾಗಿ ಉಪಯೋಗಿಸ್ಕೊಂಡು
ಆ ಇಂಗ್ಲೀಷ್ ಗೀತೆಗಳಲ್ಲಿ ಸೊಗಸನ್ನು ಹೆಚ್ಚು ಮಾಡಿ, ನಮ್ಮಲ್ಲಿ ಕೆಲವೆಲ್ಲ ಅನುವಾದ, ಮೂಕಜ್ಜಿ ಕನಸುಗಳು ಅದನ್ನು ಅನುವಾದ ಮಾಡಿದ್ದಾರೆ. ಡಮ್ ಓಲ್ಡ್ ವುಮನ್ಸ್ ಡ್ರೀಮ್ ಅಂತ ಅದಕ್ಕೆ ಕೊಟ್ಟಿದ್ದಾರೆ ಟೈಟ್ಲ್. ಆ್ಯಕ್ಚುಲಿ ಮೂಕಜ್ಜಿ ಮೂಗಿ ಅಲ್ಲ. ಟ್ರಾನ್ಸ್ಲೇಷನ್ ಈಗ ನಮ್ಮ ಕ್ರಿಕೆಟ್ ಮ್ಯಾಚ್ ನೋಡುವಾಗ ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ, ಓಡಮಾಸ್ ಧರಿಸದಿದ್ದರೆ ಹೊರಗೆ ಹೋಗಬೇಡಿ. ಓಡಮಾಸ್ ಧರಿಸ್ತಾರೆ, ಅದು ಪದಕ್ಕೆ ಪದ. ಈಗ ಟ್ರಾನ್ಸ್ಲೇಷನ್ಗಳು ಅಂದ್ರೆ ಹಾಗೆ ಬರುತ್ತೆ, ಆದರೆ ಶ್ರೀಕಂಠಯ್ಯನವರು ಖಂಡಿತ ಹಾಗಲ್ಲ. ಅದು ನೋಡಿದಾಗ ಯಾರಾದರೂ ಹೇಳಿದ್ರೆ ಲಾರ್ಡ್ ಇಂಗ್ಲೀಷ್ ಹೌದೇ ಅಂತ ಅಲ್ಲಿವರೆಗೂ ಅದು ಗೊತ್ತಾಗಲೇಬಾರ್ದು. ಹಾಗೆ ಅಂಥ ವಿಶೇಷ ಉಂಟು ಅವರ ಕಾರ್ಯಕ್ರಮದಲ್ಲಿ. ಇನ್ನೊಂದೆರಡು ಮೂರು ಅವರ ಮಾತುಗಳನ್ನೇ ಹೇಳಿ ಹಾಂ ನೋಡಿ, ಅವರು ಒಂದು ಇಂಗ್ಲೀಷ್ ಗೀತೆದು ಟ್ರಾನ್ಸ್ಲೇಷನ್ ಚಿಕ್ಕದು. ಬೆಳೆ ಏನೋ ಬೇಕಾದ ಹಾಗಿದೆ, ಕೊಯ್ಯುವವರು ಕಡಿಮೆ. ಕನ್ನಡದಲ್ಲಿ ಸಾಹಿತ್ಯ ವಿಪುಲವಾಗಿದೆ, ಓದೋರು ಅನುಭವಿಸೋರು ಕಡಿಮೆ ಅನ್ನೋದಕ್ಕೆ ಅವ್ರು ಹೇಳ್ತಾರೆ, ಬೆಳೆ ಏನೋ ಬೇಕಾದ ಹಾಗಿದೆ, ಕೊಯ್ಯುವವರು ಕಡಿಮೆ. ಅಶ್ವತ್ಥಾಮಂದು ಒಂದು ಇಂದವನ್ ನಾಳೆ ನಾನು ಏನು ಪಾಡೋ ಆಳಬಾಳು, ಬೀಸುವ ಬಯಲು ಗಾಳಿ ಪರಿದಡಂಗುವ ನೆರಳು. ಕನ್ನಡ ಹೊರನಾಡಿನಲ್ಲಿ ಪರಭಾಷೆಗಳಲ್ಲಿ ಕರೆಗೆ ಹೋಗುತ್ತಿದೆ. ಒಳನಾಡಿನಲ್ಲಿ ಪರಭಾಷೆಗಳ ಮೋಹದಿಂದ ವಿದ್ಯಾವಂತರಲ್ಲಿ ತಾತ್ಸಾರಕ್ಕೊಳಗಾಗಿದೆ. ಕರ್ನಾಟಕದಲ್ಲಿ ಬಂದು ಸೇರಿದವರು ರಕ್ತವಾಗಿ ಹರಿಯಬೇಕೇ ಹೊರತು ಮುಳ್ಳಾಗಿ ಉಳಿಯಬಾರದು. ಕನ್ನಡದ ನೆಲದಲ್ಲಿ ನೆಲೆಸಿರುವ ಹೊರನಾಡ ನುಡಿಗಳವರು ಕನ್ನಡಕ್ಕೆ ತೀರಿಸಬೇಕಾದ ಋಣಕ್ಕೆ ಸ್ವಭಾಷಾ ಪ್ರೇಮ ಅಡ್ಡಿ ಬರಬಾರದು. ಅವರ ಭಾಷೆ ಅವ್ರಿಗಿರಲಿ, ಆದರೆ ಇಲ್ಲಿ ಕನ್ನಡ ಕಲಿಯಲಿ ಅಂತ. ಮತ್ತು ಶಿಕ್ಷಕರಿಗೆ ವ್ಯಾಕರಣಕ್ಕೂ ಪ್ರಬಂಧ ರಚನೆಗೂ ಪಾಠಕ್ರಮದಲ್ಲಿ ಹೆಚ್ಚು ಗಮನ ಕೊಡಬೇಕು. ಇವಾಗ ಮಲ್ಟಿ ಚಾಯ್ಸ್ ಬಂದಾಗ ಇದೆಲ್ಲ ಹೋಗೇ ಬಿಟ್ಟಿದೆ. ಇದು ಅವರ ಚಿತ್ರ ಎಲ್ಲರೂ ನೋಡಿರ್ತೀರಿ. ಇದೆ. ಕೇವಲ ಅವ್ರಿಗೆ 62 ವಯಸ್ಸು ಅಷ್ಟೇ. ಮತ್ತೆ ಕೊನೆಯದಾಗಿ ಅವ್ರ ಮುಂದಿನ ಪೀಳಿಗೆ ಅವರ ಬಗ್ಗೆ ಹೇಗೆ ಕಂಡರು ಅನ್ನೋದಕ್ಕೆ ನಾನು ಕೆಲವು ಹಿರಿಯ ಸಾಹಿತಿಗಳು ಹೇಳಿರೋ ವಿಷಯಗಳನ್ನು ತಮ್ಮ ಮುಂದೆ ಹೇಳ್ತೀನಿ. ಬೆಳ್ಳಾವಿ ವೆಂಕಟನಾಥನವರು ಭಾಳ ಚೆನ್ನಾಗಿ ಹೇಳಿದ್ದಾರೆ ಶ್ರೀಕಂಠಯ್ಯನವ್ರ ಬಗ್ಗೆ. ಶ್ರೀಕಂಠಯ್ಯನು ಅನೇಕ ಥರ ಹುಚ್ಚು ಹಿಡಿಯುತ್ತೆ. ಕೆಲವರು ದುಡ್ಡು ಹುಚ್ಚು, ಕೆಲವರಿಗೇನೋ ಹೆಣ್ಣು ಹುಚ್ಚು, ಕೆಲವರು ಗಂಡು ಹುಚ್ಚು ಇತ್ಯಾದಿ. ಶ್ರೀಕಂಠಯ್ಯನವರಿಗೆ ಕನ್ನಡದ ಹುಚ್ಚು. ಇಷ್ಟು ಹುಚ್ಚು ಮತ್ತಾರಿಗೂ ಹಿಡಿದಿಲ್ಲ. ಅಷ್ಟು ಕನ್ನಡದ ದಾಸಯ್ಯ ನಾನು, ಕನ್ನಡದ ಕಾವಲು ನಾಯಿ. ಆಲೂರು ವೆಂಕಟರಾಯರು ಹೇಳ್ತಾರೆ, ಶ್ರೀಕಂಠಯ್ಯನವರ ಕಂಠಶ್ರೀ ಅಂತದ್ದು ಉಪಯೋಗಕ್ಕೆ ಏನು ಬಂದಿದೆ ಅದು ಆಲೂರು ವೆಂಕಟರಾಯರು ಮೊದಲು ಹೇಳಿದ್ದು. ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಅವರು ಯಾವುದೇ ದಾರಿ ತೋರಿಸಲಿ ಅದೇ ಒಳ್ಳೆಯ ದಾರಿ, ನೀವು ಯೋಚನೆನೇ ಮಾಡಬೇಡಿ. ಶ್ರೀಕಂಠಯ್ಯನವ್ರು ಹೇಳಿದ್ದಾರೆ ಅಂದರೆ ದಾರಿ ಒಳ್ಳೆಯದೇ. ಕನ್ನಡದ ಕಣ್ಣು ಅಂತ ಭಾಳ ಮಾಸ್ತಿಯವರು ಮೊದಲು ಸರಿ ಉಪಯೋಗಿಸಿದ್ದಾರೆ. ಕುವೆಂಪು ಅವರು ಹೇಳ್ತಾರೆ, ಕನ್ನಡ ನವೋದಯದ ನಾಂದಿಕರ್ತ ನಮ್ಮ ಗುರುಗಳು ಶ್ರೀಕಂಠಯ್ಯನವರು. ಅವರ ನೆನಪು ಕನ್ನಡದ ಕೆಲಸಕ್ಕೆ ಭತ್ತದ ಕಾರಂಜಿ ಅಂತ ರಾಮನಾಯಕರು ಕುವೆಂಪು ಅವರ ಶಿಷ್ಯರು. ಅವರು ಶ್ರೀಕಂಠಯ್ಯನವರ ಸಾಹಿತ್ಯವನ್ನು ಅಭ್ಯಾಸ ಮಾಡುವಾಗ ಈ ರೀತಿ ಹೇಳ್ತಾರೆ. ಎನ್ ಮೂರ್ತಿರಾಯರು ಅವರು ಅಧ್ಯಾಪಕರಿಗಿಂತ ಹೆಚ್ಚು ಕವಿಗಳಿಗಿಂತ ಹೆಚ್ಚಾಗಿ ಕನ್ನಡದ ಸೇನಾನಿ, ಕ್ರಾಂತಿಯ ಕೇಂದ್ರ. ಅವರೊಬ್ಬ ಪ್ರವಾದಿ, ಈಸ್ ಎ ಪ್ರಾಫೆಟ್ ಅಂತ ಹೇಳಿ. ಅಲ್ಲ, ಅವ್ರ ಮುಂದೆ ಬಂದವರೆಲ್ಲ
ಬಹಳವಾಗಿ ಅವ್ರನ್ನ ಕೊಂಡಾಡಿದ್ದಾರೆ. ಒಟ್ಟಿನಲ್ಲಿ ಅಂಥ ಕುಟುಂಬದಲ್ಲಿ ಅಂತಹ ನೆಮ್ಮದಿ ಇರಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿ ಹೋದ್ಲು, ಮಗಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಆದಲು, ಇದ್ದು ಒಬ್ಬನೇ ಮಗ ಕುರುಡ ಆದ. ಡಯಾಬಿಟಿಸ್ ಕಾಯಿಲೆ ಭಾಳ ಕಾಡ್ತಾ ಇತ್ತು. ಅಂಥದ್ರಲ್ಲೂ ಅವರು ಕನ್ನಡದ ಕೆಲಸ ಮಾಡಿದರು. ಬರೀ ಕನ್ನಡದ ಕೆಲಸ ಮಾಡಿದ್ದಷ್ಟೇ ಅಲ್ಲ, ಇಂಗ್ಲೀಷ್ ಪಾಠ ಹೇಳಿ ಇಂಗ್ಲೀಷ್ನವ್ರ ಹತ್ರ ಸೈ ಅನ್ನಿಸ್ಕೊಂಡು ನಮ್ಮ ಕನ್ನಡದ ಹಳೆಯ ಗ್ರಂಥಗಳನ್ನು ನಾವು ಯಾವುದನ್ನು ಓದ್ತಾ ಇರಲಿಲ್ಲ. ಉದಾಹರಣೆಗೆ ಗದಾಯುದ್ಧ, ಅದನ್ನು ರೂಪಾಂತರ ಮಾಡಿ ರಂಗದ ಮೇಲೆ ತಂದು ಅದು ಹೆಚ್ಚು ಬಳಕೆ ಬರುವಂಥ ಕೆಲಸ ಮಾಡಿ, ಮದ್ರಾಸ್ನಲ್ಲಿ ಹೋಗಿ ತಮಿಳು ಕಲಿತು ಅವರು ಉರ್ದು ಗ್ರಂಥಗಳನ್ನು ಅನುವಾದ ಮಾಡಿ ಕೊಟ್ಟರು. ಸ್ವಂತ ರಚನೆಗಳು ಬೇಕಾದ ಹಾಗೆ ಮಾಡಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕನ್ನಡದ ಬಗ್ಗೆ ಜಾಗೃತಿ ಉಂಟು ಮಾಡಿ ಒಂದು ದೊಡ್ಡ ಶಿಷ್ಯ ಪೀಳಿಗೆಯನ್ನು ತಯಾರು ಮಾಡಿಕೊಟ್ಟು ಕನ್ನಡ ಭದ್ರವಾಗಿ ಉಳಿಯುವಂಥ ಕೆಲಸ ಮಾಡಿದ್ರು. ಶ್ರೀಕಂಠಯ್ಯನವರನ್ನು ನಾವು ಈ ಕಾಲದಲ್ಲಿ ವಿಶೇಷವಾದ ಸ್ಮರಣೆ ಯಾಕೆ ಮಾಡಬೇಕು ಅಂತಂದರೆ, ಅವರ 30-40 ದಶಕದಲ್ಲಿ ಕನ್ನಡಕ್ಕೆ ಏನು ಪರಿಸ್ಥಿತಿ ಇತ್ತು, ಪ್ರಾಯಶಃ ಇವಾಗ ಅದೇ ಪರಿಸ್ಥಿತಿ ಬಂದಿದೆ, ದುರವಸ್ಥೆ ಬರ್ತಾ ಇದೆ. ನಮ್ಮ ಬೆಂಗಳೂರಂಥ ಊರಿನಲ್ಲೇ 40% ಜನ ಕನ್ನಡ ಮಾತಾಡೋದಿಲ್ಲ. ಈಗ ಎಲ್ಲರೂ ಹೇಳ್ತಾರೆ, ನೀವು ಕೇಳಿರ್ತೀರಿ, ಕನ್ನಡ ರಾಜ್ಯೋತ್ಸವದ ಕಡೆ ಎಲ್ಲ ಹೇಳ್ತಾರೆ, ಹೂ ಇಸ್ ಎ ಕನ್ನಡಿಗ. ಎ ಕನ್ನಡಿಗ ಇಸ್ ಒನ್ ಹೂ ವಿಲ್ ಸ್ಪೀಕ್ ಟು ಎವ್ರಿಬಡಿ ಇನ್ ದೇರ್ ಲ್ಯಾಂಗ್ವೇಜ್ ಆ್ಯಂಡ್ ಬಿಟ್ವೀನ್ ದೆಮ್ ದೇ ಸ್ಪೀಕ್ ಇನ್ ಇಂಗ್ಲೀಷ್ ಅಂತ ಹೇಳ್ತಾರೆ. ಈ ಕನ್ನಡದ ಪರಿಸ್ಥಿತಿ ಹಾಗೆ ಬಂದಿದೆ. ಅದರಲ್ಲೂ ನಮ್ಮ ಯುವ ಜನಾಂಗ ಅವರ ಕನ್ನಡಿಗೆ ಒಳ್ಳೆಯ ಸಾಹಿತ್ಯ. ಆಮೇಲೆ ಇನ್ನೊಂದು ನಾನು ಹೇಳೋದು ಮತ್ತೆ, ಕಲಬುರಗಿ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು 1932ರಲ್ಲಿ. ಅದರ ಭಾಷಣ ಇದೆ ಅವರದ್ದು, ಭಾಳ ಚೆನ್ನಾಗಿದೆ. ಕನ್ನಡ ಮಾತು ತಲೆ ಎತ್ತುವ ಬಗೆ ಅಂತ. ನಮ್ಮ ನರಸಿಂಹರಾಜ ಕಾಲೋನಿ ಒಳಗೆ BM ಶ್ರೀ ಪ್ರತಿಷ್ಠಾನ ಅಂತಿದೆ. ಅವರು MB ಸೀತಾರಾಮಯ್ಯ ಸಂಶೋಧನಾ ಸಂಸ್ಥೆ ಅಂತ ಮಾಡಿದ್ದಾರೆ. ಅಲ್ಲಿ ಶ್ರೀ ಸಾಹಿತ್ಯದ ಬಗ್ಗೆ ಭಾಳ ಕೆಲಸಗಳು ನಡೀತಾ ಇದೆ. ಪುಸ್ತಕ ಭಂಡಾರ ಇದೆ, ಸಾಧ್ಯವಾದಾಗ ಅಲ್ಲಿ ಹೋಗ್ಬೋದು, ಅದರ ವಿಷಯಗಳು ತಿಳ್ಕೊಳ್ಬೋದು. ಇವಾಗ ಇಲ್ಲಿ ಪದ್ಮಭೂಷಣ ಕೊಡ್ತಾರಲ್ಲ, ಹಾಗೆ ಅವಾಗ ರಾಜಸೇವಾಸಕ್ತ ಅಂತ ಬಿರುದು ಕೊಡೋರು ಮಹಾರಾಜರು. ಶ್ರೀಕಂಠಯ್ಯನವರಿಗೆ ರಾಜಸೇವಾಸಕ್ತ ಅಂತ ಬಿರುದು ಕೂಡ ಕೊಟ್ಟಿದ್ದರು. ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದರು. ಹೀಗೆ ಅನೇಕ ಮಟ್ಟದಲ್ಲಿ ಬಹಳವಾದ ಕನ್ನಡ ಕೆಲಸ ಮಾಡೋದು ಮಹಾನ್ ಭಾವ. ಅಂಥವರನ್ನು ನೆನೆಸ್ಕೊಳ್ಳೋದೇ ಒಂದು ಪುಣ್ಯ. ಅಂಥ ಪುಣ್ಯಕ್ಕೆ ಅವಕಾಶ ಕೊಟ್ಟ ಆನಂದ ತೀರ್ಥ ಮತ್ತು ಪವನ್ ನಮಗೆಲ್ಲರೂ ಭಾಳ ಕೃತಜ್ಞತೆಗಳನ್ನು ಅರ್ಪಿಸಿ ಒಂದು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಒಂದು 5 ನಿಮಿಷ. ಕಣ್ಣೂರಿಗೆ ಯಾಕೆ ಹೋಗಿದ್ದಾರೆ ಅದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಕನ್ನಡ ಬಿಟ್ಟೋಗ್ಬಿಟ್ಟಿದ್ರು ಕಣ್ಣೂರು ನಮ್ಮ ಗುರುಕುಲ ಪದ್ಧತಿ ಒಳಗೆ ಅವರು ಬಹಳ ದೊಡ್ಡ ಗುರುಕುಲ ನಡೆಸ್ತಾ ಇದ್ರಂತೆ. ಈ ಶ್ರೀಕಂಠಯ್ಯನವ್ರ ಶಿಷ್ಯವರ್ಗ ನೋಡಿದ್ರೆ ವಿಶ್ವವಿದ್ಯಾಲಯ ಇತ್ತು ಸಂಸ್ಥೆ, ಅದರ ಒಳಗಡೆ ಇವರದ್ದೇ ಒಂದು ಗುರುಕುಲದ ಹಾಗಿತ್ತು. ಆ ದೃಷ್ಟಿಯಿಂದ ಪ್ರಾಯಶಃ ಅವರು ಆ ಪದವನ್ನು ಉಪಯೋಗಿಸಿರ್ಬೋದು. ಅದಕ್ಕೋಸ್ಕರ ಅವರನ್ನ ಕನ್ನಡ ಕಣ್ಣು ಅಂತಾರೆ. ಕನ್ನಡದ ಕಣ್ಣು ವಿಶ್ವವಿದ್ಯಾಲಯ ಇದು ಗುರುಕುಲ ಪದ್ಧತಿ ಇವಾಗೆಲ್ಲ ಹೋಗ್ಬಿಟ್ಟಿದೆ. ಇವಾಗ ಏನು ಯಾರು ಬೇಕಾದರೂ ಪ್ರೊಫೆಸರ್ ಆಗ್ಬೋದು, ಯಾರು ಬೇಕಾದ್ರೂ ಲೆಕ್ಚರರ್ ಆಗ್ಬೋದು. ಗುರುಕುಲ ಪದ್ಧತಿ ಒಳಗೆ ಹೇಗಿತ್ತು ಅಂತಂದರೆ 12 ವರ್ಷ ಯಾವುದಾದ್ರೂ ಒಂದು ವಿಷಯ ತಗೊಂಡು ಅವರು ಅಧ್ಯಯನ ಮಾಡಬೇಕು. 12 ವರ್ಷ ಅಧ್ಯಯನ ಮಾಡಿದವರು ಪಾಠ ಹೇಳಬೇಕು.
12 ವರ್ಷ ಅವನು ಗುರುಕುಲದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಪಾಠ ಹೇಳಿದ್ರೆ ಅವನಿಗೆ ಉಪಾಧ್ಯಾಯ ಅಂತ ಹೆಸರು, ಪದವಿ. ಅವನು ಪಾಠ ಹೇಳಿ ಅವನ ಶಿಷ್ಯ ಪಾಠ ಹೇಳಿ ಪ್ರಾರಂಭ ಮಾಡಿದರೆ ಇವನು ಮಹೋಪಾಧ್ಯಾಯ, ಅವಾಗ ಪ್ರಮೋಷನ್. ಅವನ ಶಿಷ್ಯ 3ನೇ ಪೀಳಿಗೆ ಅವನು ಪಾಠ ಹೇಳಕ್ಕೆ ಶುರು ಮಾಡಿದ್ರೆ ಇವನು ಮಹಾಮಹೋಪಾಧ್ಯಾಯ, ಆವಾಗ ಪ್ರೊಫೆಸರ್. ಯಾವಾಗ ನಾನು ಪಾಠ ಹೇಳ್ತಿದ್ದೀನಿ, ನನ್ನ ಶಿಷ್ಯ ಪಾಠ ಹೇಳ್ತಾ ಇದ್ದಾನೆ, ಅವನ ಶಿಷ್ಯ ಪಾಠ ಹೇಳ್ತಾ ಇದ್ದಾನೆ. ಈ ರೀತಿ ಮಹಾಮಹೋಪಾಧ್ಯಾಯರಲ್ಲಿ ಯಾರು ಸೀನಿಯಾರಿಟಿ ಇದ್ದಾರೆ ಅವ್ರನ್ನ ಉಪಕುಲಪತಿ ಅಂತ ಮಾಡೋರು. ಆ ಕುಲಪತಿಗಳಲ್ಲಿ ದೊಡ್ಡವರನ್ನು ಕುಲಪತಿ ಅಂತ ಮಾಡೋರು. ಅಂದರೆ ಒಬ್ಬ ಮನುಷ್ಯ ಕುಲಪತಿ ಆಗಬೇಕಾದ್ರೆ ಸುಮಾರು ಅವನಿಗೆ 80 ವರ್ಷ ವಯಸ್ಸು ದಾಟಿರಬೇಕು. 78-80 ಆದ ಹೊರತು 4ನೇ ಜನರೇಷನ್ ಪಾಠ ಹೇಳೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಅವನು ಆ ವಯಸ್ಸಿನಲ್ಲಿ ರಾಗ ದ್ವೇಷಗಳೆಲ್ಲ ಹೋಗಿ ಅವನಿಗೇನು ಆಗಬೇಕಾಗಿಲ್ಲ, ಸಮಾಜದ ಒಳತೆ ಅವನು ಮುಖ್ಯ. ಆದ್ದರಿಂದ ಅವನು ಕುಲಪತಿ ಆಗೋದಕ್ಕೆ ಯೋಗ್ಯ ಅಂತ ಅವಾಗಿತ್ತು. ಅದು ನಮ್ಮಲ್ಲೆಲ್ಲ PhD ಮಾಡಿದ್ರೆ ಅವರು ಪ್ರೊಫೆಸರ್ ಆಗ್ಬೋದು ಅಂತಾರೆ. ಈ PhD ಕ್ವಾಲಿಟಿಗಳು ನಾವು ನೋಡ್ತಾ ಇದ್ದೀವಿ. ಇಷ್ಟೆಲ್ಲಾಗಿ ರಾಜರತ್ನ ಅವ್ರು ಪ್ರೊಫೆಸರ್ ಆಗಲಿಲ್ಲ ಸೆಂಟ್ರಲ್ ಕಾಲೇಜಲ್ಲಿ ಲೀಡರ್, ಸೆಂಟ್ರಲ್ ಕಾಲೇಜ್ ಪ್ರೊಫೆಸರ್ ಆಗಿರೋರು ಲೀಡರ್. ಅದು ಕಾಲೇಜಲ್ಲಿ ನಮ್ಮ ಕಾಲೇಜಲ್ಲಿ ಅವರ ಲೈಫ್ ಹಿಸ್ಟ್ರಿ ಹೇಳ್ಕೊಳ್ತಾ ಇದ್ದಾರೆ. ಅವರು ನನ್ನ 8 ವರ್ಷ ಸರ್ವೀಸ್ ಮಾಡಿದ್ಮೇಲೆ ನನ್ನ ಲೀಡರ್ ಅಂತ ಮಾಡಿದ್ರು. ನೀವು ಓದಿರೋ ಸಾಕು ನೀನು ಓನು ಅಂತ ಹೇಳಿದ್ರು ತಮಾಷೆಗೆ. ಅದೇ ಅವರ ರಾಜರತ್ನಂ ಸಾಹಿತ್ಯದ ಮೇಲೆ ಒಂದು 6 ಜನ PhD ತಗೊಂಡಿದ್ದಾನೆ. ಅವ್ರಿಗೆ ಪ್ರತಿಭೆ ಅನ್ನೋದಕ್ಕೆ ನಾವು ಹೇಳ್ತಾ ಇದ್ವಿ. ಹೌದು, ಪ್ರಕೃತಿಯಲ್ಲಿ ಪ್ರತಿಭೆ ಅಂದರೆ ಹಾಂ. ಪ್ರಜ್ಞಾ ನವನವೋನ್ಮೇಷಶಾಲಿನಿ ಪ್ರತಿಭಾ ಮತ ತದ್ಯಾವುದುಪಜೀವಸ್ಯ ವರ್ಣನಾನಿಪುಣ ಕವಿ ಅಂತ. ಅಂದರೆ ಹೊಸದನ್ನು ಮಾಡಬೇಕು, ಹೊಸದನ್ನು ಮಾಡ್ತಾ ಇರಬೇಕು. ಹೊಸದನ್ನು ಅದಾಗದೇ ಆಗಬೇಕು, ಸ್ಪಾಂಟೇನಿಯಸ್, ಕಂಟಿನ್ಯೂಯಸ್ಲಿ ಡೂಯಿಂಗ್ ಸಮಥಿಂಗ್ ನ್ಯೂ ಸ್ಪಾಂಟೇನಿಯಸ್ಲಿ, ಅದು ಪ್ರತಿಭೆ. ಅಂಥ ಪ್ರತಿಭೆಯನ್ನು ಉಪಯೋಗಿಸ್ಕೊಂಡು ಕಾವ್ಯ ರಚನೆ ಮಾಡೋನು ಕವಿ ಅಂತ ಅವನು ಭಟ್ಟತೋತ. ಪುಸ್ತಕ ಇತ್ತು, ಹಾಂ, ಓದಿದ್ದೆ ಇಲ್ಲ ಗೊತ್ತಿಲ್ಲ. ನಾಲ್ಕಸ್ತೂರಿ ಅವ್ರದ್ದೇ ಎಲ್ಲ ಇರುತ್ತೆ. ಓ, ಇಲ್ಲ ನಾವು ಹಾಂ, ನೆಂಟರು ಅಂತ. ನೆಂಟರು ಯಾರು, ಎಷ್ಟು ಚೆನ್ನಾಗಿ ಬಂದಿರೋದು. ನೆಗಡಿ ಅದೇ ಲಲಿತ ಪ್ರಬಂಧ ತೀನಂಶ್ರೀ ಅವರ ಭಾರತೀಯ ಕಾವ್ಯ ಮೀಮಾಂಸೆ ಬಹಳ ಉದ್ಗ್ರಂಥ. ಈಗ ನಮ್ಮ ರಾಷ್ಟ್ರಪತಿ ಅಂತ ನಾವೇನು ಪದ ಉಪಯೋಗಿಸ್ತೀವಿ ಅದನ್ನು ಕೊಟ್ಟರು ತೀನಂಶ್ರೀ ಅವರು. ಆ ಕಾನ್ಸ್ಟಿಟ್ಯೂಷನ್ ಮಾಡೋವಾಗ ಈ ಪ್ರೆಸಿಡೆಂಟಿಗೆ ಹಿಂದಿ ಒಳಗೆ ಯಾವ ಪದ ಉಪಯೋಗಿಸಬೇಕು ಅಂದಾಗ ರಾಷ್ಟ್ರಪತಿ ಉಪಯೋಗಿಸುತ್ತೆ. ಗದಾಯುದ್ಧ ನಾಟಕದಲ್ಲಿ ಅಲ್ಲಿ ಬರೋ ಎಲ್ಲ ಡೈಲಾಗ್ಸ್ ಎಲ್ಲನೂ ಗದಾಯುದ್ಧದಲ್ಲಿ ಇರೋದನ್ನೇ ತಗೊಂಡು ಅದನ್ನೇ ರೂಪಾಂತರ ಯಾರು ಇವರು ಓದಿದ್ದು ಉಪವಾಸ ಭಾರತ ಅಲ್ಲ, ಗದಾಯುದ್ಧವು ರನ್ನನ ಇದರೊಳಗಿದ್ದು ಬೆವರು ಮುಗಿದೋದಾಗ ಹಾಕಿ ಅಲ್ಲಲ್ಲೇ ಆ ಭಾಗಗಳನ್ನು ತಗೊಂಡು ಅದೊಂಥರ ಕೆಂಪು ಶೈಲಿಯ ಒಳಗೆ ಪದ್ಯ ಮಿಶ್ರಿತ ಅದನ್ನು ನಾಟಕ ಇನ್ನೊಂದು ಯಾರು ಮಾಡೋಗಿದ್ರೆ ತನಿಖೆ ವೆಂಕಟಯ್ಯ ಮಗ ಇದ್ದಾರೆ, ಕಾಲೇಜ್ ಪ್ರೊಫೆಸರ್ ಆಗಿದ್ರು ಅಂತ ಹೇಳೋದು. ಪೀಠದಲ್ಲೆಲ್ಲ ಇದ್ದಾರೆ ಕಳಿಸ್ತೀವಿ. ಅದಕ್ಕಿಂತ ಸ್ವಲ್ಪ ಏನಿದೆ ಅದರಿಂದ TVS ನೋಡಿದ್ದಾರೆ ಅದನ್ನು. ಅವರು PhD ಡಾಕ್ಟರೇಟ್ ಪ್ರೊಫೆಸರ್. ಈಗ ಇವರು ಹೀಗೆ ಹೇಳ್ತಾರೆ
ಮಕ್ಕಳ BLC ಅವ್ರ ಕಥೆನೆ ಬೇಸಿಗೆ ಹೆಂಡತಿ ಹೋಗ್ಬೇಕು ಮಗ ಮಾಡ್ಬೋದು ಏನೋ ಅಂಥವ್ರಿಗೆಲ್ಲ ಹಾಗೆ ಆಗುತ್ತೆ ಅಂತ ಕಾಣುತ್ತೆ. ಶ್ರೀಕಂಠಯ್ಯ ಅವರು ಹಳೆಗನ್ನಡದಲ್ಲಿ ಸಾಹಿತ್ಯ ರಚನೆ ಏನಿಲ್ಲ, ಅದನ್ನ ನಾಟಕದ ರೂಪದಲ್ಲಿ ಮಾತ್ರ ಹೌದು. ಜನ ಹಳಗನ್ನಡದಲ್ಲಿ ಹಳಗನ್ನಡ ಸುಮಾರು 800 ಭಾಷೆ ಒಂದೇ ಥರ ಇರಲ್ಲ, ಅದು ಬದಲಾವಣೆ ಆಗ್ತಾ ಬರುತ್ತೆ. ಹಳಗನ್ನಡದ ಕಾಲ ಮುಗಿದು ಆಮೇಲೆ ನಡುಗನ್ನಡ ಆಗಿ ಹೊಸಗನ್ನಡ ಬಂತು. ಅವಾಗ ಅವರ ಕಾಲ, ಅವಾಗ ಒಂಥರ ಕಟ್ಪಾಡುಗಳಿತ್ತು. ಸಾಹಿತ್ಯ ಅಂದರೆ ಹೀಗೆ ಇರಬೇಕು. ಈಗ ಉದಾಹರಣೆಗೆ ರಂಗದ ಮೇಲೆ ಕೆಲವು ತೋರಿಸಬಾರದು ಅಂತ ಭರತನಾಟ್ಯಶಾಸ್ತ್ರದ ಕಟ್ಟು. ಏನು ಸಾವು ತೋರಿಸಬಾರದು, ಸಾವು ತೋರಿಸಬಾರದು ಅನ್ನೋದೊಂದು ಮುಖ್ಯ. ಈಗ ಅದಾಗಿದ್ದ ನಾಟಕದ ಮೇಲೆ ಅವನು ಸಾವು ತೋರಿಸ್ತಾನೆ. ಅದರಲ್ಲಿ ಕೊನೆಯಲ್ಲಿ ಹೇಳ್ತಾರೆ, ಮಂಗಳ ಜ್ಞಾಪಕ ಇದೆ ಅನ್ನೋ ಗೊತ್ತಿಲ್ಲ, ಏನು ಮಾಡೋದು, ಕುರುಕುಲ ಅರ್ಕನು ಮಸ್ತ ಮೈದಿದರು ಅಂತ. ಕುರುಕುಲದ ಸೂರ್ಯ, ಆ ಸೂರ್ಯ ಮುಳುಗೋತಿಗೆ ಇವನು ಪ್ರಾಣ ಹೋಗಿ ತೋರಿಸ್ತಾನೆ. ಅದು ತೋರಿಸ್ಬಾರದು ಅಂತ. ಈಗ ಇವಾಗ ಏನಾಗಿದೆ, ಅದೆಲ್ಲ ಹೋಯಿತು ಕಟ್ಟುಪಾಡು. ಈ ನವೋದಯದಲ್ಲೂ ಭಾಳ ಬದಲಾವಣೆ ಮಾಡಿ ಮೊದಲು ಪ್ರಾಸಕ್ಕೆ ಭಾಳ ಗಮನ ಕೊಡೋದು. ಇವಾಗ ನವೋದಯ ಆದಮೇಲೆ ಏನಾಯಿತು, ನಮಗೆ ನವ್ಯ ಅಂತ ಬಂತು. ಈ ನಮ್ಮ ನರಸಿಂಹಸ್ವಾಮಿಗಿಂತ ಹೆಚ್ಚಾಗಿ ಗೋಪಾಲಕೃಷ್ಣ ಅಡಿಗ ಇವರೆಲ್ಲ ನವ್ಯ ಕವಿಗಳು. ನವ್ಯ ಕವಿಗಳಲ್ಲಿ ಪ್ರಾಸ ಇಲ್ಲ, ಛಂದಸ್ಸಿಲ್ಲ. ಮೊದಲೆಲ್ಲ ಛಂದ ಹೀಗೇ ಇರಬೇಕು. ಈಗ ನಾನು ಕಾರ್ಯಕ್ರಮಗಳು ಓದಿದರೆ ಅದೆಲ್ಲ 4 ಲೈನ್ ಹಾಗೇ ಇದೆ, ಅದು ಒಂಥರ ಛಂದಸ್ಸಿದೆ. ಮುಕ್ತ ಛಂದಸ್ಸು ಇಲ್ಲ. ಅದನ್ನು ಮುಕ್ತ ಛಂದಸ್ಸಿಲ್ಲ. ಈಗ ಹೇಗೆ ಮುಕ್ತ ಪ್ರೇಮ ಇದೆಯೋ ಹಾಗೆ ಮುಕ್ತ ಛಂದಸ್ಸು ಆಗೋಯ್ತು. ಅದರಿಂದ ಏನು ಬೇಕಾದರೂ ನವೋದಯ ನವ್ಯ. ಆಮೇಲೆ ಬಂಡಾಯ ಬಂತು. ಬಂಡಾಯ ಬಂದಾಗ ಅದು ಸ್ವಲ್ಪ ಒಂಥರದಲ್ಲಿ ಜಾತಿ ಇದನ್ನು ಬಂತು, ಮೇಲ್ವರ್ಗ ಕೆಳವರ್ಗ ಸಂಘರ್ಷ ಬಂತು. ಆವಾಗ ಮಾರ್ಕ್ಸ್ವಾದದ ಛಾಯೆ ಬಿತ್ತು. ಹಾಗಾಗಿ ಬಂಡಾಯ ಆದರೆ ದಲಿತ. ಇವಾಗ ನಾವೆಲ್ಲಿದ್ದೀವಿ ಅಂತ ಗೊತ್ತಿಲ್ಲ ಈ ಪದ್ಯದ ಸಾಹಿತ್ಯನೇ ಹಾಂ ಇದು ಬರುವ ರಾಮಚಂದ್ರಪ್ಪ ಹಾಂ ಮತ್ತಿಗೆ ರಾಯಮಠ ಸ್ಟಾರ್ಟ್ ಮಾಡಿದಾಗ ಹ್ಞೂ ಒಂದು ಶೀಟ್ ಹಾಕಬೇಕು ನಮಗೆ ಕಷ್ಟ. ಹ್ಞೂ ನಂಜಪ್ಪ ಅಂತ ಡಿಫೆನ್ಸಲ್ಲಿ ಅಕೌಂಟ್ಸ್ ಆಫೀಸರ್, ಅದು SC ಕಳಿಸ್ಕೊಂಡು ಅಮೀನ SC ನಂಜಪ್ಪ ಅಂತ ಮತ್ತಿಗೆ ಮಠ ಇದೆಯಲ್ಲ, ಫೀಲ್ಡ್ ಎದುರುಗಡೆ ಅವನು SC ಅಂತ ಅವನಿಗೆ ಸೈಟ್ ಅಲಾಟ್ ಆಯಿತು. ಶೀಟ್ 2 ಶೀಟ್ ಕೊಡ್ತೀನಿ ಅಂತ ಹೇಳಿದರು. ನನಗೆ ಮಠಕ್ಕೆ ಶೀಟ್ ಹೊಂದೋಕ್ಕೆ ಶೀಟ್ ಇಲ್ಲ, ಅದು ನೋಡೋಕ್ಕೆ ಅಂತ ಹೋಗಿದ್ದೆ. ಹೋದಾಗ ಅವತ್ತು ಬಲ್ಲು ರಾಮಚಂದ್ರ ಅವ್ರ ಮನೆಯವ್ರು ಕೂತಿದ್ದಾರೆ. ಬಲ್ಲು ರಾಮಚಂದ್ರ ಅದಕ್ಕೆ ನನ್ನ ಒಳಗಡೆ ಕರೆಯೋಕ್ಕೆ SC ಬೇರೆ. ನಾನು ಯಾವತ್ತೂ ಒಂದಿನೂ ಅರ್ಥದ ಇದ್ರು ಒಂದಿನೂ ನನ್ನ ಕರೆದಿಲ್ಲ. ಅವ್ರಿಗೆ ಕರೆಯೋಕ್ಕೆ ಬಲ್ಲು ರಾಮಚಂದ್ರಪ್ಪ ಇದ್ದಾನೆ, ಹಿಂದೆ ಇವ್ರಿಗೆ ಸಂಕೋಚ. ಇವ್ರಿಗೆ ಸಂಕೋಚ ಹೇಳ್ತಿಲ್ಲ. ಏನು ತಿಳ್ಕೊಬೇಡಿ, ಬಂದು ಪರಿಚಯ ಮಾಡಿಸ್ಕೊಡ್ತೀನಿ ತಂದು ಯಾರೇನಂತ ಒಳಗೆ ಬರ್ತದೆ. ಅವ್ನು ಬಲ್ಲು ರಾಮಚಂದ್ರ ಇನ್ನು ಹುಡುಗಾವ ಅಂತ ಅಂದರೆ 22-25 ವರ್ಷ ಇರ್ಬೋದು, ಅಥವಾ 30 ವರ್ಷದೊಳಗೆ. ಅವರು ನಾವು ಪರಿಚಯ ಮಾಡಿಸ್ತೀವಿ. ಡಿ ವಿ ಕೃಷ್ಣಮೂರ್ತಿ ಅಂತ MS ಕಾಲೇಜಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ಮತ್ತಿಗೆ ರಾಘವೇಂದ್ರ ಮಾಡ್ತಾ ಇದ್ದಾರೆ. ಹಾಗೆ ಬ್ರಾಹ್ಮಣರ ಅಲ್ಲ, ದೈಹಿಕ ಬ್ರಾಹ್ಮಣರ. ಹೌದು, ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಆಮೇಲೆ ಅವ್ರು ನನಗೆ ಮುಂದಕ್ಕೆ ಅವ್ರು ನನಗೆ ಪರಿಚಯ ಮಾಡ್ತಿಲ್ಲ. ನಂಜಪ್ಪ ಅವರೇ ಹೊಸೈಡ್ ಆಗುತ್ತೆ, ಅವ್ರು ಪರಿಚಯ ಮಾಡ್ತಿರಲ್ಲ. ಬಲ್ಲು ರಾಮಚಂದ್ರಪ್ಪ ಅಂತ ಕೇಳಿರ್ಬೇಕಲ್ಲ, ಕೇಳಿದ್ದೀನಿ. ಸೆಂಟ್ರಲ್ ಕಾಲೇಜಿನ ಪ್ರೊಫೆಸರ್ ಅಕ್ಷರ ಅಂತ
ಬಡ ಸಾಹಿತ್ಯ ಹಾಂ ಅದಕ್ಕೆ ಹೋಗುತ್ತೆ. ಆಯಿತು, ಆಮೇಲೆ ಶುರು ಮಾಡಿದೆ. 1.5 hours ನನಗೂ ಅವಾಗ ಆಗಿಬಿಟ್ಟೆ. ಕನ್ನಡ ಮತ್ತು ಗದ್ದೆಲ್ಲ ಯಾಕೆ ಇವತ್ತು ಜೀತ್ ಪದ್ಧತಿ ಮರವಾದ ಪದ್ಧತಿ ಇದೆಲ್ಲ ಕಾಂಪಿಟಿದ ಯಾಕೆ ತಡಿತಾ ಇದೆ. ಒಂದು ಆಂಡಯ್ಯ ಅಂತ ಒಬ್ಬ ಕವಿ, ಅದು ನುಡುಗನ್ನಡ, ಇವ್ರದ್ದು ಹಳಗನ್ನಡ ಆಯಿತು. ಆಂಡಯ್ಯದ ಒಂದು ಹೇಳ್ತೆ, ಕಂಜ ಕುಮುದಂಗಳಿಲ್ಲದ ಸರಂ ಸರದಿಂ ರಂಜಿಸಿದ ಶುಕಪಿಕಂ ಶುಕಪಿಕಂಗಳಿಗೆ ಫಲಮಂಜರೀನೀಯದಿಹ ಮಾವು ಮಾವನಪ್ಪದ ಬಳ್ಳಿ ಬಳ್ಳಿಗಳು ಮಂಜುಳ ಧ್ವನಿಗೂಡದ ಪರಮೆಗೆ ಸಂತಸದಿಂದೆನಿಸಿದಿರುವ ಅರಲ ನವಪರಿಮಳಗಳಿಂದೆಸೆವ ಎಳೆಗಾಳಿ ಇಲ್ಲದ ಬನವಿಲ್ಲವನಗಳು. ಇದು ಸ್ವಲ್ಪ ಅರ್ಥ ಆಗುತ್ತೆ. ಇದೇನು ಎಲ್ಲ ನೆಗೆಟಿವ್ಸು. ಏನಂತಂದರೆ ಅಲ್ಲಿರೋ ಕೊಳಗಳಲ್ಲಿ ತಾವಿರೆ ನೈದಿಲೆ ಇಲ್ಲದೆ ಇರೋವಂಥ ಕೊಳ ಇಲ್ಲ. ಆ ತಾವರೆ ನೈದಿಲೆ ಮೇಲೆ ಸುತ್ತಾಡುವಂಥ ದುಂಬಿಗಳಿಲ್ಲದೆ ಇರುವಂಥ ಕೊಳ ಇಲ್ಲ. ಆ ಗಾಳಿ, ಆ ಸುವಾಸನೆ ತರದೇ ಇರುವಂಥ ಗಾಳಿ ಇಲ್ಲ. ಹಾಗೆ ಅವನೊಂದು ಹೇಳ್ಕೊಂಡು ಹೋಗ್ತಾರೆ. ಅಂಥದ್ದಿಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ. ಅಂದರೆ ಇದೆಲ್ಲವೂ ಇದೆ ಅಂತ. ಕೊಳ ಇದೆ ಅಂತಂದರೆ ಅದರಲ್ಲಿ ನೈದಿಲೆ ತಾವರೆ ಇದೆ, ಅಲ್ಲಿ ಇದು ಸುತ್ತಾಡ್ತಾ ಇರುತ್ತೆ. ಆ ದುಡ್ಡಿಗೆ ಹಣ್ಣು ಕೊಡೋದಕ್ಕೆ ನಾವು ಇದಿದೆ. ಇದೆಲ್ಲ ನಮ್ಮ ದೇಶ ಸಮೃದ್ಧವಾಗಿದೆ ಅಂತ ಹೇಳೋದಕ್ಕೆ ಅದು ಸುಮ್ಮನೆ ಓದಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಈಗ ಸಾಮಾನ್ಯವಾಗಿ ಬಲವಾದ ಗ್ರಂಥಗಳಿದ್ದರೆ ಅದಕ್ಕೆ ಟೀಕೆ ಟಿಪ್ಪಣಿ ಇತ್ಯಾದಿ ಅದನ್ನೆಲ್ಲ ಇಟ್ಕೊಂಡು ಓದಿದ್ರೆ ಅದು ಅರ್ಥ ಆಗುತ್ತೆ. ಅದು ಇನ್ನೂ ನಮ್ಮ ಎನ್ ಟಿ ಶ್ರೀನಿವಾಸ ಅಯ್ಯಂಗಾರ್ ಅಂತ ಇದ್ರು, ನೀವು ಕೇಳಿದ್ಯಲ್ಲ. ಎನ್ ಟಿ ಶ್ರೀನಿವಾಸ ಅಯ್ಯಂಗಾರ್ ಅಂತ ಹೇಳಿ ನಮ್ಮ ಸಂಸ್ಕೃತ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದರು, ಸಾಹಿತ್ಯ ಪರಿಷತ್ ಎದುರುಗಡೆ. ಅವರು ನಾನು ನೋಡಿದಾಗ ನಾನು ಅವಾಗೇನು ಹೈಸ್ಕೂಲಲ್ಲಿ ಓದ್ತಾ ಇದ್ದೆ ಅಂತ ಕಾಣುತ್ತೆ. ನಮಗೆ ವಾಲ್ಮೀಕಿ ಅಂದರೆ ನಮ್ಗೆ ಗೊತ್ತಿಲ್ಲ, ಶ್ರೀನಿವಾಸ ಅಯ್ಯಂಗಾರೇ ವಾಲ್ಮೀಕಿ ಹಾಗೇ ಇದ್ದರು ಇಷ್ಟು ಗಡ್ಡ. ಅವರು ಗೋಪಿಕಾ ಗೀತೆ 18 ಶ್ಲೋಕನ 9 ದಿನ ಮಾಡೋದು. ಏನು ಪಾಂಡಿತ್ಯ, ಏನು ವಿದ್ವತ್ತು, ಅಷ್ಟು ಆಳವಾದ ಅಧ್ಯಯನ ಮಾಡೋದು. ಇವಾಗೆಲ್ಲ ಇವಾಗ ಬರ್ತಾರೆ, ಯಾವ್ದಾದ್ರು ಭಾಷಣ ಮಾಡ್ತೀವಿ ಅಂತ ಬರ್ತಾರೆ, ಏನೋ ಮೇಲೆ ಒಂದು ಪುಸ್ತಕ ಕೊಟ್ಟು ಇದ್ರ ಮೇಲೆ ಮಾತಾಡಿ ಅಂತಂದರೆ ಇಲ್ಲೊಂದು ಪೇಜ್ ಅಲ್ಲೊಂದು ಪೇಜ್ 4 ಪೇಜ್ ನೋಡಿ ಮಾತಾಡಿ ಹೋಗ್ತಾರೆ. ಇನ್ನೊಂದು ವಿಶೇಷ ಹಾಂ, ಕನ್ನಡದಲ್ಲೇ ಒಳ್ಳೆ ಹೆಸರು ಮಾಡೋದು ಯಾರು ಒಬ್ಬ ಎಲ್ಲ ಇಂಗ್ಲಿಷ್ ಪ್ರೊಫೆಸರ್, ಎಲ್ಲ ಇಂಗ್ಲಿಷ್ ಪ್ರೊಫೆಸರ್ ಇದೆ. ಇದರಲ್ಲ ಶೇಷಗಿರಿರಾವ್, ನಾರಾಯಣಾಚಾರ್ಯ ಇಂಗ್ಲಿಷ್ ಪ್ರೊಫೆಸರ್. ಅವ್ರು ದಾಸ ಸಾಹಿತ್ಯದಲ್ಲೇ ತಂದೆ ವೆಂಕಟೇಶ್ವರ ಇಂಗ್ಲಿಷ್ ಪ್ರೊಫೆಸರ್. ಹೋದ್ರೆ ದಾಸ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪ್ರೊಫೆಸರ್ಸ್ ಒಳ್ಳೊಳ್ಳೆ ಯಾರು ಇದ್ದಾರಲ್ಲ ಒಳ್ಳೆ ಇಂಗ್ಲಿಷ್ ಪ್ರೊಫೆಸರ್ಸ್. ಅಲ್ಲ, ಇಂಗ್ಲಿಷಲ್ಲಿ ಇರೋದನ್ನ ಇನ್ನೂ ವಿಶೇಷವಾಗಿ ಕನ್ನಡದಲ್ಲಿ ಹೇಳ್ಬೋದು ತೋರಿಸ್ಕೊಡ್ತಾರೆ. ಅಂದ್ರೆ ಬುನಾದಿ ಚೆನ್ನಾಗಿದೆ ಇಂಗ್ಲಿಷ್ಗಿಂತ ಚೆನ್ನಾಗಿದೆ ಅಂತ ಅಷ್ಟು ಬುನಾದಿ ಇರಲಿಲ್ಲ. ಅಲ್ಲಲ್ಲ, ಅವ್ರಿಗೆ ಅದು ಬುನಾದಿ ಅಂತ ಗೊತ್ತಿಲ್ಲ, ಇದು ಒರಿಜಿನಲ್ ಇದೆ. ಅದಕ್ಕೆ ಈಗೇನು ಹೇಳ್ತಾ ಇದ್ದಾರೆ, ಕನ್ನಡ ಮೀಡಿಯಂ ಓದಿ ವಿಕ್ಕಿ ಏನ್ ಬೇಕಲ್ಲ ಅರ್ಗಿಸ್ಕೋಬೋದು ನೀವು ಅಂತ ಹೇಳ್ತಾರೆ. ಈಗ ಇಂಗ್ಲಿಷ್ ಜೊತೆ ಕನ್ನಡ ಇರುತ್ತೆ, ಇಲ್ಲ ಕನ್ನಡ ಜೊತೆ ಇಂಗ್ಲಿಷ್ ಇರುತ್ತೆ, ಯಾವ ಥರ ಅಲ್ಲ ಸರಿ, ಎರಡೂ ಇರಬೇಕು. ಕೇಳಿಲ್ಲ ಕರ್ನಾಟಕ ಲೇಟಾಗಿ ಬಂದು ಅದಕ್ಕೆ ಲೇಟಾಗಿ ಹೇಳಿದ್ರು. ಅವಳ ಕೈಯಲ್ಲಿ ತಿಂಡಿ ಇದೆ, ಇನ್ನೊಂದ್ಸರಿ ಹೇಳಿರೋ. ಅಲ್ಲ, ಲೇಟಾಗಿ ಹೇಳಿದ್ದೀನಿ. ಮನೆಗೆ
ಚೆನ್ನಾಗಿ ಮಾಡಿರ್ತೀರಿ. ತುಂಬಾ ಖುಷಿ ಆಯ್ತಮ್ಮ. ತುಂಬಾ ಚೆನ್ನಾಗಿ ಒಳ್ಳೆ ವಾಯ್ಸು. ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಅವ್ರ ಅಮ್ಮನಿಗೆ ಹೇಳ. ಹಾಗೆ ಕನ್ನಡ ಯಾಕೆ ಕಾಪಾಡೋದು ಸರಿನಾ? ಕರೆ ಇದೆ ಅಂತ. ಸಮಾಜ ಹೇಳಿ ನೀವು ಹೇಳಿ. ಅಲ್ಲಲ್ಲ ನಮಗೆ ಗೊತ್ತಿಲ್ಲ. ಯಾಕೆ ನೀವು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಹೋಗೋದು ಏನಂದ್ರೆ ಗೊತ್ತಿಲ್ಲ. ಸರ್ ನವೀನ ಕೇಳಿದ ಅವಾಗಲೇ ಹಾಂ ಕನ್ನಡದ ಕಣ್ಣುವ ಅಂತ ಯಾಕೆ ಬಂತು ಅಂತ ನನಗೂ ಗೊತ್ತಿಲ್ಲ. ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಈ ಕನ್ನಡನ ಯಾರು ಕೈ ಬಿಟ್ಟರು BF ಶ್ರೀಕಂಠಯ್ಯ ಕೈ ಬಿಟ್ಕೊಡೋದು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಿಡಲಿಲ್ಲ ಅನ್ನೋ ಕಾನ್ಸೆಪ್ಟಲ್ಲಿ ವಿಶ್ವಾಮಿತ್ರ ಮೇನಕ್ಕೆ ಕೈ ಬಿಟ್ಟರು ಶಕುಂತಲನ ಕಾಪಾಡಿದವರು ಕಣ್ಣು. ಮುಂದೆ ದುಷ್ಯಂತ ಕೈ ಬಿಟ್ಟ, ಅವಾಗಲೂ ಕಾಪಾಡಿದವರು ಕಣ್ಣು. ಮಾರೀಚರು. ಅದೇ ರೀತಿ ಕನ್ನಡನ ಯಾರು ಕೈ ಬಿಟ್ರು ಇಲ್ಲ. ಕಾಪಾಡ್ತಾರೆ ಅಂತ ಒಂದು ಕಣ್ಣೂರು ದೊಡ್ಡ ಕುಲಪತಿಗಳು ಅವರು ಗುರುಕುಲ ನಡೆಸ್ತಾ ಇದ್ರು ಅಂತ ಪ್ರಾಯಶಃ ಆ ದೃಷ್ಟಿಯಲ್ಲಿ ಹೇಳಿರ್ಬೋದು. ನಂದು ಕೊಡ್ಬೋದು ನೀವು ಕೊಟ್ಟಿದ್ದು ಒಂಥರ ಇದೆ. ಅಲ್ಲ ಈ ಕನ್ನಡ ಹೊಡೆದವರು ಅಂತಂದ್ರೆ ಯಾರು? ನಮ್ಮ ವಸಂತ ಕವಲಿಂದ ನೀವು ಕೇಳಿರ್ಬೋದು. ನೀರು ತಿಳ್ಕೊಂಡು ಕನಕಪುರದಲ್ಲಿ ಇದೆಯಲ್ಲ, ಇದು ಕಣ್ಮ ಅದಲ್ಲ. ಕಣ್ಮ ಅಂತ ಇರ್ತಕ್ಕಂಥದ್ದು ಕಣ್ಣು ಕುಂಕುಳದ ಆಚೆ. ಏನು ಹಾಂ? ಅವ್ರು ಹೆಂಗೆ ನಮ್ಮ ಸಿದ್ಧಾಂತ ಇಟ್ಕೊಂಡಿದ್ದಾರೆ ಯಾರು? ಆ ಗುರುಗಳಾರು ಇದು ಬೇರೆಯವ್ರ ಕಾಪುಳ ಹಾಂ ಗುರುಪುರುಷರು. ಅವ್ರುಗಳು ಯಾಕೆ ನೋಡ್ತಾರಲ್ವಾ? ಯಾಕೆ ನೋಡ್ತಾರಲ್ಲ? ಬರ್ತೀನಿ. ಕಣ್ಣು ಅಂತ ಇರ್ತಕ್ಕಂಥದ್ದು ಸಮುದ್ರದ ದಡದಲ್ಲಿ ಇರ್ತಕ್ಕಂಥದ್ದು ಕಣ್ಣು ತೀರ್ಥ ಅಂತ. ಕಣ್ಣು ತೀರ್ಥ ಅದು. ಇದು ಕಣ್ಣು ನದಿ. ಕಣ್ಣು ತೀರ್ಥ ಅದು. ಹಾಗೆ ಇದ್ರ ಹತ್ರ ಉಡುಪಿ ಹತ್ರ ಹಾಂ? ಉಡುಪಿ ಹತ್ರ ಮಂಗಳೂರು ಇದೆ. ಸಮುದ್ರ ಇದೆ ಮೂಲ. ಕೇರಳ ಸ್ಟೇಟ್. ಮಂಗಳೂರು ಕರ್ನಾಟಕ ವಾರ್ಡ್ ಇದೆಯಲ್ಲ, ಊಟ ಇತ್ತು. ವಾರ್ಡ್ 2 ಕಿಲೋಮೀಟರ್ ಒಳಗೆ ಹೋಗುತ್ತೆ. ಇದು ಖಾರ ಇದು ಜಾಸ್ತಿ. ಇಲ್ಲಿ ಸ್ವಲ್ಪನೇ ಕೊಡ್ತೀನಿ. ಏನು ಅಷ್ಟು ಓಡಾಡೋದು ಬರ್ತಾರೆ ಅವರು? ಅಷ್ಟು ಓಡಾಡೋದು ಬರ್ತಾರೆ? ಚೆನ್ನಲ್ಲ. ಅವರು ಕಣ್ಣು ಮಠ ನಿಮ್ಮ ಮಗಳು ಭಾಳ ಚೆನ್ನಾಗಿ ಹೇಳ್ತಾಳೆ. ಏನು? ಕಣ್ಣು ತೀರ್ಥ ಬೇರೆ. ಸರಿ ಈಗ ಯಾರು ಅಷ್ಟು ಓಡಾಡೋದು ಬರ್ತಾರ ಅವ್ರಲ್ವಾ? ಯಾರು ಇದ್ರಲ್ಲಿ ಬರ್ತಾರೆ ಅವರು? ಅವರು ಬರ್ದ ಅವ್ರ ವೈಫ್ ಬರ್ತಾರೆ. ಅವರು ಕಣ್ಣು ಯಾರು ಅವ್ರ ಗುರುಗಳು ಯಾರು? ಚತುರ್ಥ ಯಾರು ಇದ್ರೆ ಯಾರು ಬಗ್ಗೆ ಮನೆ ಇಲ್ಲ. ನಾವು ಹನುಮಂತಗಳು ನಮ್ಮ ಇಡೀ ಮಠಕ್ಕೆ ಹೋಗಿದ್ವಿ. ಸಿದ್ಧಾರ್ಥದಲ್ಲೇ ಬಂದ್ರೆ ಅವ್ರು ಏನಾದ್ರು ರಾಶಿ ಮಠ ನೋಡಿದ್ದಾರಾ? ನೋಡಿದ್ದೀವಿ. ಎಲ್ಲಿ? ಒಂಗಡಿ ಗೊತ್ತು ಗೊಡದ ಅಲ್ಲ ಇರೋದೇ ಅಲ್ಲ ಅವರು ಕಾಗಿಕೊಟ್ಟ ಇದ್ದಿದ್ರಲ್ಲ ವಾದಿರಾಜರಿಂದ ಬಂದಿರೋರು ಅವರು. ಇವ್ರದ್ದು ಅಷ್ಟು ಕ್ರಮ ಮಠ ಆಗಿದೆ. ಅವ್ರು ಮಾತಾಡ್ತಾರೆ. ಅಂದ್ರೆ ಯಾರೋ ಒಬ್ರು ಮೂರ್ಬಿಟ್ರು ಒಬ್ರು ಮಾಡೋದಕ್ಕೆ ಅಷ್ಟು ನೋಡ್ಕೊಂಡು ಬರೋಲ್ಲ. ಮಠಗಳು ಬರೋಲ್ಲ. ನಮ್ಮ ಮೂರು ಮಠಗಳು ಕಣ್ಣು ಮಠ, ಬುದ್ಧು ಮಠ. ಡಾಕ್ಟರ್ ವಸಂತ ಕವಲಿ ಅಂತ ನೀವು ಕೇಳಿರ್ಬೋದು. ನೋಡಾದ್ರೆ ಅಭ್ಯರ್ಥಿಗಳಿದ್ದಾರೆ. ಯಾಕಂದ್ರೆ ಯಾಗ್ರಾಮ್ ಕಾರ್ಯಕ್ರಮದಲ್ಲಿ ಯಾರಿದ್ದಾರೆ? ಜ್ಞಾನಪೀಠ ಯಾಗ್ರಾಮ್ ಕಾರ್ಯಕ್ರಮ ಬಂದಿದ್ದ ಅಲ್ಲಿ ಕಣ್ಣೂರು ಬೇರೆ. ಅದು ಇದೆಲ್ಲ ಅವರ ನಮಗೂ ಅದ್ರ ಬಗ್ಗೆ ನಾವು ಹೋಗಿಲ್ಲ. ಅದ್ರ ಬಗ್ಗೆ ಅನ್ನೋದು ಅದ್ರ ಬಗ್ಗೆ ಇರ್ಬೋದು. ನಾನು ಅವತ್ತಿಂದ ಹೇಗೆ ಹಲವಾರು ರೀತಿ ಚಳವಳಿಗಳಾಗ್ತದೆ. ಕನ್ನಡ ಚಳವಳಿಗಳ ಈಗಿನ ಕಾಲದಲ್ಲಿ ಕನ್ನಡ ಚಳವಳಿ ಆಗಿನ ಥರ ಅವಶ್ಯಕತೆ ಇಲ್ಲ. ಈಗಿನ ಕಾಲದಲ್ಲಿ ಕನ್ನಡ ಚಳವಳಿ ಇದೆ. ಇದು ಕೆಟ್ಟದಾಗಿ ಯಾವ ವಸಂತ ಕವಲಿ ಅಂತ ಇದ್ದರು. ಅವರು ಸ್ಟೇಷನ್ ಡೈರೆಕ್ಟರ್ ಕ್ವಾಲಿಟಿ ರೇಡಿಯೋಲಿ. ಅವರು ಡ್ರಾಮಾ ಪ್ರೊಡ್ಯೂಸರು, ರೇಡಿಯೋ ನಾಟಕಗಳು ಮಾಡೋರು ಎಲ್ಲ ತುಂಬ ಮಾಡಿದ್ದಾರೆ ಅವ್ರ. ಅವರು ಒಂದು ನಾಟಕ ಬರೆದಿದ್ದಾರೆ, ಕಣ್ಣುಕೆ ಕಣ್ಣು ಅಂತ. ಕಾನೂಕೆ ಕಾನೂಕೆ ಅವರು ಕಣ್ಣೂರು ಕುಲಪತಿಗಳು ಅಂತ ಹೇಳಿದ್ರು.
ಹಾಗೆ ಅವರ ಕಾನ್ವೊಕೇಶನ್ನಲ್ಲಿ ದುಷ್ಯಂತ ಬರ್ತಾನೆ ಚೀಫ್ ಗೆಸ್ಟ್. ಅಲ್ಲಿ ಡಿಗ್ರಿ ತಗೊಳಕ್ಕೆ ಶಕುಂತಲೆ ಬರ್ತಾರೆ. ಅದು ಬಂದಾಗ ಅವಳು ತುಂಬ ಗೊಸರಿ ಕೆಜಿ ಕೊಟ್ಟಿರ್ತೀನಿ. ತಮಾಷೆಗೆ ಹೇಳ್ತಾ ಇದ್ರಲ್ಲ, ಅದೇನು ಲೊಕೇಶನ್ ಬಗ್ಗೆ ಗುರುಕುಲ ಅನ್ಸೋದು. ಇನ್ನೂ ಅಬ್ಸರ್ವ್ ಮಾಡಬೇಕು ನಾನು. ಇನ್ನೂ ಕೇಶವ ಇವತ್ತು 7 ಗಂಟೆಗೆ ರಾಯ್